ಸೊ ದಟ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಕೆಲವು ಕ್ಲಾರಿಟಿ ಕಾನ್ಸೆಪ್ಟ್ಸ್ ಮೇಲೆ ಕ್ಲಾರಿಟಿ ಸಿಗ್ತದೆ, ಪ್ಲಸ್ ಕ್ವಶನ್ ಕ್ವಾಲಿಟಿ ಹೆಂಗಿರ್ತದೆ ಅಂತೇಳಿ ಅರ್ಥ ಆಗ್ತದೆ. ಅದ್ರ ಜೊತೆಗೆ ರಿವಿಷನ್ ಕೂಡ ಆಗ್ತದೆ. ಕ್ವಿಕ್ ಟೈಮಲ್ಲಿ ಕಡಿಮೆ ಸಮಯದಲ್ಲಿ ನೀವು ಈ ವಿಡಿಯೋಸ್ಗಳನ್ನು ನೋಡಿದರೆ ಎಷ್ಟೋ ನಾಲೆಜ್ ಬರ್ತದೆ. ಅದ್ರ ಜೊತೆಗೆ ನೀವು ಬರ್ತಕ್ಕಂಥ ಎಕ್ಸಾಮ್ಸನ್ನು ಫೇಸ್ ಮಾಡ್ತಾ ಹೋಗ್ಬೋದು. ರೈಟಾ? ವಿಲ್ ಗೋ ಒನ್ ಬೈ ಒನ್. ದಿಸ್ ಕ್ವಶನ್ ಪೇಪರ್ ಐ ಥಿಂಕ್ PWD ಕ್ವಶನ್ ಪೇಪರ್ ಇರ್ಬೋದು, ಐ ಡೋಂಟ್ ನೋ, ಬಟ್ ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಅದ ಅಸಿಸ್ಟೆಂಟ್. ವೆಲ್ಕಮ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿಂದ ಕ್ವಶನ್ ಪೇಪರ್ಸ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ದಟ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಕೆಲವು ಕ್ಲಾರಿಟಿ ಕಾನ್ಸೆಪ್ಟ್ಸ್ ಮೇಲೆ ಕ್ಲಾರಿಟಿ ಸಿಗ್ತದೆ, ಪ್ಲಸ್ ಕ್ವಶನ್ ಕ್ವಾಲಿಟಿ ಹೆಂಗಿರ್ತದೆ ಅಂತೇಳಿ ಅರ್ಥ ಆಗ್ತದೆ. ಅದ್ರ ಜೊತೆಗೆ ರಿವಿಷನ್ ಕೂಡ ಆಗ್ತದೆ. ಕ್ವಿಕ್ ಟೈಮಲ್ಲಿ ಕಡಿಮೆ ಸಮಯದಲ್ಲಿ ನೀವು ಈ ವಿಡಿಯೋಸ್ಗಳನ್ನು ನೋಡಿದರೆ ಎಷ್ಟೋ ನಾಲೆಜ್ ಬರ್ತದೆ. ಅದ್ರ ಜೊತೆಗೆ ನೀವು ಬರ್ತಕ್ಕಂಥ ಎಕ್ಸಾಮ್ಸನ್ನು ಫೇಸ್ ಮಾಡ್ತಾ ಹೋಗ್ಬೋದು. ರೈಟಾ? ವಿಲ್ ಗೋ ಒನ್ ಬೈ ಒನ್. ದಿಸ್ ಕ್ವಶನ್ ಪೇಪರ್ ಐ ಥಿಂಕ್ PWD ಕ್ವಶನ್ ಪೇಪರ್ ಇರ್ಬೋದು, ಐ ಡೋಂಟ್ ನೋ, ಬಟ್ ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಅದ ಅಸಿಸ್ಟೆಂಟ್ ಇಂಜಿನಿಯರ್ದ ಪೇಪರ್ ಅದ. ಅದು WRD ಆಯಿತು ಅಥವಾ PWD ಆಯಿತು, ಐ ಡೋಂಟ್ ನೋ, ಆ್ಯಂಡ್ ಯಾವ ಇಯರ್ ಆಯ್ತು ಅಂತ ಕೂಡ ಮೆನ್ಷನ್ ಮಾಡಿರೋಂಗಿಲ್ಲ ಕ್ವಶನ್ ಪೇಪರ್. ನಾನು ಜಸ್ಟ್ ಕ್ವಶನ್ ಪೇಪರ್ ಸಿಕ್ಕದ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ ಇಸ್ KPSC ಕ್ವಶನ್ ಪೇಪರ್. ಓಕೆ, ದೋಸ್ ಸ್ಲೈಡ್ಸ್ ಅದಾವ ನನ್ನ ಹತ್ರ, ಆ ಸ್ಲೈಡ್ಸ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದ ಫಸ್ಟ್ ಕ್ವಶನ್ ಈಸ್ ದ ಪ್ರಪೋರ್ಷನ್ ಆಫ್ ಸಿಮೆಂಟ್, ಸ್ಯಾಂಡ್ ಆ್ಯಂಡ್ ಅಗ್ರಿಗೇಟ್ ಫಾರ್ M20 ಗ್ರೇಡ್ ಕಾಂಕ್ರೀಟ್ ಈಸ್ ಅಂತ ಕೇಳಿದ್ದಾರೆ. ರೈಟಾ? ಓಕೆ, M20 ಗ್ರೇಡ್ ಕಾಂಕ್ರೀಟು ಮತ್ತು ಬಿಲೋ M20 ಗ್ರೇಡ್ ಕಾಂಕ್ರೀಟ್ಗಳಿಗೆ ಏನಂತಾರೆ ನಾಮಿನಲ್ ಗ್ರೇಡ್ ಅಂತ ಹೇಳ್ತಾರೆ. ನಾಮಿನಲ್ ಗ್ರೇಡ್ಗಳಿಗೆ ನೀವು ಈ ರೀತಿ ಪ್ರಪೋರ್ಷನ್ಸ್ನ ಬೈ ಹಾರ್ಟ್ ಹಾಕಿ ಹೇಳ್ಬೋದು. ಈ M20ಗೆ 1:1.5:3 ಅದ. ಇವುಗಳಿಗೆ ಏನದ ಅಂತ ಕೇಳಿದ್ರೆ ಹೇಳಕ್ಕೆ ಬರಂಗಿಲ್ಲ, ಯಾಕಂದ್ರೆ ಅವಕ್ಕೊಂದು ಪರ್ಟಿಕ್ಯುಲರ್ ಟೇಬಲ್ ಇರ್ತದೆ, ಅದ್ರ ಮೇಲೆ ನಾವು ಹೇಳ್ಕೋಬೋದು. ಬಟ್ M20 ಇನ್ ಜನರಲ್ ಭಾಳ ಜನ ನೆನಪಿಟ್ಟಿರ್ತಾರೆ 1:1.5:3 ಅಂತೇಳಿ. M20ಗಿಂತ ಅಬೋ ಏನಿರ್ತಾವಲ್ಲ ಅವಕ್ಕೆ ಮಿಕ್ಸ್ ಡಿಸೈನ್ ಮಾಡಿನೇ ನಾವು ಪ್ರಪೋರ್ಷನ್ ಹೇಳಬೇಕಾಗ್ತದೆ. ದೇರ್ಫೋರ್ ದ ಕರೆಕ್ಟ್ ಆನ್ಸರ್ ಇಸ್ 1:1.5:3. ಎಕ್ಸೆಸಿವ್ ನೈಟ್ರೇಟ್ ಇನ್ ಡ್ರಿಂಕಿಂಗ್ ವಾಟರ್ ಕಾಸಸ್ ಅಂತ ಕೇಳಿದ್ರು. ಓಕೆ, ನೈಟ್ರೇಟ್ ಅಂತಂದರೆ ನೈಟ್ರೋಜನ್ ಕಂಟೆಂಟ್ ಇನ್ ದ ವಾಟರ್. ನೈಟ್ರೋಜನ್ ಕಂಟೆಂಟ್ ಇನ್ ದ ವಾಟರ್ ಏನು ಇಂಡಿಕೇಟ್ ಮಾಡ್ತದೆ? ಆರ್ಗ್ಯಾನಿಕ್ ಮಟೀರಿಯಲ್, ಆರ್ಗ್ಯಾನಿಕ್ ಮ್ಯಾಟರ್, ಪ್ರೆಸೆನ್ಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಇಂದ ವಾಟರ್ನ ಇಂಡಿಕೇಟ್ ಮಾಡ್ತದೆ. ನಿಮ್ಗೆ ಆಲ್ರೆಡಿ 4 ಟೈಪ್ ಆಫ್ ನೈಟ್ರೋಜನ್ ಕಂಟೆಂಟನ್ನು ನೋಡ್ಬೋದು. ಆಲ್ರೆಡಿ ಥಿಯರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಅಮೋನಿಯಾ, ನೆಕ್ಸ್ಟ್ ಅಲ್ಬುಮಿನಾಯ್ಡ್ ಅಮೋನಿಯಾ ಅಥವಾ ಆರ್ಗ್ಯಾನಿಕ್ ನೈಟ್ರೋಜನ್, ಅದಾದಮೇಲೆ ನೈಟ್ರೇಟ್ಸ್ ಮತ್ತು ನೈಟ್ರೈಟ್ಸ್. ಇವುಗಳದ್ದು ಲಿಮಿಟೇಷನ್ಸ್ ಕೂಡ ನೆನಪಿಟ್ಕೊಡ್ರೆ. ನೈಟ್ರೈಟ್ಸ್ ನಿಲ್ಲಿರಬೇಕು, ಒಟ್ಟ ಇರಬಾರ್ದು. ಹಂಗೆ ನೈಟ್ರೇಟ್ಸ್ ಸ್ವಲ್ಪ ಇರ್ಬೋದು, 45 ppm ತನಕ ಇದ್ರ ಪರ್ಮಿಸಿಬಲ್ ಲಿಮಿಟ್ ಅದ. ಹಂಗೆ ಇದಕ್ಕೂ ಕೂಡ ಇರ್ತದೆ, ಬೈ ಹಾಕಬೇಕು. ಬಟ್ ಎಕ್ಸೆಸಿವ್ ನೈಟ್ರೇಟ್ ಆದಾಗ ಯಾವ ಡಿಸೀಸ್ ಬರ್ತದೆ ಅಂತ ಕೇಳಿದ್ರೆ ಅದಕ್ಕೆ ನಾವು ಬ್ಲೂ ಬೇಬಿ ಡಿಸೀಸ್ ಅಂತಲೂ ಕರಿತೀವಿ. ಯಾವುದು? ಬ್ಲೂ ಬೇಬಿ ಡಿಸೀಸ್ ಅಂತ ಹೇಳ್ಬೋದು, ಅಥವಾ ಈ ದೊಡ್ಡ ಅಕ್ಷರನೇ ಹೇಳ್ಬೋದು, ನೀವೇ ಓದ್ಕೊಟ್ರೆ ಅದೇನಂತ. ರೈಟಾ? ಓಕೆ, ದ ಥರ್ಡ್ ಕ್ವಶನ್. ವಾಟರ್ ಸಪ್ಲೈ ಟು ಹೌಸ್ ಬಿಗಿನ್ಸ್ ವಿತ್ ದ ಕನೆಕ್ಷನ್ ಆಫ್ ಅ ಸರ್ವಿಸ್ ಪೈಪ್ ವಿತ್ ಮುನ್ಸಿಪಲ್ ವಾಟರ್ ಮೇನ್ಸ್. ದ ಕನೆಕ್ಷನ್ ಸೀಕ್ವೆನ್ಸ್ ಕಂಪ್ರೈಸಸ್ ಅಂತ ಕೇಳಿದ್ರೆ ಹೌಸ್ ಮೇನ್ಗೆ ಬೇಕಾಗಿತ್ತು. ನಮಗೆ ಒಂದು ಮನೆಗೆ ನಮಗೆ ವಾಟರ್ ಸಪ್ಲೈ ಬೇಕಾಗಿದೆ. ಬೇಕಂತ ತಕ್ಷಣ ನಿಮ್ಗೆ ವಾಟರ್ ಮೀಟರ್ ಅಂತ ಆಪ್ಷನ್ ಅದಲ್ಲಿ 4ರಲ್ಲಿ ವಾಟರ್ ಮೀಟರ್ ಆಪ್ಷನ್ ಡೆಫಿನೆಟ್ಲಿ ಇದು 4ನೇ ಆಪ್ಷನ್ ಆಗ್ತದೆ. ಇಲ್ಲಿ ನೋಡ್ಬಿಡೋದು, ಅಂದರೆ ಇದು ಮತ್ತು ಇದು ಫಿಕ್ಸ್ ಆಗ್ತದೆ. ಇದಾದ ತಕ್ಷಣ ವಾಟರ್ ಮೀಟರ್ಗಿಂತ ಜಸ್ಟ್ ಮುಂಚೆ ನಿಮ್ಗೆ ಯಾವಾಗಲೂ ಸ್ಟಾಪ್ ಕಾಕ್ ಬರ್ತದೆ. ಇದು 3ನೇ ಆಪ್ಷನ್ ಆಗ್ತದೆ. ಸ್ಟಾಪ್ ಕಾಕ್ ಇರೋ ಆಪ್ಷನ್ ಯಾವುದಾದ? ಎ ಆಪ್ಷನ್, D ಆ್ಯಂಡ್ A. ಇದನ್ನು ನೀವು ಟಿಕ್ ಮಾಡ್ಬೋದು. ಅಂದರೆ ಇದರ ಅರ್ಥ ಏನಂತಂದರೆ ನಿಮಗೆ 4ರಲ್ಲಿ ಕೆಲವನ್ನ ನಾವು ಕೇಳಿರಂಗಿಲ್ಲ, ಕೆಲವನ್ನ ನಾವು ಕೇಳಿರ್ತೀವಿ. ಬಟ್ ನೀವು ಸೀಕ್ವೆನ್ಸನ್ನು ಬೈ ಹಾರ್ಟ್ ಹಾಕಿದ್ರೆ ಚೆನ್ನಾಗಿರ್ತದೆ. ಇಲ್ಲ ಅಂತಂದ್ರೂ ಕೂಡ ಆಪ್ಷನ್ಸನ್ನು ನೋಡಿ ಕೂಡ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ಕೋಬೋದು. ರೈಟ್? ನೆಕ್ಸ್ಟ್, ಆಸ್ ಪರ್ 1172/1971 ದ ಡೊಮೆಸ್ಟಿಕ್ ವಾಟರ್ ಕನ್ಸಂಪ್ಷನ್ ಅಂಡರ್ ನಾರ್ಮಲ್ ಕಂಡೀಷನ್ಸ್ ಇನ್ ಇಂಡಿಯನ್ ಸಿಟಿ ಈಸ್. ಅಂಡರ್ ನಾರ್ಮಲ್ ಕಂಡೀಷನ್ಸ್ ಅಂತೆ, ಮತ್ತು ಇಂಡಿಯನ್ ಸಿಟಿಯಲ್ಲಿ ಕೇಳಿದ್ರೆ ಅಂದರೆ 135 LPCD ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಆಮೇಲೆ ಭಾಳ ಇಂಪಾರ್ಟೆಂಟ್ ಏನು ಡೊಮೆಸ್ಟಿಕ್ ಅಂತ ಕೇಳಿದ್ರು. ಓಕೆ, ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮಗೆ 330 LPCD ಅಂತ ಒಂದು ನಂಬರ್ ಅದ, ಇನ್ನೊಂದು 270 LPCD ಅಂತ ಇನ್ನೊಂದು ನಂಬರ್ ಅದ. ಇದು ಯಾವುದಂತಂದರೆ ಡೊಮೆಸ್ಟಿಕ್, ಕಮರ್ಷಿಯಲ್, ವೇಸ್ಟೇಜು, ಆಮೇಲೆ ಇಂಡಸ್ಟ್ರಿ, ಆಮೇಲೆ ಇವೆಲ್ಲ ಪಬ್ಲಿಕ್ ಅವೆಲ್ಲ ಸೇರಿಕೊಂಡು ನಿಮಗೆ 330 ಮತ್ತು 270 ಬರ್ತದೆ. ಬಟ್ ಅವರು ಓನ್ಲಿ ಡೊಮೆಸ್ಟಿಕ್ ಕೇಳಿದ್ರೆ ವಿತ್ ದಿಸ್ ಕೋಡ್ ಮೆನ್ಷನ್ ಮಾಡಿದ್ರೆ ಅಂದರೆ 135 ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್, ಆಸ್ ಪರ್ ದ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಆಲ್ ಫೌಂಡೇಶನ್ ಶಾಲ್ ಎಕ್ಸ್ಟೆಂಡ್ ಟು ಅ ಡೆಪ್ತ್ ಆಫ್ ಬಿಲೋ ಗ್ರೌಂಡ್ ಲೆವೆಲ್. ಎಷ್ಟು? 50 mm. 500 mm ಅಂತ ನೆನ್ಪಿಟ್ಟಿರ್ತೀವಿ, ನಾವು ಹಂಗೆ ನೆನ್ಪಿಟ್ಟಿರ್ತಿದ್ದೆ. ಬಟ್ ಇದು ಆನ್ಸರಲ್ಲಿ 50 mm. ಇವ್ರು ಏನು ಕೇಳ್ತಿದ್ರೆ ಅಂದರೆ ನೀವು ಫೌಂಡೇಶನ್ ಎಲ್ಲಿ ಹಾಕಬೇಕು ಅಂತಂದ್ರೆ ಏನು ಡೆಫಿನೇಷನ್ ಹೇಳ್ತೀವಿ ನಾವು, ಟಿಲ್ ಯು ಗೆಟ್ ಅ ಹಾರ್ಡ್ ಸ್ಟಾರ್ಟ್. ಎಕ್ಸ್ಕವೇಟ್ ದ ಸಾಯಿಲ್ ಟಿಲ್ ಯು ಗೆಟ್ ದ ಹಾರ್ಡ್ ಸ್ಟಾರ್ಟ್ ಅಂತ ಹೇಳ್ತೀವಿ. ಇಫ್ ಯು ಗೆಟ್ ಅ ಹಾರ್ಡ್ ಸ್ಟಾರ್ಟ್ ಹಿಯರ್ ದೆನ್ ಯು ಹ್ಯಾವ್ ಟು ಪುಟ್ ಯುವರ್ ಫೌಂಡೇಶನ್ ಹಿಯರ್. ಕರೆಕ್ಟಾ? ಇಷ್ಟು ಅಂತ ನಮಗೆ ಅರ್ಥ ಆಗಿದೆ. ಬಟ್ ಅಕಸ್ಮಾತ್ ಈ ಹಾರ್ಡ್ ಸ್ಟಾರ್ಟ್ ಏನಾದರೂ ಸ್ವಲ್ಪ ಮ್ಯಾಲಿ ಸಾಯಿಲ್ ಸ್ಕ್ರಾಚ್ ಮಾಡಿದ ತಕ್ಷಣ ಬಂತಂದ್ರೆ 25 cm ಹೋದ್ರಪ್ಪ, 25 cm ನಿಮ್ಗೆ ಹಾರ್ಡ್ ಸ್ಟಾರ್ಟ್ ಬಂತಂದ್ರೆ NBC ಏನು ಹೇಳ್ತದೆ? ತಪ್ಪು, ಹಂಗೆ ಮಾಡಬೇಡ್ರಿ. ಹಂಗಿದ್ರೂ ಕೂಡ 500 ತನಕ ಹೋಗ್ರಿ, 500 mm ತನಕ ಹೋಗ್ರಿ, 50 cm ತನಕ ಹೋಗಿ ಅರ್ಧ ಮೀಟರ್ ಒಳಗೆ ಹೋಗಿ ಫೌಂಡೇಶನ್ ಹಾಕ್ರಿ ಅಂತ NBC ಹೇಳ್ತದೆ. Sixth question, door suitable for air conditioning buildings which provides entrance to one, exit to other simultaneously and closes automatically when not in use. Very interesting. ಇದು ರಿವಾಲ್ವಿಂಗ್ ಡೋರ್ಸ್ ಅಂತೇಳಿ, ಇದಕ್ಕೇನಂತರ ರಿವಾಲ್ವಿಂಗ್ ಡೋರ್ಸ್. ನೀವು ನೋಡಿರ್ಬೋದು AC ರೂಮ್ಸಲ್ಲಿ, ಏರ್ ಕಂಡೀಷನ್ ರೂಮ್ಸಲ್ಲಿ ಒಬ್ಬ ಬರ್ತಾ ಇದ್ದಾನೆ ಅಂದರೆ ಇನ್ನೊಬ್ಬ ಜೊತೆಗೇ ಹೋಗ್ಬೋದು. ಸೊ ದಟ್ ಬರೋನಿಗೂ ಮತ್ತು ಹೋಗೋನಿಗೆ ಬೇರೆ ಬೇರೆ ಟೈಮ್ ಕೂಡ ಅವಶ್ಯಕತೆ ಇಲ್ಲ. ಇಬ್ಬರು ಒಂದೇ ಸಮಯದಲ್ಲಿ ಇಬ್ಬರು ಹೊರಗಡೆ ಹೋಗಿಬಿಡ್ತಾರೆ, ಹೊರಗೆ ಬಂದ್ಬಿಡ್ತಾರೆ. ಟೈಮ್ ಕಡಿಮೆ ಆಗ್ತದೆ. ನಿಮ್ಗೆ ಹೊರಗಡೆ ಏರು ಡಸ್ಟು ಒಳಗಡೆ ಬಂದು ಏರ್ ಕಂಡೀಷನನ್ನು ಡಿಸ್ಟರ್ಬ್ ಮಾಡೋದು ಕೂಡ ಕಡಿಮೆ ಆಗ್ತದೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ಇನ್ ಅ ಪ್ಲೇಟ್ ಲೋ ಟೆಸ್ಟ್ ಬೇರಿಂಗ್ ಪ್ಲೇಟ್ ಸೈಜ್ ವಿಚ್ ಇಸ್ ರೆಕಮೆಂಡೆಡ್ ಈಸ್ ಅಂತ ಕೇಳಿದ್ರೆ ಭಾಳ ಇಂಪಾರ್ಟೆಂಟ್ ಕ್ವಶನ್. ಪ್ಲೇಟ್ ಲೋ ಟೆಸ್ಟ್ ಅಂತ ಮಾಡ್ತೀವಿ, ಅದರೊಳಗಡೆ ಪ್ಲೇಟ್ಸನ್ನು ಯೂಸ್ ಮಾಡಲೇಬೇಕು. ಅದಕ್ಕೊಂದಿಷ್ಟು ಸೈಜ್ ಇರ್ತವೆ, ರೇಂಜ್ ಕೇಳಿದಾನೆ, ಇದರಲ್ಲಿ ಮಿನಿಮಮ್ ಎಷ್ಟು ಇರಬೇಕು, ಮ್ಯಾಕ್ಸಿಮಮ್ ಎಷ್ಟು ಇರಬೇಕಂತ. ಕಾಮನ್ ಸೆನ್ಸ್ ಆನ್ಸರ್ ಮಾಡೋಣ ಇದನ್ನು. ಓಕೆ, ಥಿಯರಿ ಓದೇ ಇಲ್ಲ ಅಂತ ತಿಳ್ಕೊಡ್ರಿ. 300 cm ಅಂದರೆ 3 ಮೀಟರ್ ಅಂತೆ. 3 ಮೀಟರ್ದು ಪ್ಲೇಟ್ ತೊಗೊಂಡು ಯಾರು ಟೆಸ್ಟ್ ಮಾಡ್ತಾರಾ?
ತಪ್ಪು. 500 ಸೆಂಟಿಮೀಟರ್ ಅಂತ ಮ್ಯಾಕ್ಸಿಮಮ್. 5 ಮೀಟರ್ದು ಪ್ಲೇಟ್ ತೊಗೊಂಡು ಯಾರು ಟೆಸ್ಟ್ ಮಾಡ್ತಾರೆ? 1 ಮೀಟರ್ ಪ್ಲೇಟ್ ತೊಗೊಂಡು ಯಾರು ಟೆಸ್ಟ್ ಮಾಡ್ತಾರೆ? ರಾಂಗ್. 5 ಮೀಟರ್ ಮ್ಯಾಕ್ಸಿಮಮ್ ಕೊಡ್ತಿದ್ದಾನೆ, ರಾಂಗ್. 50 ಸೆಂಟಿಮೀಟರ್ ಅಗ್ರಿ ಆಗೋದು, ಬಟ್ ಇದನ್ನು ಮ್ಯಾಕ್ಸಿಮಮ್ಗೆ ಅಗ್ರಿ ಆಗಕ್ಕೆ ಸಾಧ್ಯ ಇಲ್ಲ. ದೇರ್ಫೋರ್ 30 ಸೆಂಟಿಮೀಟರ್ ಟು 75 ಸೆಂಟಿಮೀಟರ್ ಇಸ್ ಅ ರೈಟ್ ಆನ್ಸರ್. ಇಲ್ಲಿ ನಾನು ನಿಮ್ಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ನೀವು ಅದು ಮಾಡ್ಕೊಳ್ಳಿ. ನಾನು GT ವಿಡಿಯೋಸನ್ನು ನೋಡ್ಕೊಳ್ರಿ, GT ವಿಡಿಯೋಸ್ ನೋಡ್ಕೊಂಡು ನೀವು ಬೇಕಾದ್ರೆ ಈ ಹೋಮ್ವರ್ಕನ್ನು ಫುಲ್ಫಿಲ್ ಮಾಡ್ಕೊಳ್ಬೋದು. ಏನು ಹೋಮ್ವರ್ಕ್ ಅಂದರೆ ಪಕ್ಕಕ್ಕೆ ಬರೆದ್ಬಿಡ್ರಿ, ಇದ್ರ ಪಕ್ಕಕ್ಕೆ ಬರೆದಿಡ್ರಿ. ನೆಕ್ಸ್ಟ್ ಕ್ವಶನ್ ಅದೇ ಇರ್ಬೋದು. ನಿಮ್ಮ ಈ ಕ್ವಶನ್ಸಲ್ಲಿ ನಾನು ಏನು ಹೋಮ್ವರ್ಕ್ ಕೊಡ್ತೀನಲ್ಲ ಅವೇ ಆಗಿರ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ಈ ಕ್ವಶನಲ್ಲಿ ನಾನು ನಿಮಗೆ ನೈಟ್ರೇಟ್ ಎಕ್ಸೆಸ್ ಆದ ಯಾವ ಡಿಸೀಸ್ ಅಂತ ಕೇಳಿದೆ, ಕರೆಕ್ಟಾ? ಬಟ್ ಅವನು ಅದೇ ನೈಟ್ರೇಟ್ಗೆ ನೆಕ್ಸ್ಟ್ ಎಕ್ಸಾಮಲ್ಲಿ ಎಷ್ಟು ಪರ್ಮಿಸಿಬಲ್ ಲಿಮಿಟ್ ಅಂತ ಕೇಳ್ಬೋದು. ಇನ್ನೊಂದು ಎಕ್ಸಾಮಲ್ಲಿ ನೈಟ್ರೈಟ್ಸ್ ಪರ್ಮಿಸಿಬಲ್ ಲಿಮಿಟ್ ಕೇಳ್ಬೋದು. ಆಲ್ಬುಮಿನ್ ಇದೇನಿದು ಆರ್ಗ್ಯಾನಿಕ್ ಅಮೋನಿಯಾದ ಕೇಳ್ಬೋದು, ಆಲ್ಬುಮಿನಾಯ್ಡ್ ಕೇಳ್ಬೋದು. ದೇರ್ಫೋರ್ ಇದರ ಸೈಡ್ಗೆ ಕ್ವಶನ್ಸ್ ಸೈಡ್ಗೆ ಏನೇನು ಬರ್ಸ್ತಾ ಇದೀನಲ್ಲ ಅವುಗಳನ್ನು ನೀವು ಭಾಳ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ಬರ್ಕೊಂಡು ಹೋದರೆ 2-3 ಕ್ವಶನ್ ಪೇಪರ್ಸ್ ತಯಾರಾದಂಗೆ ಆಗ್ತದೆ. ಈ 7th ಕ್ವಶನಲ್ಲಿ ನಿಮ್ಗೆ ಹೋಮ್ವರ್ಕ್ ಏನು ಕೊಡ್ತೀನಿ ಅಂದರೆ, ನೋಡಪ್ಪ, ಮತ್ತೆ 2 ಟೈಪ್ ಆಫ್ ಸಾಯಿಲ್ ಅದ. ಕ್ಲೇಯಿ ಟೈಪ್ ಆಫ್ ಸಾಯಿಲ್ ಅಂತ ಒಂದದ, ಸ್ಯಾಂಡಿ ಟೈಪ್ ಆಫ್ ಸಾಯಿಲ್ ಅದ. ಅಥವಾ ಕೊಹೆಷನ್ ಲೆಸ್ C = 0 ಸಾಯಿಲ್ ಅದ, ಕೊಹೆಸಿವ್ ಸಾಯಿಲ್ ಅಂತ ಒಂದದ, 5 = 0 ಸಾಯಿಲ್ ಅಥವಾ ನಿಯರ್ಲಿ 0. ನನ್ನ ಕ್ವಶನ್ ಏನಂದರೆ, ಇಫ್ ಮೈ ಸೈಟ್ ಒಳಗಡೆ ಕ್ಲೇಯಿ ಟೈಪ್ ಆಫ್ ಸಾಯಿಲ್ ಇತ್ತಂದರೆ ಯಾವ ಸೈಜ್ ಪ್ಲೇಟನ್ನು ಯೂಸ್ ಮಾಡಬೇಕು? ಸ್ಯಾಂಡಿ ಟೈಪ್ ಆಫ್ ಸಾಯಿಲ್ ಇತ್ತಂದರೆ ಯಾವ ಸೈಜ್ ಪ್ಲೇಟನ್ನು ಯೂಸ್ ಮಾಡಬೇಕು? ಇದು ಕ್ವಶನ್. ಓಕೆ, ಇನ್ನು ಕಮೆಂಟ್ ಒಳಗಾದ್ರೆ ಹಾಕ್ರಿ, ಅಥವಾ ವಾಟ್ಸಪ್ಪಲ್ಲಿ ನನ್ನ ಸ್ಕ್ರೀನ್ಶಾಟ್ ನಿಮ್ಮ ಆನ್ಸರ್ಸನ್ನು ಕಳಿಸ್ರಿ. ನಾನು ಕೇಳಬೇಡ, ಮತ್ತೆ ಆನ್ಸರ್ಸನ್ನು ಕಳಿಸ್ರಿ, ಸರಿನೋ ತಪ್ಪು ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ? ಕೋನಿಂಗ್ ಆಫ್ ವೀಲ್ಸ್ ಈಸ್ ಪ್ರೊವೈಡೆಡ್. ಕೋನಿಂಗ್ ಆಫ್ ವೀಲ್ಸ್ ಅಂತ ಇದು ಯಾವ ಚಾಪ್ಟರ್ ನೋಡ್ರಿ? ಇದು ಯಾವ ಚಾಪ್ಟರ್ ಬರ್ತದೆ? ಇದು ರೈಲ್ವೆ ಒಳಗೆ ಬರ್ತದೆ. ರೈಲ್ವೆ ಒಳಗಡೆ ನಿಮ್ಮ ಇದು ಇರ್ತದಲ್ಲ, ವೀಲ್ಸ್ ಇರ್ತದೆ. ಗೊತ್ತು, ನಾವು ನೋಡೋಕೆ ನಮ್ಗೆ ಏನು ಅನ್ಸ್ತದ, ವೀಲ್ ಹಿಂಗಿರ್ತದ ಅಂತ ಥಿಂಕ್ ಮಾಡಿರ್ತೀವಿ ನಾವು, ರೈಟಾ? ಬಟ್ ಹಿಂಗಿರಂಗಿಲ್ಲ. ವೀಲ್ಸ್ ಹೆಂಗಿರ್ತದ? ಹಿಂಗಿರ್ತದೆ. ಹಿಂಗಿರ್ತದೆ. ಇದೇನು ಕೋನಿಂಗ್ ಏನದಲ್ಲ, ಈ ಕೋನಿಂಗ್ ಎದು ಕೊಟ್ಟಿದ್ದಾರೆ ಅಂತ ಕೇಳ್ತಿದ್ರು ಅವರು. ಟು ಚೆಕ್ ಲ್ಯಾಟ್ರಲ್ ಮೂವ್ಮೆಂಟ್ ಆಫ್ ವೀಲ್ಸ್. ಸರಿನಾ ತಪ್ಪ ನೋಡಬೇಕು. ಲ್ಯಾಟ್ರಲ್ ಮೂವ್ಮೆಂಟ್ ಆಫ್ ವೀಲ್ಸ್ ಅಂದರೆ ವೀಲ್ಸ್ ಈ ಕಡೆ ಸರ್ದಾಡ್ತಿರ್ತದೆ, ಅದು ಚೆಕ್ ಮಾಡೋಕ್ಕೇನು? ಟು ಅವಾಯ್ಡ್ ಡ್ಯಾಮೇಜ್ ಟು ಇನ್ನರ್ ಫೇಸ್ ಆಫ್ ರೈಲ್ಸ್. ಇನ್ನರ್ ಫೇಸ್ ಆಫ್ ದ ರೈಲ್ಸ್ ಏನದಲ್ಲ, ಇದನ್ನು ಡ್ಯಾಮೇಜ್ ಅವಾಯ್ಡ್ ಮಾಡಲಿಕ್ಕೋಸ್ಕರ ಹಿಂಗೆ ಕೊಟ್ಟಿರ್ಬೋದು, ರೈಟಾ? ಟು ಅವಾಯ್ಡ್ ಡಿಸ್ಕಂಫರ್ಟ್ ಟು ದ ಪ್ಯಾಸೆಂಜರ್ಸ್. ನನಗೆ ಗೊತ್ತಿರ್ತಕ್ಕಂಥದ್ದಂದ್ರೆ ದಿಸ್ ಆ್ಯಂಡ್ ದಿಸ್ ಐ ನೋ 100% ದೇ ಆರ್ ರೈಟ್ ಆನ್ಸರ್ಸ್. ನನಗೆ ಇದ್ರದ್ದು ಐಡಿಯಾ ಇದ್ದಿಲ್ಲ. ಟು ಅವಾಯ್ಡ್ ಡ್ಯಾಮೇಜ್ ಟು ಇನ್ನರ್ ಫೇಸಸ್ ಆಫ್ ರೈಲ್ಸ್ ಅನ್ನೋದು ಐಡಿಯಾ ಇದ್ದಿಲ್ಲ. ಬಟ್ 2 ಆಪ್ಷನ್ಸ್ 100% ಪಕ್ಕ ಇರೋದ್ರಿಂದ, ಆಲ್ ದಿ ಅಬೌವ್ ಸರಿ ಇರೋದ್ರಿಂದ ಐ ವಿಲ್ ಟೇಕ್ ದ ಆಲ್ ದಿ ಅಬೌವ್ ಇಸ್ ಅ ರೈಟ್ ಆನ್ಸರ್. ಐ ವಿಲ್ ಟೇಕ್ ಎನ್ ಅಡ್ವಾಂಟೇಜ್ ಆಫ್ ದೀಸ್ 2 ಕರೆಕ್ಟ್ ಆನ್ಸರ್ಸ್. ನೋಡಿ, ಯಾವಾಗಲೂ ಎಷ್ಟೇ ಎಕ್ಸ್ಪರ್ಟ್ಸ್ ಇರಲಿ ನೀವು ಓದಿದ್ರೊಳಗೆ, ಅಥವಾ ಎಷ್ಟೇ ಥಿಯರಿ ಅಥವಾ ಎಷ್ಟೇ ರಿವಿಷನ್ಸ್ ಮಾಡ್ಕೊಳ್ರಿ, ಬಟ್ ಯು ಹ್ಯಾವ್ ಟು ಟೇಕ್ ಅ ಅಡ್ವಾಂಟೇಜ್ ಆಫ್ ಸಮ್ ಕಾನ್ಸೆಪ್ಟ್ಸ್. ಅರ್ಥಾತ್ ಎಲ್ಲ ಸಮಯದೊಳಗೆ ಎಲ್ಲವನ್ನು ಬಯಟಾಕಲಿಕ್ಕೆ ಆಗ್ತಿರಂಗಿಲ್ಲ. ನೆಕ್ಸ್ಟ್ 9th ಒನ್, ದ ಬೆಸ್ಟ್ ಮೆಥಡ್ ಆಫ್ ಡಿಸ್ಪೋಸಲ್ ಆಫ್ ರೆಫ್ಯೂಸ್ ಟು ಎನ್ಶ್ಯೂರ್ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಆಫ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಈಸ್ ಅಂತ ಕೇಳಿದ್ರೆ. ವೆರಿ ಇಂಪಾರ್ಟೆಂಟ್. ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಎಷ್ಟು ಟೈಪ್ ಆಫ್ ಬ್ಯಾಕ್ಟೀರಿಯಾ ಇದೆ ಹೇಳ್ರಿ? ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ 1, ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ 1. ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಆರ್ ಹಾರ್ಮ್ಫುಲ್, ನಾನ್ ಪ್ಯಾಥೋಜೆನಿಕ್ ಅಂದ್ರೆ ಹಾರ್ಮ್ಲೆಸ್. ನೆನ್ಪಿಟ್ಕೊಡ್ರಿ, ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗೆ ಎಕ್ಸಾಂಪಲ್ ಬೇಸಿಲ್ಲೈ. ಓಕೆ, ಬೇಸಿಲ್ಲೈ ಅಂತ ಬಂದದ, ಅದು ಹೊಟ್ಟೆ ಒಳಗೆ ಇರ್ತದೆ, ಇಂಟೆಸ್ಟೈನ್ ಒಳಗೆ ಇರ್ತದೆ. ಇಷ್ಟು ಇನ್ಫಾರ್ಮೇಷನ್ ಚೆನ್ನಾಗಿರಲಿ. ಈ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾನ 100% ಕಂಪ್ಲೀಟ್ ಡಿಸ್ಟ್ರಕ್ಷನ್ ಮಾಡಬೇಕಂದ್ರೆ ಯಾವ ಮೆಥಡ್ ಅಂತ ಕೇಳ್ತಿದ್ರೆ? ಸುಡಬೇಕು. ಅರ್ಥೈತಲ್ಲ? ಲ್ಯಾಂಡ್ ಡಿಪಾಸಿಟ್ ಮಾಡಿದ್ರೆ ನೋಡಿ, ಕಾಮನ್ ಸೆನ್ಸ್ ಒಳಗೆ ಆನ್ಸರ್ ಮಾಡೋಣ. ಲ್ಯಾಂಡ್ ಡಿಸ್ಪೋಸಲ್ ಮಾಡಿದ್ರೆ ಅವೆಲ್ಲ ಬ್ಯಾಕ್ಟೀರಿಯಾ ಲ್ಯಾಂಡ್ ಒಳಗೆ ಹೋಗ್ತಾವೆ, ಮಣ್ಣೊಳಗೆ ಮಿಕ್ಸ್ ಆಗ್ತಾವೆ, ಮಣ್ಣಿಂದ ಗಿಡದಿಂದ ಎಲ್ಲರೂ ಬರ್ಬೋದು. ನೋ, 100% ಡಿಸ್ಟ್ರಕ್ಷನ್ ನಾಟ್ ಪಾಸಿಬಲ್. ಪಲ್ವರೈಸೇಷನ್ ಅಂತಂದ್ರೆ ಇದೇನೈತಲ್ಲ, ಇದು ರೆಫ್ಯೂಸ್ ಏನದಲ್ಲ, ಸಾಲಿಡ್ ಮೆಟೀರಿಯಲ್, ಆ ಸಾಲಿಡ್ ಮೆಟೀರಿಯಲ್ ಪುಡಿ ಮಾಡಿ ಪೌಡರ್ ಮಾಡಿ ಹೋಗಿಬಿಡೋದು. ಅದರಿಂದ ಬ್ಯಾಕ್ಟೀರಿಯಾಸ್ಗಳು ಸ್ಪ್ರೆಡ್ ಆಗಲ್ಲ ಅಥವಾ ಡಿಸ್ಟ್ರಕ್ಷನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೆಕ್ಯಾನಿಕಲ್ ಕಂಪೋಸ್ಟಿಂಗ್ ಅಂತ, ಮೆಕ್ಯಾನಿಕಲ್ ಕಂಪೋಸ್ಟಿಂಗ್ ಮಾಡಿದ್ರಂತೂ ಬ್ಯಾಕ್ಟೀರಿಯಾ ಸಾಯ್ತಾವ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ದೇರ್ಫೋರ್ ಇನ್ಸಿನರೇಷನ್ ಅಂತಂದ್ರೆ ಬರ್ನಿಂಗ್. ಇದು ಚೆಂದಾಗಿ ಉರಿ ಹಚ್ಚಿ ಸುಟ್ಬಿಡೋದ್ರಿಂದ ನಿಮಗೆಲ್ಲ ಬ್ಯಾಕ್ಟೀರಿಯಾಗಳು ಕಂಪ್ಲೀಟ್ ಡಿಸ್ಟ್ರಕ್ಷನ್ ಆಗ್ತದೆ. ಕಾಮನ್ ಸೆನ್ಸ್. 10th ಕ್ವಶನ್ ಏನಂದ್ರೆ, ಇಫ್ ದ ಮ್ಯಾಗ್ನೆಟಿಕ್ ಬೇರಿಂಗ್ ಆಫ್ ಲೈನ್ ಈಸ್ 48 ಡಿಗ್ರಿ 24 ಮಿನಿಟ್ಸ್, ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ 5 ಡಿಗ್ರಿ 38 ಈಸ್ಟ್ ಈಗದ, ದೆನ್ ದ ಟ್ರೂ ಬೇರಿಂಗ್ ಎಷ್ಟು ಅಂತ ಕೇಳಿದ್ರು. ಓಕೆ, ಯಾವಾಗಲೂ ನೆನ್ಪಿಟ್ಕೊಡ್ರಿ, ಡಿಕ್ಲಿನೇಷನ್ ಅಂದ್ರೆ ಏನು? ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಅಂದ್ರೆ ದಿಸ್ ಈಸ್ ದ ಎರರ್ ಬಿಟ್ವೀನ್ ದ ಮ್ಯಾಗ್ನೆಟಿಕ್ ಬೇರಿಂಗ್ ಆ್ಯಂಡ್ ಟ್ರೂ ಬೇರಿಂಗ್, ರೈಟಾ? ಓಕೆ, ನೌ ವಾಟ್ ಈಸ್ ಟ್ರೂ ಬೇರಿಂಗ್? ಇದು ಕ್ವಶನ್ ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೈನ್ ಇಲ್ಲೇ ಮಾಡಿಬಿಡ್ತೀನಿ. ಯಾಕಂದ್ರೆ ಫಿಕ್ಸ್ ಕ್ವಶನ್ಸ್ ಇವು ಸರ್ವೆ ಮತ್ತು ಇಂಥ ಕೆಲವು ಟಾಪಿಕ್ಸ್ ಇರ್ತಾವೆ, ಅವು 100% ಫಿಕ್ಸ್ ಆಗಿಬಿಡ್ತಾವೆ. ಅದೇ ಟ್ರೂ ಮೆರಿಡಿಯನ್ ಅಂದ್ರೆ ಏನು? ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂದರೆ ಏನು? ಓಕೆ, ಅಥವಾ ಟ್ರೂ ಬೇರಿಂಗ್ ಅಂದ್ರೇನು? ಮ್ಯಾಗ್ನೆಟಿಕ್ ಬೇರಿಂಗ್ ಅಂದ್ರೇನು? ಟ್ರೂ ಬೇರಿಂಗ್ ಅಂದರೆ ನಿಮ್ಮ ಹತ್ರ ಒಂದು ಟ್ರೂ ನಾರ್ತ್ ಇರ್ತೈತೆ. ದಿಸ್ ಇಸ್ ಟ್ರೂ ಅಂತಂದ್ರೆ ಇದು ಪಕ್ಕ ನಾರ್ತ್. ಇದು ಹೆಂಗೆ ಸೆಟ್ ಮಾಡ್ತಾರೆ, ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ. ಇದು ಟ್ರೂ ನಾರ್ತ್ ಅಂತ ಬರೀತಾರೆ, ಅದಕ್ಕೆ TN, ರೈಟಾ? ಓಕೆ, ನೀವು ಏನಾದರೂ ಒಂದು ಲೈನದ್ದು ಯಾವುದೋ ಒಂದು ಲೈನ್ ಐತಿ, ಈ ಲೈನದ್ದು ಆ್ಯಂಗಲನ್ನು ವಿತ್ ರೆಸ್ಪೆಕ್ಟ್ ಟು ಟ್ರೂ ನಾರ್ತಿಂದ ತೊಗೊಂಡ್ರೆ ಈ ಆ್ಯಂಗಲನ್ನು ಟ್ರೂ ಬೇರಿಂಗ್ ಅಂತ ಕರೀತಾರೆ. ಇದೇನಿದು ಲೈನ್? ಇದು AB ಲೈನ್. ಇದು ಈ AB ಲೈನದ ಆ್ಯಂಗಲನ್ನು ಯಾರ ಜೊತೆ ಕಂಪೇರ್ ಮಾಡ್ತಿದ್ರಿ? ಟ್ರೂ ನಾರ್ತ್ನ ಒಂದು ಜೊತೆ ಕಂಪೇರ್ ಮಾಡಿದ್ರೆ ಟ್ರೂ ಬೇರಿಂಗ್ ಸಿಕ್ತು. ಬಟ್ ಟ್ರೂ ನಾರ್ತ್ ನಮ್ಮ ಜನರಲ್ ಆಗಿ ನಿಮ್ಮ ಮನೆ ಕಟ್ಟೋತ್ನಾಗ ಸಿಗಂಗಿಲ್ಲ. ಟ್ರೂ ನಾರ್ತ್ ಸಿಗಂಗಿಲ್ಲ. ಅರ್ಥಾಯ್ತಾ? ಯಾಕೆ ಹೇಳು? ಏನೋ ಅರ್ತ್ ರೊಟೇಷನ್ಸ್ ಚೇಂಜ್ ಆಗಿರ್ಬೋದು, ನಿನ್ನ ಕಂಪಾಸ್ ಒಳಗಡೆ ಮ್ಯಾಗ್ನೆಟ್ ಸರಿಯಾಗಿ ವರ್ಕ್ ಮಾಡ್ತಿರ್ಲಿಕ್ಕಿಲ್ಲ, ಅಥವಾ ಬಿಕಾಸ್ ಆಫ್ ದ ಲೋಕಲ್ ಅಟ್ರಾಕ್ಷನ್ಸ್ ಇರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಪೋಲ್ಸ್ ಇರ್ಬೋದು, ಏನೋ ರೀಸನ್ಸ್ ಆಗಿ ನಿಮಗೆ ಟ್ರೂ ಮೆರಿಡಿಯನ್ ಸಿಗಂಗಿಲ್ಲ. ಹಾಗಾಗಿ ನೀವೇನು ಮಾಡ್ತೀರಿ? ಜುಗಾಡ್ ಸ್ಟಾರ್ಟ್ ಮಾಡ್ತೀರಿ. ಜುಗಾಡ್ ಏನು ಮಾಡ್ತೀರಿ? ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತೇಳಿ, ಮ್ಯಾಗ್ನೆಟಿಕ್ ನಾರ್ತ್ ಅಂತೇಳಿ ಸಿಗ್ತದೆ. ಮ್ಯಾಗ್ನೆಟಿಕ್ ನಾರ್ತ್ ಅಂದ್ರೆ ನಿನ್ನ ಕೈಯಾಗ ಒಂದು ಮ್ಯಾಗ್ನೆಟ್ ಇರ್ತೈತಲ್ಲ, ಅದು ಏನು ನಾರ್ತ್ ತೋರಿಸುತ್ತಲ್ಲ, ಅದು ಮ್ಯಾಗ್ನೆಟಿಕ್ ನಾರ್ತ್. ಈಗ ಇದೇ AB ಅಂತಕ್ಕಂಥ ಲೈನನ್ನು ನೀ ಏನಾದರೂ ಈ ಮ್ಯಾಗ್ನೆಟಿಕ್ ನಾರ್ತ್ಲಿಂದ ಮೆಜರ್ ಮಾಡಿದ್ರೆ ಅದು ಮ್ಯಾಗ್ನೆಟಿಕ್ ಬೇರಿಂಗ್ ಅಂತ ಹೇಳ್ತಾರೆ. ಓಕೆಪ್ಪ, ಈಗ ಟ್ರೂ ನಾರ್ತು ಮತ್ತು ಮ್ಯಾಗ್ನೆಟಿಕ್ ನಾರ್ತ್ ಏನೈತಲ್ಲ, ಇವು ಎರಡೂ ಸೇಮ್ ಇರ್ತಾವ? ಸೇಮ್ ಇತ್ತಂದ್ರಂತೂ ನೀನು ಪುಣ್ಯವಂತ, ಅರ್ಥಾಯ್ತಾ? ಬಟ್ ಸೇಮ್ ಇರಂಗಿಲ್ಲ. ಯಾಕಂತಂದ್ರೆ ದೇರ್ ಆರ್ ಸೋ ಮೆನಿ ರೀಸನ್ಸ್. ಇವೆರಡು ಸೇಮ್ ಇರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ರೆಡ್ ಲೈನು ಮತ್ತು ಬ್ಲೂ ಲೈನು ಎರಡೂ ಕರೆಕ್ಟಾಗಿ ಹಿಂಗಿರೋಕ್ಕೆ ಸಾಧ್ಯ ಇಲ್ಲ. ಹಂಗೆ ಇರಲಿಲ್ಲ ಅಂತಂದ್ರೆ ಅವೆರಡು ನಡುವೆ ಡಿಫ್ರೆನ್ಸ್ ಇತ್ತಂದ್ರೆ ಆ ಡಿಫ್ರೆನ್ಸಿಗೆ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಅಂತ ಕರೀತಾರೆ.
ಈ ಪ್ರಾಬ್ಲಮಲ್ಲಿ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಎಷ್ಟೈತೆ ಅಂದ್ರೆ 5 ಡಿಗ್ರಿ 38 ಮಿನಿಟ್ ಐತೆ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಟುವರ್ಡ್ಸ್ ಈಸ್ಟ್ಗೆ ಅಂತ ಹೇಳಿದ್ರು. ಟುವರ್ಡ್ಸ್ ಈಸ್ಟ್ ಅಂತ ಹೇಳಿರೋದ್ರಿಂದ ನೀವು ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು? ಈಗ ಈಸ್ಟಿಗೆ ಹೋಗ್ಬೇಕು, ಟ್ರೂ ಮೆರಿಡಿಯನ್ಲಿಂದ ಈಸ್ಟಿಗೆ ಹೋಗ್ಬೇಕು. ಈಸ್ಟಿಗೆ ಹೋಗಿ ಮ್ಯಾಗ್ನೆಟಿಕ್ ಮೆರಿಡಿಯನನ್ನು ಇಲ್ಲಿ ಡ್ರಾ ಮಾಡ್ಕೋಬೇಕು. ಇದು ಎಷ್ಟಪ್ಪ ಆ್ಯಂಗಲು? ಡಿಕ್ಲಿನೇಷನ್ ಇದು 5 ಡಿಗ್ರಿ 38 ಮಿನಿಟ್ಸ್ ಆಯಿತು. ಓಕೆ, ನೋಡಿಲಿ ಎ ಬಿನ ಚೆಕ್ ಮಾಡಿಲ್ಲ ನಾ. ಎ ಬಿ ಅಲ್ಲೇ ಇರ್ತೈತಿ, ಎ ಬಿ ಏನು ಡಿಸ್ಟರ್ಬ್ ಆಗಲ್ಲ. ಓಕೆ, ಯಾವ ಬೇರಿಂಗ್ ಕೊಟ್ಟಾನ ಇಲ್ಲಿ ನಮಗೆ? ಮ್ಯಾಗ್ನೆಟಿಕ್ ಬೇರಿಂಗ್ ಆಫ್ ಅ ಲೈನ್ ಕೊಟ್ಟಾನ. ಓಕೆ, ಹಾಗಾದ್ರೆ ಮ್ಯಾಗ್ನೆಟಿಕ್ ಬೇರಿಂಗ್ ಆಫ್ ಅ ಲೈನ್ ಎಷ್ಟು ಕೊಟ್ಟಿದ್ದಾನ? 48 ಡಿಗ್ರಿ 24 ಮಿನಿಟ್ಸ್ ಕೊಟ್ಟಿದ್ದಾನೆ. ಓಕೆ, ಕ್ವಶನ್ ಏನು ಕೇಳಿದ್ರೆ ಟ್ರೂ ಬೇರಿಂಗ್ ಕೇಳಿದ್ರೆ ರೆಡ್ ಲೈನ್ಲಿಂದ ಎಷ್ಟು ಬರ್ತದ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ. ಅವು ಯಾರು ಫಾರ್ಮಲ್ ಗಿರ್ಮಲ್ ಬ್ಯಾಟ್ ಹಾಕ್ತಾರಪ್ಪ, ನಾವಂತೂ ಫಾರ್ಮಲ್ ಬ್ಯಾಟ್ ಹಾಕಲ್ಲ. ಇಷ್ಟು ಚೆಂದಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ಈಗ ನೋಡಿದ್ರೆ 48 24ನ 5 ಡಿಗ್ರಿ 38ಗೆ ಕೂಡಿಸ್ಬಿಡು. 48 ಡಿಗ್ರಿ 24ಗೆ 5 ಡಿಗ್ರಿ 38ಗೆ ಕೂಡಿಸ್ಬಿಡು. ಅವಾಗೇನಾಯಿತು? ಫಸ್ಟ್ ಇವೆರಡು ಕೂಡಿಸ್ಕೋ. 24 38 ಅಂತಂದ್ರೆ 0 ಬಂತು, 1 ಡಿಗ್ರಿ ಜಾಸ್ತಿ ಆಯಿತು. 48 + 5 53 ಒಂದು 54. ಎಲ್ಲೈತೆ ಆನ್ಸರು? 5402 ಇಸ್ ದ ರೈಟ್ ಆನ್ಸರ್. ಡನ್. ನೆಕ್ಸ್ಟ್ ಕ್ವಶನ್ 11th one. Material in which the atoms are arranged almost randomly are those that do not have crystalline structure are called as. ಇಲ್ಲಿ ಕ್ವಶನಲ್ಲಿ 2 ಕೀ ವರ್ಡ್ಸ್ನ ನಾವು ಹಿಡಿಬೇಕು. ಏನಂತಂದ್ರೆ ಮಟೀರಿಯಲ್ಸ್ ಅದ, ಆಟಮ್ಸ್ ವಿಚ್ ಆರ್ ಅರೇಂಜ್ಡ್. ಕರೆಕ್ಟ್, ಮಟೀರಿಯಲ್ ಅಂದಮೇಲೆ ಆಟಮ್ಸ್ ಅರೇಂಜ್ ಆಗಿರ್ತಾವೆ. ಇಲ್ಲಿ ತನಕ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಹೆಂಗೆ ಅರೇಂಜ್ ಆಗ್ಯಾವಂತ? ಆಲ್ಮೋಸ್ಟ್ ರ್ಯಾಂಡಮ್ಲಿ ಅಂದ್ರೆ ಸಿಸ್ಟಮ್ಯಾಟಿಕ್ ಇಲ್ಲ. ಸಿಸ್ಟಮ್ಯಾಟಿಕ್ ಅಂದ್ರೆ ಕ್ರಿಸ್ಟಲ್. ವಾಟ್ ಈಸ್ ಕ್ರಿಸ್ಟಲ್? ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್. ಓಕೆ, ಸಿಸ್ಟಮ್ಯಾಟಿಕ್ ಇಲ್ಲ ಅಂತ, ರ್ಯಾಂಡಮ್ಲಿ. ದೋಸ್ ದಟ್ ಡು ನಾಟ್ ಹ್ಯಾವ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್. ನೋಡಿ, ನಾನು ಇಲ್ಲಿ ಅಂದಿದ್ದೆ, ಅವು ಮುಂದೆ ಅದನ್ನು ತಾನೇ ಹೇಳಕತ್ತೆ. ಅವು ಕ್ರಿಸ್ಟಲೈನ್ ಇಲ್ಲ ಅಂತ. ಹೌದಪ್ಪ, ಇಲ್ಲ. ಮತ್ತು ಇಲ್ಲ ಅಂದಮೇಲೆ ಏನು? ಈ 4 ಆಪ್ಷನಲ್ಲಿ ಎಲಾಸ್ಟಿಕ್ ಡೆಫಿನೇಷನ್ ಬೇರೆ ಐತಿ, ಸಿರಾಮಿಕ್ಸ್ ಕಾಮಿಡಿ ಕೊಟ್ಟನ, ಬ್ರಿಟಲ್ಗೆ ಡೆಫಿನೇಷನ್ ಕೊಟ್ಟನ, ಕ್ರಿಸ್ಟಲೈನ್ ಸ್ಟ್ರಕ್ಚರ್ದ ಅಪೋಸಿಟ್ ವರ್ಡ್ ಅಮಾರ್ಫಸ್ ಅದ. ಹೌದಾಯ್ತು, ಆಯ್ತಾ? ಚೆನ್ನಾಗಿದಲ್ಲ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ 12ನೇ ಕ್ವಶನ್. ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಎಲಿಮೆಂಟ್ಸ್ ಪಾರ್ಷಿಯಲ್ ಆರ್ ಕಂಪ್ಲೀಟ್ ಎಲಿಮಿನೇಷನ್ ಆಫ್ ಫಾರ್ಮರ್ಕ್ ಈಸ್ ಪಾಸಿಬಲ್. ವೆರಿ ಇಂಟ್ರೆಸ್ಟಿಂಗ್. ಹೌದಾ? ಕನ್ಸ್ಟ್ರಕ್ಷನ್ ಮಾಡೋದ್ನಾಗ ಫಾರ್ಮರ್ಕ್ ಅಂತ ಕೊಡ್ತಾರೆ. ಆ ಫಾರ್ಮರ್ಕನ್ನು ಏನು ಮಾಡ್ಬೇಕಂತ ಕಂಪ್ಲೀಟ್ ಅಥವಾ ಪಾರ್ಷಿಯಲ್ ಎಲಿಮಿನೇಷನ್ ಮಾಡಬೇಕಂದ್ರೆ ಏನು ಮಾಡ್ಬೇಕು, ಎಲ್ಲಿ ಮಾಡ್ತಾರೆ ಅಂತ ಕೇಳಿ. ನೋಡಿ, ಎಲಿಮಿನೇಷನ್ ಒಳಗೆ ಲಿಂಟಲ್ ಒಳಗಡೆ ನೀವು ಕಂಪ್ಲೀಟ್ ಅಥವಾ ಪಾರ್ಷಿಯಲ್ ಎಲಿಮಿನೇಟ್ ಫ್ರೇಮ್ವರ್ಕ್ ಬೇಡ ಅಂತ ನನಗೆ ಸಾಧ್ಯ ಇಲ್ಲ. ಕಾಂಕ್ರೀಟ್ ಬೀಮಲ್ಲಿ ಸಾಧ್ಯ ಇಲ್ಲ. PSC ಒಳಗಡೆ ಡೌಟ್ ಬರ್ತದೆ, ಬಟ್ ಸಾಧ್ಯ ಇಲ್ಲ. ದೆನ್ ಫೆರ್ರೋ ಸಿಮೆಂಟನ್ನು ಯೂಸ್ ಮಾಡಿದಾಗ ದೆನ್ ಯು ಕ್ಯಾನ್ ಸೇ ದ್ಯಾಟ್ ಕನ್ಸ್ಟ್ರಕ್ಷನ್ ಆಫ್ ಎಲಿಮೆಂಟ್ಸ್ ಏನದು ಫೆರ್ರೋ ಸಿಮೆಂಟ್ ಎಲಿಮೆಂಟ್ಸ್ ಪಾರ್ಷಿಯಲ್ ಆರ್ ಕಂಪ್ಲೀಟ್ ಎಲಿಮಿನೇಷನ್ ಅಂದರೆ ನಿಮ್ಮ ಫ್ರೇಮ್ವರ್ಕ್ದ ಅವಶ್ಯಕತೆ ಇಲ್ಲ ಅಂತ ಫೆರ್ರೋ ಸಿಮೆಂಟ್ ಹೇಳ್ಬೇಕು. ಓಕೆ, ಫಾರ್ ದ ಡೀಪ್ ಡಿಸ್ಕಷನ್ ಯು ಕ್ಯಾನ್ ವಾಚ್ ಮೈ ಅದರ್ ವಿಡಿಯೋಸ್. 13th question. A cantilever of length L is subjected to a couple M at its free end. The deflection is. Wow, nice. Diagram ಡ್ರಾ ಮಾಡೋಣ. ಕ್ಯಾಂಟಿಲಿವರ್ ಅಂತೆ, ಇದಕ್ಕೆ ಕ್ಯಾಂಟಿಲಿವರ್ ಅಂತಾರೆ. ಮೊಮೆಂಟ್ ಅಥವಾ ಕಪಲ್ M ಅಂತೆ. ದೆನ್ ದಿಸ್ ಇಸ್ M ಅಂತೆ. ದೆನ್ ಲೆಂತ್ L ಅದಂತೆ. ಓಕೆ, ದ ಡಿಫ್ಲೆಕ್ಷನ್ ಈಸ್ ಅಂತ. ನೋಡಿ, ಇಂಥ ಟೈಮಲ್ಲಿ ನಮಗೆ ಯೂಸ್ ಆಗ್ತಕ್ಕಂಥದ್ದು ಯಾವುದಂದರೆ ಮೊಮೆಂಟ್ ಏರಿಯಾ ಮೆಥಡ್. ಮೊಮೆಂಟ್ ಏರಿಯಾ ಮೆಥಡ್ ಜಲ್ದಿ ನಿಮ್ಗೆ ಆನ್ಸರ್ ಕೊಟ್ಬಿಡ್ತದೆ. ಇದು ಹೆಂಗಾದ್ರೂ ಬೆಂಡ್ ಆಗಲಿ, ಲೆಟ್ ಅಸ್ ಕನ್ಸಿಡರ್ ಹಿಂಗೆ ಬೆಂಡ್ ಆಗ್ತದ ಅಂತ ಅನ್ಕೊಳ್ಳೋಣ. ದೆನ್ ಯು ವಾಂಟ್ ದಿಸ್ ಆಸ್ ಅ ಡಿಫ್ಲೆಕ್ಷನ್. ಮೊಮೆಂಟ್ ಏರಿಯಾ ಮೆಥಡ್ ಏನು ಹೇಳ್ತದೆ ಅಂದರೆ ಇದ್ರದ್ದು ಮೊಮೆಂಟ್ ಏರಿಯಾ ಹಾಕಪ್ಪ ಅಂತ, ಮೊಮೆಂಟ್ ಏರಿಯಾ ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್ ಹಾಕು ಅಂತ ಹೇಳ್ತದೆ. ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್ ಸ್ವಲ್ಪ ಬ್ಯಾಟ್ ಆಗಬೇಕು ಇಂಥಕ್ಕೆಲ್ಲ. M ಐತಂದ್ರೆ ಇಲ್ಲಿ M ಬರ್ತದೆ, ಇದನ್ನು ಕೂಡ M ಆಗಿರ್ತದೆ. ಓಕೆ, ಮೊಮೆಂಟ್ ಏರಿಯಾ ಮೆಥಡ್ ಪ್ರಕಾರ ಡೆಲ್ಟಾ ಏನೈತಲ್ಲ ಡಿಫ್ಲೆಕ್ಷನ್ ಇಸ್ ಈಕ್ವಲ್ ಟು ಏರಿಯಾ ಆಫ್ M ಓವರ್ EI ಡಯಾಗ್ರಾಮ್, ಏರಿಯಾ ಆಫ್ M ಓವರ್ EI ಡಯಾಗ್ರಾಮ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ದ ಪಾಯಿಂಟ್ ವೇರ್ ಡಿಫ್ಲೆಕ್ಷನ್ ಈಸ್ ಡಿಸೈರ್ಡ್. Then this is the CG, this is the point where deflection is desired, then this distance is L/2 and the area is L. Area is M into L and perpendicular distance is L/2. The answer is M L square by 2 EI. Okay, then M L square by 2 EI, which option? A option, M L square by 2 EI. 4 ಐತಿ ರಾಂಗ್ ಹಾಕು, 8 ಐತಿ ರಾಂಗ್ ಹಾಕು, 16 ಐತಿ ರಾಂಗ್ ಹಾಕು. ಬರೀತು. Then in case of RCC, sodium benzoate can be used for reducing ಅಂತ ಕೇಳಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಓಕೆ, ನೋಡು, ಸೋಡಿಯಂ ಬೆಂಜೋನೈಟ್ಗೆ ನೀವು ಓದಿರ್ತೀರಿ. ಹೌದಾ? ಸೋಡಿಯಂ ಬೆಂಜೋನೈಟ್ದು ಪ್ರಾಪರ್ಟಿ ಏನಪ್ಪ ಅಂತಂದರೆ ವಾಟರ್ ಪ್ರೂಫಿಂಗಿಗೆ ಯೂಸ್ ಮಾಡ್ತಾರೆ. ನೀರು ಒಳಗಡೆ ಹೋಗಬಾರ್ದು ಅಂತೇಳಿ ಸೋಡಿಯಂ ಬೆಂಜೋನೈಟ್ನ ಯೂಸ್ ಮಾಡ್ತಾರೆ. ಓಕೆ, ಇದ್ರದ್ದು ಅರ್ಥ ಆಯ್ತು. ಇಲ್ಲಿ ಬರ್ಕೊಂಬಿಡಿ, ವಾಟರ್ ಪ್ರೂಫಿಂಗ್ ಅಂತ ಬರ್ಕೊ. ಈ ವಾಟರ್ ಪ್ರೂಫಿಂಗ್ ಇಷ್ಟು ಇನ್ಫಾರ್ಮೇಷನ್ ನನಗೆ ಗೊತ್ತದ. ಈಗ ಆಪ್ಷನ್ ಓದೋಣ. ಕ್ರ್ಯಾಕ್ಸಿಗೂ ಮತ್ತು ವಾಟರ್ ಪ್ರೂಫಿಂಗ್ ಏನು ಸಂಬಂಧ ಐತೆ? ನೀರು ಒಳಗೆ ಹೋದ್ರೆ ಕ್ರ್ಯಾಕ್ಸ್ ಬೀಳ್ತಾವೆ? ಇಲ್ಲ, ಕ್ರ್ಯಾಕ್ಸ್ ಬೀಳ್ತದ ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ ಮತ್ತು ಹೇರ್ ಕ್ರ್ಯಾಕ್ಸ್ ಅಂತ ಎರಡು. ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ ಇಟ್ ಇಸ್ ಬಿಕಾಸ್ ಆಫ್ ಫೇಲ್ಯೂರ್ ಆಫ್ ಸ್ಟ್ರಕ್ಚರ್. ದೇರ್ ಫೋರ್ ಸೋಡಿಯಂ ಬೆಂಜೋನೈಟ್ಗೆ ಇದಕ್ಕೇನು ಸಂಬಂಧ ಇಲ್ಲ, ಬೆಂಜೋಯಿಟ್ಗೆ ಸಂಬಂಧ ಇಲ್ಲ. ಶ್ರಿಂಕೇಜು ಸ್ವಲ್ಪ ಕ್ವಶನ್ ಮಾರ್ಕ್ ಇಟ್ಟು ಆಮೇಲೆ ನೋಡೋಣ. ಕ್ರೀಪ್ಗೂ ಇದಕ್ಕೂ ಸಂಬಂಧ ಇಲ್ಲ. ಓಕೆ, ಕರೋಜನ್ ಮತ್ತು ಶ್ರಿಂಕೇಜ್ ಅಂತ. ನೀರು ಜಾಸ್ತಿ ಆಯಿತು ಅಂತಂದ್ರೆ ಅಥವಾ ಸಿಮೆಂಟ್ ಪಾರ್ಟಿಕಲ್ಸ್ ಸೈಜ್ ಆಫ್ ದ ಪಾರ್ಟಿಕಲ್ಸ್ ಭಾಳ ಕಡಿಮೆ ಇತ್ತಂದ್ರೆ ಶ್ರಿಂಕೇಜ್ ಆಗ್ತದೆ. ನೆನ್ಪಿಟ್ಕೊಡ್ರಿ. ವಾಟರ್ ಸಿಮೆಂಟ್ ರೇಷಿಯೋ ಸ್ವಲ್ಪ ಜಾಸ್ತಿ ಆಗಬೇಕು, ಒಂದೇದು. ಎರಡನೇದು ಸಿಮೆಂಟ್ದು ಫೈನೆಸ್ ಏನೈತಲ್ಲ ಅದು ಜಾಸ್ತಿ ಆಗಬೇಕು. ಇವೆರಡು ಜಾಸ್ತಿ ಆದರೆ ಶ್ರಿಂಕೇಜ್ ಆಗ್ತದೆ. ಬಟ್ ಇಲ್ಲಿ ಏನು ಮಾಡಕ್ಕೆ ನಾವು ವಾಟರ್ ಪ್ರೂಫಿಂಗ್ ಏಜೆಂಟನ್ನು ಯೂಸ್ ಮಾಡಕತ್ತೇನೆ ಅಂದ್ರೆ ಆಬ್ವಿಯಸ್ಲಿ ಸರ್ಫೇಸ್ಗೆ ಯೂಸ್ ಮಾಡಕತ್ತೇನೆ. ಸರ್ಫೇಸ್ ಒಳಗಡೆ ನೀರು ಒಳಗಡೆ ಹೋಗ್ಲಾರ್ದಂಗೆ ಇದು ನೋಡ್ಕೊಂತದಂದ್ರೆ ಅದು ಕರೋಜನ್ ರೆಡ್ಯೂಸ್ ಮಾಡ್ತದೆ. ಎಷ್ಟು ಚೆನ್ನಾಗಿದೆ ಆನ್ಸರ್. ರೈಟಾ? ನೆಕ್ಸ್ಟ್ 15th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಮನ್ ವೆನ್ ಅ ವಾಲ್ವ್ ಕ್ಲೋಸಸ್ ಸಡನ್ಲಿ ಅಟ್ ಅನ್ ಎಂಡ್ ಆಫ್ ಅ ಪೈಪ್ಲೈನ್ ಸಿಸ್ಟಮ್ ಅಂಡ್ ಪ್ರೆಷರ್ ವೇವ್ಸ್ ಪ್ರೊಪಗೇಟ್ ಇನ್ ದ ಪೈಪ್? ವೆರಿ ಇಂಟ್ರೆಸ್ಟಿಂಗ್. ನಿಮ್ಮ ಬಾತ್ರೂಮ್ ಒಳಗಡೆ ಮನೆ ಒಳಗಡೆ ನೀವು ಸ್ಟೀಲಿನ ಪೈಪ್ ಹಾಕಿರ್ತಾರೆ ಕೆಲವರು. ಸ್ಟೀಲಿನ ಪೈಪ್ ಹಾಕಿ ಹಿಂಗೆ ಗಾಡಿ ಇರ್ತದೆ. ಹಿಂಗೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ವಾಲ್. ಈ ವಾಲ್ಗೆ ಹಿಂಗೆ ಪೈಪ್ ಬಿದ್ದಿರ್ತದೆ. ಆ ಪೈಪ್ಲಿಂದ ಹಿಂಗೆ ನಳ ತೊಗೊಂಡಿರ್ತೀರಿ. ನೆನಪೈತಿ?
ಕೆಲವ್ರ ಮನೆ ಒಳಗಡೆ ಹಿಂಗಿರ್ತಾವೆ, ಹಿಂಗೆ ನೀರು ಇರ್ತಾವೆ. ಇಲ್ಲಿ ಏನು ಬರ್ತದೆ, ಇಲ್ಲಿ ನಳ ಇಟ್ಟಿರ್ತಾರೆ. ನೀವು ಇದನ್ನು ನಳನ ಸಡನ್ ಆನ್ ಮಾಡಿದ ತಕ್ಷಣ ಭರ್ರಂತ ಇಲ್ಲಿ ನೀರು ಬಂತಂದರೆ ನೀವು ನೋಡಿರ್ಬೋದು, ಇಲ್ಲಿ ಹಿಂಗೆ ಲಾಕ್ ಮಾಡಿರ್ತಾರಲ್ಲ, ಹಿಂಗೆ ಒಂದು ಕ್ಲಿಪ್ ಹಾಕಿ ಲಾಕ್ ಮಾಡಿರ್ತಾರೆ ಪೈಪ್. ಈ ಪೈಪ್ ಒಳಗಡೆ ಡಗಡಗಡ ಅಂತ ಒಂದು ಸೌಂಡ್ ಬರ್ತದೆ. ಆ ಸೌಂಡ್ ಯಾಕೆ ಬರ್ತದೆ ಅಂದರೆ, ನೀವು ಸಡನ್ ಓಪನ್ ಮಾಡಿದಾಗ ನೀರು ಸಡನ್ ಬರ್ತದೆ, ಅಥವಾ ಸಡನ್ ಕ್ಲೋಸ್ ಮಾಡಿದಾಗ ಇಲ್ಲಿ ಸಡನ್ ಕ್ಲೋಸ್ ಮಾಡಿ ಹರಿತಕ್ಕಂಥ ನೀರನ್ನ ಸಡನ್ ಕ್ಲೋಸ್ ಮಾಡಿದಾಗ ಇಲ್ಲಿ ಒಂದು ವಾಪಸ್ ರಿಪ್ಪಲ್ ಹೋಗಿ ಇದರೊಳಗಡೆ ಹ್ಯಾಮರಿಂಗ್ ಆ್ಯಕ್ಷನ್ ಕೊಡ್ತದೆ. ದೇರ್ ಫೋರ್ ದಟ್ ಇಸ್ ಅ ವಾಟರ್ ಹ್ಯಾಮರ್ ಇಸ್ ಅ ಕರೆಕ್ಟ್ ಆನ್ಸರ್. ಕರೆಕ್ಟ್ ಅರ್ಥ ಆಗುತ್ತವಲ್ಲ? ವೆರಿ ಗುಡ್. ನೆಕ್ಸ್ಟ್ ಹೋಗೋಣ. 16ನೇ ಕ್ವಶನ್. ದ ಗ್ಯಾಸ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಹೈ ಮಾರ್ಟಾಲಿಟಿ ರೇಟ್ಸ್ ಕಾಸ್ಡ್ ಬೈ ಇನ್ಕಂಪ್ಲೀಟ್ ಕಂಬಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಈ ಕ್ವಶನ್ ನೋಡು, ನಮ್ಮ ಬಕ್ರಾ ಅಂತ ತಿಳ್ಕೊಂಡಿರ್ತಾರೆ, ನಮ್ಗೇನು ಗೊತ್ತೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ನೋಡ, ಇನ್ಕಂಪ್ಲೀಟ್ ಕಂಬಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಇದನ್ನು ಎಲ್ಲಿ ಓದಿರ್ತೀರಪ್ಪ? ಏರ್ ಪೊಲ್ಯೂಷನ್ ಚಾಪ್ಟರ್ ಒಳಗೆ ಓದಿರ್ತೀವಿ. ಕಂಬಷನ್ ಸರಿಯಾಗಿಲ್ಲ ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಜನರೇಟ್ ಆಗ್ತದ. ಸಾಕು, ನಮ್ಮ ಮೇಲೆ ಓದಲೇ ಇಲ್ಲ ಒಂದೇದು. ಓಕೆ, ನಿಮ್ಗೆ ಭಾಳ ಇಂಪಾರ್ಟೆಂಟ್ ಅಂದರೆ CO2, CO3, CO2, CO3. CO3 ಬೇಚಾರ ಭಾಳ ಒಳ್ಳೆ ಮನುಷ್ಯ, ಇವ ಕಾರ್ಬೋನೇಟ್. ಇವನ ಜೊತೆಗೆ HCO3 ಓದ್ತಂತಂದ್ರಂತೂ ಏನು ಪ್ರಾಬ್ಲಮ್ ಇಲ್ಲ. ಇವನ್ ನಾವು ಇದ್ರೂ ಕುಡಿತೀವಿ ನೀರನ್ನ. ನೀರೊಳಗಡೆ ಕಾರ್ಬೋನೇಟು ಮತ್ತು ಬೈಕಾರ್ಬೋನೇಟ್ ಇತ್ತಂದ್ರೆ ಹಾರ್ಡ್ ವಾಟರ್ ಅಂತಾರೆ, ಕುಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಬದುಕ್ತೀರಿ, ಏನು ಪ್ರಾಬ್ಲಮ್ ಇಲ್ಲ. CO2 ಅಂತಂದಾಗ ಏನಾಗ್ತದೆ, ಇದು ಕಂಪ್ಲೀಟ್ ಕಂಬಷನ್ ಆದಾಗ ಹೊರಗಡೆ ಬರ್ತದೆ. ಹೊರಗಡೆ ಬಂದ ಗಾಳಿ ಒಳಗೆಲ್ಲ ಕೂತ್ಕೊಳ್ತದೆ. ಓಕೆಪ್ಪ, ನೋ ಪ್ರಾಬ್ಲಮ್. ನಿಮ್ಮ ಹೊಟ್ಟೆ ಒಳಗಡೆ CO2 ಇತ್ತಂದ್ರೂ ಏನು ಪ್ರಾಬ್ಲಮ್, ಯಾಕಂದ್ರೆ ನೀವು ಉಸಿರು ಆಕ್ಸಿಜನ್ ತೊಗೊಂಡಿರ್ತೀವಿ, ಹೊರಗೆ CO2 ಬರ್ತದೆ. ಹೌದಾ? ಎಷ್ಟೋ ಸತಿ ಪಟಾಕ್ಷಿ ಹಚ್ಚಿರ್ತಾರೆ. ಹೌದಾ? ಆಮೇಲೆ ಗಾಡಿ ಒಳಗೆಲ್ಲ ಅಡ್ಡಾಡ್ತಿರ್ತೀರಿ, ಅಲ್ಲೆಲ್ಲ CO2 ಮೂಗ್ನೇ ತೊಗೊತೀರಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ CO ಅಂದ್ರೆ ಮೊನಾಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಇಟ್ಸ್ ಅ ಡೇಂಜರ್ ನೆನ್ಪಿಟ್ಕೊಂಡ್ರಿ. ಇದು ಡೇಂಜರ್ ಐತಿ ಅಂತಂದ್ರೆ ಒಳಗಡೆ ಹೋಗಿ ಏನು ಮಾಡ್ತದೆ, ಲಂಗ್ಸ್ ಒಳಗೆ ಹೋಗಿ ಲಂಗ್ಸಿಗೆ ಅಟ್ಯಾಕ್ ಮಾಡ್ತದೆ. ಲಂಗ್ಸಿಗೆ ಅಟ್ಯಾಕ್ ಮಾಡ್ತದ ಅಂತಂದ್ರೆ ಅರ್ಥ ಹಾರ್ಟ್ ಅಟ್ಯಾಕ್ ಮಾಡ್ತದ. ಚೆನ್ನಾಗಿದೆ. ಯಾವಾಗಲೂ ಥಿಂಕ್ ಮಾಡ್ಕೊಂಡ್ರಿ, ನಿಮ್ಮ ಪ್ರಾಣವಾಯು ಯಾವುದು? ಪ್ರಾಣವಾಯುಗೆ ಆಕ್ಸಿಜನ್ ಅಂತ ಕರೀತಾರೆ. ಆಕ್ಸಿಜನ್ ಇದರೊಳಗೆ ಜಾಸ್ತಿ ಅದ, ಒಳ್ಳೆಯದು. ಕಡಿಮೆ ಆಯ್ತು, ಸ್ವಲ್ಪ ಕೆಟ್ಟದು. ಮತ್ತಿಷ್ಟು ಕಡಿಮೆ ಅಂತಂದ್ರೆ ಪೂರ ಕೆಟ್ಟದು. ದೇರ್ ಫೋರ್ ದಿಸ್ ಇಸ್ ಅ ಕರೆಕ್ಟ್ ಆನ್ಸರ್. ಹೈಡ್ರೋಜನ್ ಸಲ್ಫೈಡ್, ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್ ಅಂದರೆ ಏನೋ ಪ್ರಾಬ್ಲಮೇ. ಬಟ್ ಈ ಕ್ವಶನಲ್ಲಿ ನಾನು ಕಾರ್ಬನ್ ಮೊನಾಕ್ಸೈಡನ್ನೇ ಯಾಕೆ ಇಟ್ಕೊಂಡೆ ಅಂತಂದ್ರೆ, ಫಸ್ಟ್ ರೀಸನ್ ಈಸ್ ಇನ್ಕಂಪ್ಲೀಟ್ ಕಂಬಷನ್ ಅನ್ನೋ ವರ್ಡ್ ಯೂಸ್ ಮಾಡಿರೋದ್ರಿಂದ, ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಅಂದಿರೋದ್ರಿಂದ ಐ ಕ್ಯಾಚ್ ದ ಕಾರ್ಬನ್ ಮೊನಾಕ್ಸೈಡ್ ಫಸ್ಟ್. ಸೆಕೆಂಡ್, ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿರೋದ್ರಿಂದ ಐ ವಿಲ್ ಕ್ಯಾಚ್ ದ ಕಾರ್ಬನ್ ಮೊನಾಕ್ಸೈಡ್ ಆಸ್ ಅ ಫಸ್ಟ್ ಆಪ್ಷನ್. ರೈಟಾ? Okay, 17th question. The system designed to capture, store, manipulate, analyze, manage and present spatial or geographical data can be termed as. Very interesting. ನೋಡು, ಫೋಟೋ ಹೊಡ್ಕೊಂತಾನಂತೆ, ಅದನ್ನು ಸ್ಟೋರ್ ಮಾಡ್ಕೋಬೇಕಂತೆ, ಅದನ್ನು ಮ್ಯಾನಿಪುಲೇಟ್ ಮಾಡಬೇಕಂತೆ, ಅದನ್ನು ಅನಲೈಸ್ ಮಾಡಬೇಕಂತೆ, ಮತ್ತು ಮ್ಯಾನೇಜ್ ಮಾಡಬೇಕಂತೆ, ಮತ್ತು ಅದನ್ನು ತೊಗೊಂಡೋಗಿ ಪ್ರೆಸೆಂಟ್ ಮಾಡಬೇಕು. ನಿನಗೆ ಅದನ್ನು ಇಮೇಜ್ ಫಾರ್ಮೆಟ್ ಒಳಗಡೆ ತೊಗೊಂಡು ನಿನ್ನ ಕೈಯಾಗಿ ಕೊಡಬೇಕು. ಇಷ್ಟೆಲ್ಲ ಕೆಲಸ ಮಾಡ್ತಕ್ಕಂಥ ಜಿಯೋಗ್ರಫಿಕಲ್ ಡಾಟಾಗಳನ್ನ ಎಷ್ಟೆಲ್ಲ ಹ್ಯಾಂಡಲ್ ಮಾಡ್ತಕ್ಕಂಥ ಸಿಸ್ಟಮ್ ಯಾವುದು ಅಂತ ಕೇಳಿದ್ರೆ, ಕಾಂಟ್ರೋಲ್ ಅಂತ ಸತ್ರು ಅಲ್ಲ, ಟೋಪೋಗ್ರಫಿ ಅಂತ ಸತ್ರು ಅಲ್ಲ, ತೆಗೆದಾಕಿ ನಾವು. GIS ಮತ್ತು GPS ಎರಡರೊಳಗಡೆ ಸಿಕ್ತು. GIS ಅಂತಂದ್ರೆ ಏನು? ಇನ್ಫಾರ್ಮೇಷನ್ ಸಿಸ್ಟಮ್. ಓಕೆ, ಇನ್ಫಾರ್ಮೇಷನ್ ಸಿಸ್ಟಮ್. ಹಂಗಾರೆ ಆ ಇನ್ಫಾರ್ಮೇಷನ್ಸ್ನ ಹ್ಯಾಂಡಲ್ ಮಾಡಕತ್ತೈತಿ. ಕರೆಕ್ಟ್ ಆನ್ಸರ್ ಆಯಿತು. GPS ಯಾಕೆ ಅಲ್ರಿ ಅಂತಂದ್ರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಪೊಸಿಷನಿಂಗ್ ಸಿಸ್ಟಮ್ ಅಂದ್ರೆ ಬರೀ ನಿಮ್ಗೆ ಹೇಳ್ತದೆ, ನೋಡಪ್ಪ ಇದು ನಿಮ್ಮೂರು, ಇದು ನಮ್ಮೂರು, ಇದು ನಿಮ್ಮೂರು, ಇದು ಕೋಆರ್ಡಿನೇಟ್ ಇಷ್ಟೈತಿ, ಇದ್ರ ಎಲಿವೇಷನ್ ಇಷ್ಟೈತಿ, ಇದ್ರ ಇದಿಷ್ಟೈತಿ, ಇಷ್ಟ ಹೇಳ್ತೈತಿ. ಇದು ಪೊಸಿಷನಿಂಗ್ ಸಿಸ್ಟಮ್. ಪೊಸಿಷನಿಂಗ್ ಸಿಸ್ಟಮನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ನೇವಿಗೇಷನ್ ಯೂಸ್ ಮಾಡ್ತಾರೆ. ಅಂದ್ರೆ ನೀ ಎಲ್ಲೆಲ್ಲಿ ಹೆಂಗೆ ಮೂವ್ ಮಾಡಿ ನಮ್ಮ ಊರಿಗೆ ಮುಟ್ಟಬೇಕು ಅನ್ನೋದನ್ನು ನೋಡೋಕೆ ನಿಮ್ಗೆ GPS ಬೇಕಾಗ್ತದೆ. ಬಟ್ GPS ಇಂದ ಈ ಊರಿಂದ ಫೋಟೋ ತೆಗೆದು ಈ ಊರೊಳಗಡೆ ಯಾವ ಟೈಪ್ ಆಫ್ ಸಾಯಿಲ್ ಅದ ಅದು ಸ್ಟೋರ್ ಮಾಡಿ, ಯಾವ ಟೈಪ್ ಆಫ್ ಸಾಯಿಲ್ ಅದ, ಯಾವ ಟೈಪ್ ಆಫ್ ಟೊಪೋಗ್ರಫಿ ಅದ, ಹೆಂಗೆ ನಾವು ಪ್ರೆಸೆಂಟ್ ಮಾಡಬೇಕು ಫೋಟೋ ಬರಂಗಿಲ್ಲ. Therefore, GIS is very very important. Next question ಹಿಂಗೆ ಬರ್ಬೋದಾ? ಮತ್ತೆ ಇದು ಸೇಮ್ ಕ್ವಶನ್. ದ ಸಿಸ್ಟಮ್ ಡಿಸೈನ್ ಫಾರ್ ನೇವಿಗೇಷನ್ ಪರ್ಪಸ್ ಅಂತ ಕೇಳಿದ್ರೆ ಏನು ಆಪ್ಷನ್ ಆಗ್ತೀರಿ? GPS ಆಗಬೇಕು. ಇಲ್ಲಿ ಇನ್ಫಾರ್ಮೇಷನ್ ಅನಲೈಸಿಂಗ್, ಮ್ಯಾನೇಜಿಂಗ್, ಪ್ರೆಸೆಂಟಿಂಗ್ ಇರೋದ್ರಿಂದ GIS ಕರೆಕ್ಟ್ ಆನ್ಸರ್. ಕಮಿಂಗ್ ಟು ದ 18th question. Which one of the following increases soil strength, decreases soil's physical fertility through decreasing storage and supply of water and nutrients in cropping systems? ಚೆನ್ನಾಗಿದೆ ಕ್ವಶನ್. ಇಲ್ಲಿ ತನಕ ನನಗೆ ಏನು ಅನಿಸ್ತದೆ ಅಂದರೆ ಜಿಯೋಟೆಕ್ನಿಕಲ್ ಕ್ವಶನ್ ಅಂತ ಅನ್ಕೊಂಡೆ ಇಲ್ಲಿ ತನಕ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇನ್ಕ್ರೀಸಸ್ ಸಾಯಿಲ್ ಸ್ಟ್ರೆಂತ್? GT ಕ್ವಶನ್ ಕೇಳಕತ್ತನಪ್ಪ ಅಂತ ಅನಿಸ್ತು. ನೆಕ್ಸ್ಟ್, ಡಿಕ್ರೀಸಸ್ ಸಾಯಿಲ್ಸ್ ಫಿಸಿಕಲ್ ಫರ್ಟಿಲಿಟಿ ಅಂತೆ. ಫಿಸಿಕಲ್ ಫರ್ಟಿಲಿಟಿ ಅಂತಂದರೆ ಇದು ಇರಿಗೇಷನ್ ಒಳಗೆ ಬಂತು. ಓಕೆ, ಫಿಸಿಕಲ್ ನಾನು ಸ್ವಲ್ಪ ಯೋಚನೆ ಮಾಡಿದೆ, ಏನಪ್ಪ ಸಿವಿಲ್ ಇಂಜಿನಿಯರಿಂಗಿಗೆ ಫರ್ಟಿಲಿಟಿ ಬಗ್ಗೆ ನಾವು ಒಂದು ಸ್ವಲ್ಪ ಟೀಚ್ ಮಾಡಿರಂಗಿಲ್ಲ. ಹೌದಾ? ಓಕೆ, ಡಿಕ್ರೀಸಿಂಗ್ ಸ್ಟೋರೇಜ್ ಆ್ಯಂಡ್ ಸಪ್ಲೈ ಆಫ್ ವಾಟರ್. ಸ್ಟೋರೇಜ್ ಡಿಕ್ರೀಸ್ ಮಾಡ್ಯಾನ ಅಂದ್ರೆ ಅರ್ಥ ವೈಡ್ಸನ್ನು ರೆಡ್ಯೂಸ್ ಮಾಡ್ಯಾನ. ರೈಟ್. ಸಪ್ಲೈ ಆಫ್ ವಾಟರ್ ಅಂತ, ಸಪ್ಲೈ ಆಫ್ ವಾಟರ್ ಅಂತಂದ್ರೆ ಡಿಕ್ರೀಸಿಂಗ್ ಸಪ್ಲೈ ಆಫ್ ವಾಟರ್ ಅಂದ್ರೆ ಪರ್ಮಿಯಾಬಿಲಿಟಿನೂ ಕೂಡ ರೆಡ್ಯೂಸ್ ಮಾಡ್ಯಾನ. ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಇನ್ ಕ್ರಾಪಿಂಗ್. ಇದು ನನಗೆ ಬೇಡ, ಇದು ಮತ್ತೆ ಅಗ್ರಿಕಲ್ಚರ್ ಫೀಲ್ಡ್ಗೆ ಹೋಯ್ತು. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ಲಿಂದ ಆನ್ಸರ್ ಮಾಡೋಣ, ಗೊತ್ತಿಲ್ಲದನ್ನು ಬಿಟ್ಟು ಬಿಡೋಣ. ಓಕೆನಾ? ವಿಚ್ ಆಫ್ ದ ಫಾಲೋಯಿಂಗ್ ಇನ್ಕ್ರೀಸಸ್ ಸಾಯಿಲ್ ಸ್ಟ್ರೆಂತ್ ಅಂತ ಕೆಳಗೋಗೋಣ. ಆಪ್ಷನ್ಸ್ ನೋಡ್ಕೊಂತೋಗೋಣ. ಓಕೆ, ಇದು ಕರೆಕ್ಟ್ ಆಪ್ಷನ್ ಐತಿ, ಆಮೇಲೆ ಯೋಚನೆ ಮಾಡ್ತೀನಿ. ಪೋರ್ ಪ್ರೆಷರ್ಲಿಂದ ಏನಾದರೂ ಸ್ಟ್ರೆಂತ್ ಹೆಚ್ಚಿಗೆ ಆಗ್ತೈತೆನಾ? ನೋ. ಬರೀ ಮಾಯ್ಶ್ಚರ್ ಜಾಸ್ತಿ ಆಗೋದ್ರಿಂದ, ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಆಗೋದ್ರಿಂದ ವೈಟ್ಸ್ ಕಡಿಮೆ ಆಗ್ತವೆನಾ? ನೋ. ಕ್ಲೇ ಕಂಟೆಂಟ್ ಜಾಸ್ತಿ ಆಗೋದ್ರಿಂದ ವೈಟ್ಸ್ ಕಡಿಮೆ ಆಗ್ತವನ? ಇಲ್ಲ. ಕ್ಲೇ ಕಂಟೆಂಟ್ ಜಾಸ್ತಿ ಆದಂಗಿಲ್ಲೇ ವೈಟ್ಸ್ ಜಾಸ್ತಿ ಆಗ್ತದೆ, ನೆನ್ಪಿಟ್ಕೊಳ್ರಿ. ಬಟ್ ಕ್ಲೇ ಕಂಟೆಂಟ್ ಜಾಸ್ತಿ ಆದಂಗಿಲ್ಲೇ ಪರ್ಮಿಯಾಬಿಲಿಟಿ ಕಡಿಮೆ ಆಗ್ತದೆ.
ಹೌದಾ? ಬಟ್ ಇದನ್ನು ಲೀಸ್ಟ್ ಬಾದರ್ ಮಾಡಿ ವೈಡ್ಸನ್ನು ನೋಡಿ, ಕ್ಲೇ ಕಂಟೆಂಟ್ ಜಾಸ್ತಿ ಆದಂಗೆ ವೈಡ್ಸ್ ಜಾಸ್ತಿ ಆಗ್ತದೆ, ಪ್ಲಸ್ ಸ್ಟ್ರೆಂತ್ ಏನಾಗ್ತದೆ, ಕ್ಲೇ ಕಂಟೆಂಟ್ ಜಾಸ್ತಿ ಆದಂಗೆ ಸ್ಟ್ರೆಂತ್ ಕಡಿಮೆ ಆಗ್ತದೆ. ಹೌದಾ? ಬಿಕಾಸ್ ಸ್ಯಾಂಡ್ ಆ್ಯಂಡ್ ಗ್ರಾವೆಲ್ಸ್ ಆರ್ ಸ್ಟ್ರೆಂದಿ, ದೇ ಆರ್ ಸ್ಟ್ರೆಂದಿ ಕಂಪೇರ್ ಟು ಸಿಲ್ಟ್ ಆ್ಯಂಡ್ ಕ್ಲೇ. ಆಲ್ವೇಸ್ ರಿಮೆಂಬರ್. ದೇರ್ ಫೋರ್ ಕ್ಲೇ ಕಂಟೆಂಟ್ ಜಾಸ್ತಿ ಆದಂಗೆ ಏನಾಗ್ತಂತ ನೋ. ದೇರ್ ಫೋರ್ ಸಾಯಿಲ್ ಕಾಂಪ್ಯಾಕ್ಷನ್ ವಿಲ್ ವಿನ್ ದ ರೇಸ್. ಸಾಯಿಲ್ ಕಾಂಪ್ಯಾಕ್ಷನ್ ಮಾಡಿದ್ರೆ ಸ್ಟ್ರೆಂತ್ ಜಾಸ್ತಿ ಆಗುತ್ತಾ? ಎಸ್ ಸರ್. ದೆನ್ ಇದು ಫರ್ಟಿಲಿಟಿ ಬಿಟ್ಬಿಡೋದು, ಈ ಡಿಕ್ರೀಸಸ್ ಸಾಯಿಲ್ಸ್ ಫಿಸಿಕಲ್ ಫರ್ಟಿಲಿಟಿ ಅಂತ ಹೇಳಾರ, ಬಟ್ ಥ್ರೂ ಅಂತ ಹೇಳೋಣ ಭಾಷಣ ಅದನ್ನು. ಡಿಕ್ರೀಸಿಂಗ್ ಸ್ಟೋರೇಜ್ ಕರೆಕ್ಟಾ, ವೈಡ್ಸ್ ಕಡಿಮೆ ಮಾಡ್ತೀವಿ. ನೆಕ್ಸ್ಟ್ ಸ್ಟೋರೇಜ್ ಆ್ಯಂಡ್ ಸಪ್ಲೈ ಆಫ್ ವಾಟರ್ ಅಂತ ಪರ್ಮೇಬಿಲಿಟಿನೂ ಕಡಿಮೆ ಆಗ್ತೈತಿ. ದೇರ್ ಫೋರ್ ಸಾಯಿಲ್ ಕಾಂಪ್ಯಾಕ್ಷನ್ ಇಸ್ ದ ರೈಟ್ ಆನ್ಸರ್. ನಾನು ನಿಮಗೆ ಹೇಳ್ತಿದ್ದಿಲ್ಲ, ಚೆನ್ನಾಗಿ ಅನಿಸ್ತದ, ಬರ್ಕೊಂತವ್ರಿ ಅವನ್ನೆಲ್ಲ ಸೈಡಿಗೆ, ಅದು ಬರ್ಕೋರು. 19th, the value of property shown in account books after allowing necessary depreciation is called as book value. ಓಕೆ, ಒಂದು ಹೋಮ್ವರ್ಕ್ ಬರ್ಕೊಡ್ರಿ. ಸ್ಕ್ರ್ಯಾಪ್ ವ್ಯಾಲ್ಯೂ, ಸ್ಯಾಲ್ವೇಜ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಡೆಫಿನಿಷನ್ಸ್ ಬರ್ಕೊಡ್ರಿ, ಬಿಕಾಸ್ ದೀಸ್ ಆರ್ ಆಲ್ ಡೆಫಿನಿಷನ್ ಗೇಮ್. 20th question, which one of the following has its own prime mover and thus is capable of moving freely on the project sites ಅಂತ. ಓಕೆ, ಇದ್ರ ಬಗ್ಗೆ ನನಗೂ ಇನ್ಫಾರ್ಮೇಷನ್ ಜಾಸ್ತಿ ಇದ್ದಿಲ್ಲ, ಮೊಬೈಲ್ ಕ್ರೇನ್ ಅಂತ ಇಂಟರ್ನೆಟ್ನೊಳಗೆ ಸಿಕ್ಕಿತ್ತು, ಅದನ್ನು ನಾನು ಟೇಕ್ ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್, ದ ಫ್ಲೈಟ್ ಇನ್ ಅ ಸ್ಟೇರ್ ಕೇಸ್ ಇಸ್ ಡಿಫೈನ್ಡ್ ಆಸ್ ಡಿಸ್ಟೆನ್ಸ್ ಬಿಟ್ವೀನ್. ನೋಡೋಣ ನೋಡಿರಿ, ಫ್ಲೈಟ್ ಅಂತಂದ್ರೆ ಮತ್ತೆ ನೀವು ಇದಕ್ಕೆ ಹೋಗ್ಬೇಡ್ರಿ, ಏರ್ಲೈನ್ಸ್ಗೆ ಹೋಗ್ಬೇಡ್ರಿ, ಅದಲ್ಲ. ಫ್ಲೈಟ್ ಬಿಟ್ವೀನ್ ದ ಇಲ್ಲತ್ತದ, ನಾವು ಹೋಮ್ವರ್ಕ್ ಮಾಡಿರ್ತೀವಿ ಅಣ್ಣ, ರೈಟ್. ಓಕೆ, ದ ಫ್ಲೈಟ್ ಇನ್ ಅ ಸ್ಟೇರ್ ಕೇಸ್ ಇಸ್ ಡಿಫೈನ್ಡ್ ಆಸ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಫ್ಲೋರ್ಸ್ ಆಫ್ ಅ ಬಿಲ್ಡಿಂಗ್. ನೋ, ಇದೊಂದು ಫ್ಲೋರ್ ಅಂತಂದ್ರೆ ಇದು ಹೆಡ್ ರೂಮ್ ಅಂತಾರೆ. ಕಾನ್ಸಿಕ್ಯೂಟಿವ್ ಫ್ಲೋರ್ಸ್ ಆಫ್ ಅ ಬಿಲ್ಡಿಂಗ್ ತಪ್ಪು. 2 ಕಾನ್ಸಿಕ್ಯೂಟಿವ್ ಸ್ಟೆಪ್ಸ್ ಇನ್ ದ ಸ್ಟೇರ್ ಕೇಸ್ ಅಂತ ತಿಮ್ಮಣ್ಣ, ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡೇನ. 2 ಕಾನ್ಸಿಕ್ಯೂಟಿವ್ ಸ್ಟೆಪ್ಸ್ ನಡವರ್ಕದ ಫ್ಲೈಟ್ ಅಂತಾರೆ, ಅದಕ್ಕೆ ರೈಸ್ ಅಂತಾರೆ. 2 ಕಾನ್ಸಿಕ್ಯೂಟಿವ್ ಟ್ರೆಡ್ಸ್ ಇನ್ ಸ್ಟೇರ್ ಕೇಸ್ ಅಂತ. 2 ಕಾನ್ಸಿಕ್ಯೂಟಿವ್ ಸ್ಟೆಪ್ಸ್ ಇನ್ ಸ್ಟೇರ್ ಕೇಸ್, 2 ಕಾನ್ಸಿಕ್ಯೂಟಿವ್ ಥ್ರೆಡ್ಸ್ ಇನ್ ಸ್ಟೇರ್ ಕೇಸ್, ಎರಡು ಆಲ್ಮೋಸ್ಟ್ ಸೇಮ್ ಆಯ್ತು. 2 ಕಾನ್ಸಿಕ್ಯೂಟಿವ್ ಲ್ಯಾಂಡಿಂಗ್ ಇನ್ ಸ್ಟೇರ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸರಿ ಆಗ್ಬೋದು, ಬಿಕಾಸ್ ಇವುಗಳಿಗೆ ನಿನಗೆ ಡೆಫಿನೇಷನ್ ಗೊತ್ತದ. ಹೌದಾ? ಯಾವುದೋ ಒಬ್ಬರು ಮನೆಗೆ ಊಟಕ್ಕೆ ಹೋಗಿರ್ತೀರಿ, ಅವರು ಒಂದು ಭಾರಿ ರೈಸ್ ಐಟಮ್ ಮಾಡಿರ್ತಾರೆ. ಹೌದಾ? ಒಂದು ಭಾರಿ ರೈಸ್ ಐಟಮ್ ಮಾಡಿರ್ತಾರೆ. ಅವ್ರ ಮನೆ ಭಾರಿ ಅಡುಗೆ ಮಾಡಿದ್ರು ಮರ, ಭಾಳ ಚೆನ್ನಾಗಿತ್ತು, ಏನು ಮಾಡಿದ್ರು ಅಂತ ಕೇಳಿದ್ರೆ ಗೊತ್ತಿಲ್ಲ, ಅದು ಹೆಸರು ನನಗೆ ಗೊತ್ತಿಲ್ಲ, ನಾನು ಎಂದೂ ತಿಂದಿಲ್ಲ, ಬಟ್ ಅದು ಭಾರಿ ಇತ್ತು. ಈಗ ಅದು ಹೆಂಗೆ ಆನ್ಸರ್ ಮಾಡ್ಬೇಕು? ಅವ್ರ ಮನೆ ಚಿತ್ರಾನ್ನ ಮಾಡಿದ್ರೇನು, ಚಿತ್ರಾನ್ನ ಅಲ್ಲಿ ಬಿಡೋ ಮರ, ಚಿತ್ರಾನ್ನ ಮನೆಗೆಲ್ಲ ಭಾಳ ಸತಿ ಉಂಡಿನಿ, ಅವ್ರ ಮನೆಯಿಂದ ಚಿತ್ರಾನ್ನ ಅಲ್ಲ. ಎರಡನೇದು, ಅದು ಬಿರಿಯಾನಿನೂ ಇಲ್ಲಿ ಬಿಡೋ ಮರ, ಬಿರಿಯಾನಿನ ಭಾಳ ಜಾಗದಾಗ ತಿಂದಿನಿ, ಭಾಳ ಊರಾಗ ತಿಂದಿನಿ, ಎಲ್ಲ ಟೈಪ್ ಬಿರಿಯಾನಿ ತಿಂದಿನಿ, ಬಟ್ ಅವ್ರು ಮಾಡಿದ ಬಿರಿಯಾನಿ ಅಂತ ಅಲ್ಲ ಅದು. ಮೊಸರನ್ನ, ಅದು ಮೊಸರ ಇದ್ದಿಲ್ಲ ಅದರೊಳಗೆ, ಎಲ್ಲಿ ಮೊಸರನ್ನ ನೋಡಿ. ದಿಸ್ ಇಸ್ ಕಾಲ್ಡ್ ಎಲಿಮಿನೇಷನ್ ರೌಂಡ್. ಓಕೆ, ಜಗತ್ತೊಳಗಡೆ 4ನೇ ಆಪ್ಷನ್ ಐತಿ, ಅದೊಂದು ಯಾವುದೋ ಒಂದು ರೈಸ್ ಅಂತ, ಬಗರ್ ರೈಸ್ ಅಂತ ತಿಳ್ಕೊರಿ. ಬಗರ್ ರೈಸ್, ನೀವು ಬಗರ್ ರೈಸನ್ನು ಜೀವನದೊಳಗೆ ಒಂದು ಸತಿ ತಿಂದಿಲ್ಲ, ಬಟ್ ಅವ ಹೇಳಕತ್ತೇನ 4ನೇ ಆಪ್ಷನ್ ಬಗರ್ ರೈಸ್. ಮತ್ತು ಇದು ತಿಂದಿನಿ, ಇದು ಅಲ್ಲ, ಇದು ತಿಂದಿನಿ, ಇದು ಅಲ್ಲ, ಇದು ತಿಂದಿನಿ, ಇದು ಅಲ್ಲ, ಇದು ತಿಂದಿಲ್ಲ, ಬಟ್ ಅವತ್ತು ತಿಂದಿದ್ದೆ. ಓಕೆ, ನೋ ಪ್ರಾಬ್ಲಮ್, ದಟ್ಸ್ ಆರ್ ಕರೆಕ್ಟ್ ಆನ್ಸರ್ ಇರ್ಬೋದು. ದಿಸ್ ಇಸ್ ಕಾಲ್ಡ್ ಎಲಿಮಿನೇಷನ್ ರೌಂಡ್. ಅದಕ್ಕೆ ಓದ್ತಾ ಇರಿ, ಓದಿದ್ದೆಲ್ಲ ಬರಬೇಕಂತೇನು ರೂಲ್ ಇಲ್ಲ, ನೀವು ಓದಿದ್ದೇನೆ ಎಕ್ಸಾಮಿಗೆ ಬರಬೇಕಂತ ರೂಲ್ ಇಲ್ಲ. ನೆಕ್ಸ್ಟ್, ದ ಸ್ಲೋಪ್ ಆಫ್ ವೈಡ್ಸ್ ರೇಷಿಯೋ ವರ್ಸಸ್ ಲಾಗ್ ಆಫ್ ಎಫೆಕ್ಟಿವ್ ಸ್ಟ್ರೆಸ್ ಫಾರ್ ಸಾಯಿಲ್ ಸ್ಪೆಸಿಮೆನ್ ಗಿವ್ಸ್ ಅಂತ ಕೇಳಿದ್ರೆ. ಓಕೆ, ಏನೇನಂತ ನೋಡು, ಒಂದು ಎಕ್ಸ್ ಎಕ್ಸಸ್ ತಗೋ, ವೈ ಎಕ್ಸಸ್ ತಗೋ. ಸ್ಲೋಪ್ ಆಫ್ ವೈಡ್ಸ್ ರೇಷಿಯೋ ಅಂತ, ವೈಡ್ಸ್ ರೇಷಿಯೋ ಮಾತಾಡಿದ್ರೆ ಇಲ್ಲಿರ್ತದೆ, ಅದು ಕೆಳಗಡೆ ಎಫೆಕ್ಟಿವ್ ಸ್ಟ್ರೆಸ್, ಎದ್ರದ್ದು ಲಾಗ್ ಆಫ್ ಎಫೆಕ್ಟಿವ್ ಸ್ಟ್ರೆಸ್ ಅಂತ, ಲಾಗ್ ಆಫ್ ಸಿಗ್ಮಾ. ಓಕೆ, ನಮ್ಮ ಕಂಪೆಕ್ಷನ್ ಕನ್ಸಲ್ಟೇಷನ್ ಚಾಪ್ಟರ್ ಇದು, ಕನ್ಸಲ್ಟೇಷನ್ ಚಾಪ್ಟರ್ಲಿ ಇನ್ನೊಂದು ಗ್ರಾಫ್ ಬರ್ತದೆ, ವೈಡ್ಸ್ ರೇಷಿಯೋ ಮತ್ತು ಸಿಗ್ಮಾ ಅಂತೇಳಿ. ವೈಡ್ಸ್ ರೇಷಿಯೋ ಮತ್ತು ಸಿಗ್ಮಾ ಗ್ರಾಫ್ ಏನಿರ್ತದಲ್ಲ, ಇದ್ರದ್ದು ಸ್ಲೋಪಿಗೆ AV ಅಂತ ಕರೀತಾರೆ. AV ಅಂತಂದರೆ ಕೋಎಫಿಷಿಯಂಟ್ ಆಫ್ ಕಂಪ್ರೆಸಿಬಿಲಿಟಿ. ಕೋಎಫಿಷಿಯಂಟ್ ಆಫ್ ಕಂಪ್ರೆಸಿಬಿಲಿಟಿ ಇರೋದ್ರಿಂದ ಇದು ಅಲ್ಲ, ರಾಂಗ್ ಆನ್ಸರ್. ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಚೇಂಜಿಗೆ MV ಅಂತ ಕರೀತಾರೆ. ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಚೇಂಜ್ ಈಸ್ 1 ಬೈ ಕಂಪ್ರೆಸಿಬಿಲಿಟಿ. ಕೋಎಫಿಷಿಯಂಟ್ ಆಫ್ ಕಂಪ್ರೆಸಿಬಿಲಿಟಿ ಅಲ್ಲ, ಬರೀ ಕಂಪ್ರೆಸಿಬಿಲಿಟಿ. ಕೋಎಫಿಷಿಯಂಟ್ ಆಫ್ ಬರೀ ಕಂಪ್ರೆಸಿಬಿಲಿಟಿ 1 ಬೈ ಕಂಪ್ರೆಸಿಬಿಲಿಟಿ, ಇನ್ವರ್ಸ್ ಆಫ್ ಕಂಪ್ರೆಸಿಬಿಲಿಟಿ ಇಸ್ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಚೇಂಜ್, ಇದಕ್ಕೆ MV ಅಂತ ಕರೀತಾರೆ. ದೇರ್ಫೋರ್ ಈಸ್ ನಾಟ್ ಟಾಕಿಂಗ್ ಅಬೌಟ್ ದ್ಯಾಟ್. ಕೋಎಫಿಷಿಯಂಟ್ ಆಫ್ ಕನ್ಸಲ್ಟೇಷನ್ಗೆ U ಅಂತ ಕರೀತಾರೆ. ಕೋಎಫಿಷಿಯಂಟ್ ಆಫ್ ಕನ್ಸಲ್ಟೇಷನ್ U ಅಂತಾರೆ, ಇದಕ್ಕೆ ಯಾವುದೇ ಗ್ರಾಫ್ ಹಾಕಂಗಿಲ್ಲ, ಇದು ಬೇರೆನೇ ಆಯ್ತು. ಹೌದಾ? ದೇರ್ಫೋರ್ ದಿಸ್ ಇಸ್ ನಾಟ್. ಕಾಂಪ್ರೆಷನ್ ಇಂಡೆಕ್ಸ್ CC ಅಂತ ಬರ್ತದೆ. CC ಅಂತಂದರೆ ದಟ್ ಈಸ್ ದ ಸ್ಲೋಪ್ ಆಫ್ ದಿಸ್ ಒನ್. ದೆನ್ CC ಈಕ್ವಲ್ ಟು ಏನು ಫಾರ್ಮುಲಾ, ಡೆಲ್ಟಾ E ಡಿವೈಡೆಡ್ ಬೈ ಲಾಗ್ ಆಫ್ ಸಿಗ್ಮಾ 2 ಡಿವೈಡೆಡ್ ಬೈ ಸಿಗ್ಮಾ 1. ದಿಸ್ ಈಸ್ ಅ CC. ದೇರ್ಫೋರ್ CC ಇಸ್ ದ ಕರೆಕ್ಟ್ ಆನ್ಸರ್. ಇದಿಷ್ಟಾಯಿತು. ಇನ್ನೂ ಭಾಳ ದಪ್ಪ ಈ ಚಾಪ್ಟರ್ಲಿ ಅಷ್ಟು ಗ್ರಾಫ್ಗಳನ್ನು X axis Y axis ಅನ್ನು ತೊಗೊಳ್ರಿ, ಪ್ಲಸ್ ಅವು ಡೆಫಿನಿಷನ್ಸ್ ಬರ್ಕೊಳ್ರಿ. ಭಾಳ ಚಂದ ಟೀಚ್ ಮಾಡಿ ನಿಮ್ಮ ಜಿಯೋಟೆಕ್ನಿಕಲ್ ವೀಡಿಯೋಸ್ ಕನ್ಸಲ್ಟೇಷನ್ ಅನ್ನು ಓದ್ರಿ. ಓಕೆ, ನೆಕ್ಸ್ಟ್ 23rd, liquidity index for a soil with water content W, plastic limit WP and liquid limit WL is given by the expression. ಓಕೆ, ನೆನ್ಪಿಟ್ಕೊಂಬಿಡಿ, ಈ ಲಿಕ್ವಿಡಿಟಿ ಇಂಡೆಕ್ಸು ಇವ್ರ ಅಣ್ಣ ಕನ್ಸಿಸ್ಟೆನ್ಸಿ ಇಂಡೆಕ್ಸ್, ಇವರಿಬ್ಬರು ಕನ್ಫ್ಯೂಸ್ ಮಾಡ್ತಾರೆ ಯಾವಾಗಲೂ. ಕನ್ಸಿಸ್ಟೆನ್ಸಿ ಇಂಡೆಕ್ಸ್ ಇರಲಿ, ಲಿಕ್ವಿಡಿಟಿ ಇಂಡೆಕ್ಸ್ ಇರಲಿ, ಡಿನಾಮಿನೇಟರ್ ಮಾತ್ರ IP ಬರಬೇಕು. IP ಅಂದರೆ ಪ್ಲಾಸ್ಟಿಸಿಟಿ ಇಂಡೆಕ್ಸ್. ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಅಂದ್ರೆ WL ಮೈನಸ್ WP. ಹೌದಾ? ಲಿಕ್ವಿಡ್ ಲಿಮಿಟ್ ಮೈನಸ್ ಪ್ಲಾಸ್ಟಿಕ್ ಲಿಮಿಟ್. ಕೆಳಗಡೆ ಹೋಗೋಣ ಡಿನಾಮಿನೇಟರ್ ಒಳಗೆ. ಓಕೆ, ಇದರೊಳಗೆ ಡಿನಾಮಿನೇಟರ್ ಇಲ್ಲ, ತೆಗೆದಾಕು. ಇದರೊಳಗಡೆ ಡಿನಾಮಿನೇಟರ್ ಐತಿ, ಬಟ್ ನಾವು ಹೇಳ್ದಂಗಿಲ್ಲ, ತೆಗೆದಾಕು. ಲಿಕ್ವಿಡ್ ಲಿಮಿಟ್ ಮೈನಸ್ ಪ್ಲಾಸ್ಟಿಕ್ ಲಿಮಿಟ್ ಐತಿ, ಇದು ಕರೆಕ್ಟ್ ಮಾಡ್ಕೋ. ಲಿಕ್ವಿಡ್ ಲಿಮಿಟ್ ಮೈನಸ್ ಪ್ಲಾಸ್ಟಿಕ್ ಲಿಮಿಟ್ ಐತಿ, ಇದು ಕರೆಕ್ಟ್ ಮಾಡ್ಕೋ. ಎರಡು ಬಂದ ಇವ್ರ ಅಣ್ಣ ಯಾರು ಅಂತ ಹೇಳಿದೆ ನಾನು? ಲಿಕ್ವಿಡ್ ಲಿಮಿಟ್ನ ಒಂದು ಅಣ್ಣ ಕನ್ಸಿಸ್ಟೆನ್ಸಿ ಇಂಡೆಕ್ಸ್ ಅಂತ ಹೇಳಿದ್ನಲ್ಲ, ಲಿಕ್ವಿಡಿಟಿ ಇಂಡೆಕ್ಸ್ ಇದ್ದು ಕನ್ಸಿಸ್ಟೆನ್ಸಿ ಇಂಡೆಕ್ಸ್ ಅಂದರೆ ಇವು ಅಣ್ಣ ತಮ್ಮದ್ರೊಳಗೆ ಜಗಳ ಬಿಟ್ಟರೆ ಇವರು. ಹೇಳ್ತಾ ಇವೆರಡು ಆಪ್ಷನ್ ಅಂತ ತೆಗೆದಾಕಿವಿ. ನಾನೊಂದು ಮಂತ್ರ ಕೊಡ್ತೀನಿ, ಏನಂತ? ಲಿಕ್ವಿಡಿಟಿ ಇಂಡೆಕ್ಸಲ್ಲಿ ಲಿಕ್ವಿಡ್ ಲಿಮಿಟ್ ಇರಲ್ಲ. ಇದೊಂದು ಮಂತ್ರ ನೆನ್ಪಿಟ್ಬಿಡ್ರಿ. ಲಿಕ್ವಿಡಿಟಿ ಇಂಡೆಕ್ಸ್ ಒಳಗೆ ಲಿಕ್ವಿಡ್ ಲಿಮಿಟ್ ಇರಲ್ಲ. ಓಕೆ, ಕೆಳಗಡೆದಕ್ಕಲ್ಲ, ಮೇಲೆದಕ್ಕೆ. ಈಗ ಈ ಡಿನಾಮಿನೇಟರ್ ಲಿಕ್ವಿಡ್ ಲಿಮಿಟ್ ಐತಾನೆ ಇಲ್ಲಿ ಇಲ್ಲ ಅಂದರೆ
ಲಿಕ್ವಿಡಿಟಿ ಇಂಡೆಕ್ಸಲ್ಲಿ ಲಿಕ್ವಿಡ್ ಲಿಮಿಟ್ ಇರಲ್ಲ, ಇಲ್ಲಿಲ್ಲ, ಇದು ಕರೆಕ್ಟ್ ಆನ್ಸರ್. ಓಕೆ, ಅದೊಂದರೆ ಮಾತ್ರ ನೆನ್ಪಿಟ್ಕೊಳ್ಳೋಣ. ತಿಳಿತಾ? ಲಿಕ್ವಿಡಿಟಿ ಇಂಡೆಕ್ಸಲ್ಲಿ ಲಿಕ್ವಿಡ್ ಲಿಮಿಟ್ ಇರಲ್ಲ. ಓಕೆ, 24th ಕಾಂಪೋಸಿಟ್ ಸ್ಲೀಪರ್ ಇಂಡೆಕ್ಸ್ ಅಂತೇಳಿ ಒಂದು ಇಂಡೆಕ್ಸ್ ಬರ್ತದೆ. ಯಾವುದ್ರೊಳಗೆ ಇದು ರೈಲ್ವೆಗಳ. ಓಕೆ, ಅದ್ರದ್ದು ಏನಪ್ಪ ಯೂಸ್ ಅಂತ ಕೇಳಿದ್ರೆ ಎಂಪ್ಲಾಯ್ಡ್ ಟು ಡಿಟರ್ಮೈನ್ ಸ್ಲೀಪರ್ ಡೆನ್ಸಿಟಿ ರಿಕ್ವೈರ್ಮೆಂಟ್ ಅಲ್ಲ, ನಂಬರ್ ಆಫ್ ಫಿಕ್ಚರ್ಸ್ ರಿಕ್ವೈರ್ಡ್ ಫಾರ್ ದ ಪರ್ಟಿಕ್ಯುಲರ್ ಟೈಪ್ ಆಫ್ ಸ್ಲೀಪರ್, ಸ್ವಲ್ಪ ಡೌಟ್ ಇನ್ನೊಳಗಡೆ ಅಂತ ಹೌದಾ. ಡ್ಯೂರಬಿಲಿಟಿ ಆಫ್ ದ ಸ್ಲೀಪರ್ ಅಲ್ಲ, ಇಂಥದ್ದು. ಮೆಕ್ಯಾನಿಕಲ್ ಸ್ಟ್ರೆಂತ್ ಆಫ್ ವುಡನ್ ಸ್ಲೀಪರ್ ಆ್ಯಂಡ್ ದೇರ್ ಬೈ ಗಿವ್ಸ್ ಇಟ್ಸ್ ಸುಟಬಿಲಿಟಿ ಟು ಬಿ ಯೂಸ್ಡ್ ಆಸ್ ಅ ಸ್ಲೀಪರ್. ನೋಡು, ಇದಕ್ಕೂ ಮತ್ತು ಇದಕ್ಕೂ ಸ್ವಲ್ಪ ಚೆನ್ನಾಗಿದೆ. ನಂಬರ್ ಆಫ್ ಫಿಕ್ಸರ್ಸ್ ರಿಕ್ವೈರ್ಡ್ ಫಾರ್ ದ ಪರ್ಟಿಕ್ಯುಲರ್ ಟೈಪ್ ಆಫ್ ಸ್ಲೀಪರ್ಸ್, ಇಲ್ಲಿ ನಂಬರ್ ಆಫ್ ಫಿಕ್ಸರ್ಸ್ ಅಂತ ಕೇಳಕತ್ತಾನ. ಹಾಗಾಗಿ ಕಂಪೋಸಿಟ್ ಸ್ಲೀಪರ್ ಇಂಡೆಕ್ಸ್ನ ಫಿಕ್ಸರ್ಸ್ ಏನು ಸಂಬಂಧ ಇಲ್ಲ, ಇದನ್ನು ತೆಗೆದು ಹಾಕ್ಬೋದು ನಾವು. ಹೌದಾ, ಪರ್ಟಿಕ್ಯುಲರ್ ಸ್ಲೀಪರ್ಸ್ ಅಂದಿದ್ದೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಬಂದಮೇಲೆ ಕ್ಲಿಯರ್ ಆಗಿದೆ ನನಗೆ. ಮೆಕ್ಯಾನಿಕಲ್ ಸ್ಟ್ರೆಂತ್ ಆಫ್ ಅ ವುಡನ್ ಸ್ಲೀಪರ್ ಇದರಿಂದ ತಿಳಿತದ, ಅದನ್ನು ಕಂಡುಹಿಡ್ಕೊಂಡು ಸುಟಬಿಲಿಟಿ ವೆದರ್ ಇಟ್ ಇಸ್ ರಿಕ್ವೈರ್ಡ್ ಆರ್ ನಾಟ್ ಅಂತೇಳಿ ನೀವು ಕಂಡುಹಿಡ್ಕೋಬೋದು. ದೇರ್ಫೋರ್ ಡಿ ಆಪ್ಷನ್ ಇಸ್ ಕರೆಕ್ಟ್. ಓಕೆನಾ. ನೆಕ್ಸ್ಟ್ ಡೈರೆಕ್ಟ್ ಹಿಟ್. ಆಸ್ ಪರ್ IRC ದ ಮ್ಯಾಕ್ಸಿಮಮ್ ಪಾಸಿಬಲ್ ವಿಡ್ತ್ ಆಫ್ ದ ವೆಹಿಕಲ್ 2.44. ನಾಗ್ಪುರ್ ರೋಡ್ ಪ್ಲಾನ್ has recommended the use of road pattern type. ಇದನ್ನು ಡೈರೆಕ್ಟ್ ಸ್ಟಾರ್ ಗ್ರಿಡ್ ಪ್ಯಾಟರ್ನ್ ಇರೋದ ಒಂದು ಪ್ಯಾಟರ್ನ್ ಐತಿ ಇಡೀ ಟ್ರಾನ್ಸ್ಪೋರ್ಟೇಷನ್ ಒಳಗಡೆ. ರೆಕಮೆಂಡ್ ಮಾಡಿದ್ದಂದ್ರೆ ಬೇರೆ ಬೇರೆ ಅದಾವ, ಬಟ್ ರೆಕಮೆಂಡ್ ಮಾಡಿದ್ದಂದ್ರೆ ಸ್ಟಾರ್ ಗ್ರಿಡ್ ಪ್ಯಾಟರ್ನ್ ಅಂತ ಕ್ಲಿಕ್ ಮಾಡಿರಿ. 27th the precipitation that occurs due to air masses striking a natural topographical barrier is called as natural topographical barrier ಅಂದ್ರೆ ಗುಡ್ಡ. ಇಲ್ಲೇನಂತ ಪ್ರಿಸಿಪಿಟೇಷನ್ ಡೇಟ್ ಡು ದ ಏರ್ ಮಾಸ್ ಸ್ಟ್ರೈಕಿಂಗ್. ಇಲ್ಲೊಂದಿಷ್ಟು ಏರ್ ಮಾಸ್ ಅದ, ಆ ಏರ್ ಮಾಸ್ ಬಂದು ಇದಕ್ಕೆ ಸ್ಟ್ರೈಕ್ ಆಗ್ತದೆ, ಹಂಗಾಗಿ ಮೇಲೆ ಹೋಗ್ತದೆ, ಮೇಲೆ ಹೋಗಿ ಇಲ್ಲಿ ಮಾಡಾಗ್ತದೆ, ಮಾಡಾಗಿ ಇಲ್ಲಿ ಮಳೆ ಬರ್ತದೆ. ಇದಕ್ಕೆ ಏನಂತಾರ ಅಂತ ಕೇಳಿದ್ರು ಅವರು. ಏನಂತಾರ? ಇದಕ್ಕೆ ಓರೋಗ್ರಾಫಿಕ್ ಪ್ರಿಸಿಪಿಟೇಷನ್ ಅಂತ. ಇದಕ್ಕೆ ಓರೋಗ್ರಾಫಿಕ್ ಡೆಫಿನೇಷನ್ಸ್ ಅದಾವ, ನನ್ನ ವಿಡಿಯೋದೊಳಗೆ ಅದಾವ, ಚೆನ್ನಾಗಿದಾವ, ಓದ್ರಿ. 28 ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಸೆಸ್ ಆಫ್ ಸಾಫ್ಟ್ನಿಂಗ್ ವಾಟರ್ ಮೇ ರಿಕ್ವೈರ್ ರೀಕಾರ್ಬೋನೇಷನ್. ರೀಕಾರ್ಬೋನೇಷನ್ ಅಂದ್ರೆ ನೀ ಸುಣ್ಣಗಿಣ್ಣ ಅವೆಲ್ಲ ಭಾಳ ಆಗಿಬಿಟ್ಟಿರ್ತೀವಿ, ಹಾಗಾಗಿ ಅದು ಮತ್ತೆ ವಾಪಸ್ ತೆಗಿಬೇಕು. ಸುಣ್ಣಗಿಣ್ಣ ಭಾಳ ಆಗಿರ್ತೀವಿ ಅಂದಮೇಲೆ ಲೈಮ್, ದೇರ್ ಫೋರ್ ಲೈಮ್ ಪ್ರೊಸೆಸ್, ಲೈಮ್ ಸೋಡಾ ಪ್ರೊಸೆಸ್ ಮಾಡಿದಾಗ ರೀಕಾರ್ಬೋನೇಷನ್ ಮಾಡಬೇಕು. ರೀಕಾರ್ಬೋನೇಷನ್ ಅಂದ್ರೆ ಏನು? ಆ್ಯಡಿಂಗ್ ಆಫ್ CO2, ರೆಡ್ಯೂಸಿಂಗ್ pH, ಅದ್ರ ಸಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮ್ಯಾಕ್ಸಿಮಮ್ ಸ್ಲೆಂಡರ್ನೆಸ್ ರೇಷಿಯೋ ಫಾರ್ ಟೆನ್ಷನ್ ಮೆಂಬರ್ ಶಾಲ್ ನಾಟ್ ಎಕ್ಸೀಡ್, ವೆರಿ ಇಂಟ್ರೆಸ್ಟಿಂಗ್, 400 ಬೈ ಹಾಕಬೇಕು. ಮ್ಯಾಕ್ಸಿಮಮ್ ಸ್ಲೆಂಡರ್ನೆಸ್ ರೇಷಿಯೋ ಫಾರ್ ಟೆನ್ಷನ್ ಮೆಂಬರ್ಸ್ ಶಾಲ್ ನಾಟ್ ಎಕ್ಸೀಡ್ 400 ಅಂತ. ಸ್ಲೆಂಡರ್ನೆಸ್ ರೇಷಿಯೋ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಂತ ಮುಂದೆ ಹೇಳ್ತೀನಿ, ಮುಂದೊಂದು ಪ್ರಾಬ್ಲಮ್ ಐತೆ ಹೇಳ್ಬಿಡ್ತೀನಿ. ಓಕೆ, ಇದೊಂದು ನೆನ್ಪಿಟ್ಕೊಡ್ರಿ. 180 ಏನೈತಿಲ್ಲ, ಈ 180 ಮುಂದೆ ಬರ್ಕೊಡ್ರಿ. ಇದು ಕಂಪ್ರೆಸಿವ್ ಫೋರ್ಸ್ ಇದ್ದಾಗ ಕಂಪ್ರೆಸಿವ್ ಮೆಂಬರ್ಸು ಡ್ಯೂ ಟು ಡೆಡ್ ಲೋಡ್ ಆ್ಯಂಡ್ ಲೈವ್ ಲೋಡ್ ಅಂತ ಬರ್ಕೊಡ್ರಿ. ಮುಂದೆ ಕಂಪ್ರೆಸಿವ್ ಮೆಂಬರ್ಸ್ ಇರಬೇಕು, ಮತ್ತು ಡ್ಯೂ ಟು ಡೆಡ್ ಲೋಡ್ ಮತ್ತು ಲೈವ್ ಲೋಡ್ ಇದ್ದಾಗ 180. 300, 350 ಡೋಂಟ್ ವರಿ. ನೆಕ್ಸ್ಟ್ ಕ್ವಶನ್ 30th ಪ್ಲಾಸ್ಟಿಸೈಸರ್ಸ್ ಆ್ಯಂಡ್ ಸೂಪರ್ ಪ್ಲಾಸ್ಟಿಸೈಸರ್ಸ್ ಯೂಸ್ಡ್ ಟು. ಪ್ಲಾಸ್ಟಿಸೈಸರ್ಸ್ ಅಂತಂದ್ರೆ ಏನು? ಪ್ಲಾಸ್ಟಿಕ್ ಮಾಡಬೇಕು. ಪ್ಲಾಸ್ಟಿಕ್ ಅಂದ್ರೆ ಏನು? ಫ್ಲೋ ಆಗ್ತದೆ. ಫ್ಲೋ ಆಗುತ್ತಂದ್ರೆ ಏನು? ಫ್ಲೋ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಇವು ವರ್ಡ್ಸ್ ಮೀನಿಂಗ್ ಅಂತ. ಪ್ಲಾಸ್ಟಿಸೈಸರ್ ಆ ಸಿಮೆಂಟನ್ನು ಪ್ಲಾಸ್ಟಿಸಿಟಿ ಜಾಸ್ತಿ ಮಾಡೋದು. ಪ್ಲಾಸ್ಟಿಕ್ ಅಂದ್ರೆ ಏನು? ಫ್ಲೋ ಆಗ್ತದೆ. ಅಂದರೆ ಫ್ಲೋ ಮಾಡ್ಬೇಕಂದ್ರೆ ಏನು ಮಾಡೋದು? ರೆಡ್ಯೂಸ್ ವಾಟರ್ ಸಿಮೆಂಟ್ ರೇಷಿಯೋ ಅಲ್ಲ, ಯೂಸ್ಡ್ ಟು ರೆಡ್ಯೂಸ್ ವಾಟರ್ ಸಿಮೆಂಟ್ ರೇಷಿಯೋ. ನೀನು ಪ್ಲಾಸ್ಟಿಸೈಸರ್ಸನ್ನು ಹಾಕಿ ಅದನ್ನು ಫ್ಲೋ ಮಾಡಕತ್ತಿ ಅಂದಮೇಲೆ ಮತ್ತು ನೀರಿನ ಅವಶ್ಯಕತೆ ಏನೈತಿ? ವೆರಿ ಗುಡ್. ಇನ್ಕ್ರೀಸ್ ವರ್ಕ್ಯಾಬಿಲಿಟಿ, ಆಬ್ವಿಯಸ್ಲಿ ಅದು ಫ್ಲೋ ಅಂತ ವರ್ಡ್ ಯೂಸ್ ಮಾಡಿ ಅಂದಮೇಲೆ ಇನ್ಕ್ರೀಸ್ ವರ್ಕ್ಯಾಬಿಲಿಟಿ ಆಬ್ವಿಯಸ್ಲಿ. ಮತ್ತು ನೀರು ಹಾಕ್ಲಾರ್ದ ವರ್ಕ್ಯಾಬಿಲಿಟಿನ ಅಚೀವ್ ಮಾಡಕತ್ತಿ ಅಂದಮೇಲೆ ಸ್ಟ್ರೆಂತ್ ಜಾಸ್ತಿ ಆಗತ್ತೈತಿ. ಆಲ್ ದಿ ಅಬೌವ್ ಕರೆಕ್ಟ್ ಆನ್ಸರ್ ಆಗ್ತದೆ. ಓಕೆ, ಒಂದು ಟ್ವಿಸ್ಟ್ ಮಾಡೋಣ ಈ ಕ್ವಶನಲ್ಲಿ. ಏನಂದರೆ ಆಲ್ ದಿ ಅಬೌವ್ ಆಪ್ಷನ್ ಇರಲಿಲ್ಲ ಅಂದರೆ ಏನು ಮಾಡ್ತಿದ್ರಿ? ನನ್ನ ಅಂತ ಇತ್ತಂದರೆ ಏನು ಮಾಡ್ತಿದ್ರಿ? ಭಾಳ ಇಂಟ್ರೆಸ್ಟಿಂಗ್. ನನ್ನ ಅಂತ ಇತ್ತಂದರೆ ಸುಟೇಬಲ್ ಆನ್ಸರ್ ಏನು ಗೊತ್ತಾ? ನೋಡಿದೆ ಇದನ್ನು IAS ಎಕ್ಸಾಮ್ ಒಳಗೆ ಯಾವುದೋ ಒಂದು SSC ಒಳಗೆ ನಾನು ನೋಡಿನಿ. ಪ್ಲಾಸ್ಟಿಸೈಸರ್ಸನ್ನು ಆ್ಯಡ್ ಮಾಡೋದು ಸ್ಟ್ರೆಂತ್ ಇನ್ಕ್ರೀಸ್ ಮಾಡಲಿ ಅಂತಲ್ಲ, ಗುಳಿಗೆ ಹೋಗ್ತೈತಿ. ಪ್ಲಾಸ್ಟಿಸೈಸರ್ ಸೂಪರ್ ಪ್ಲಾಸ್ಟಿಸೈಸರ್ ಯೂಸ್ ಮಾಡೋದು ಸ್ಟ್ರೆಂತ್ ಇನ್ಕ್ರೀಸ್ ಮಾಡಬೇಕಂತಲ್ಲ, ವರ್ಕ್ಯಾಬಿಲಿಟಿ ಜಾಸ್ತಿ ಮಾಡಬೇಕಂತೇನೂ ಅಲ್ಲ, ಬಟ್ ವಾಟರ್ ಸಿಮೆಂಟ್ ರೇಷಿಯೋನ ರೆಡ್ಯೂಸ್ ಮಾಡಬೇಕಂತೇಳಿ. ಬಟ್ ವಾಟರ್ ಸಿಮೆಂಟ್ ರೇಷಿಯೋನ್ ರೆಡ್ಯೂಸ್ ಮಾಡಬೇಕಂತೇಳಿ ನೀವು ಸೂಪರ್ ಪ್ಲಾಸ್ಟಿಸೈಸರ್ ಯೂಸ್ ಮಾಡ್ತೀವಿ. ಬಟ್ ಕೌಂಟರ್ ಆಗಿ ನಿನ್ನ ವರ್ಕ್ಯಾಬಿಲಿಟಿನೂ ಜಾಸ್ತಿ ಆಗಕತ್ತದ, ಸ್ಟ್ರೆಂತ್ನು ಅದಕ್ಕೆ ಜಾಸ್ತಿ ಆಗಕತ್ತದ. ಬಟ್ ನಿನ್ನ ಇಂಟೆನ್ಷನ್ ಆಫ್ ಯೂಸಿಂಗ್ ಪ್ಲಾಸ್ಟಿಸೈಸರ್ ಆ್ಯಂಡ್ ಸೂಪರ್ ಪ್ಲಾಸ್ಟಿಸೈಸರ್ ಇಸ್ ನಾಟ್ ಟು ಇನ್ಕ್ರೀಸ್ ದ ಸ್ಟ್ರೆಂತ್. ದಿಸ್ ಯು ಹ್ಯಾವ್ ಟು ಮೇಕ್ ಇಟ್. ಬಟ್ ಇಲ್ಲಿ ಆಲ್ ದಿ ಅಬೌವ್ ಕ್ವಶನ್ಸ್ ಇರೋದ್ರಿಂದ ಈ ಎರಡು ಕರೆಕ್ಟ್ ಆಗಿದ್ದರಿಂದ ಇದನ್ನು ನಾನು ಫ್ರೀ ತೊಗೊಂಡು ದೆನ್ ಐ ಆಮ್ ಟೇಕಿಂಗ್ ದ ಫೋರ್ತ್ ಆಪ್ಷನ್. ದೇರ್ ಫೋರ್ ವೆರಿ ಡೀಪ್ಲಿ ಯು ಹ್ಯಾವ್ ಟು ಅನಲೈಸ್. ಓಕೆ, ಓಂ ಸ್ವಾಹ. ಕ್ವಶನ್ ಓದ್ಲಾರ ಆನ್ಸರ್ ಮಾಡಿರಿ. ಥಿಯರ್ಡ್ ಲೈಟ್ ಈಸ್ ಯೂಸ್ ಟು ಮೆಜರ್. ಎದಕ್ಕಪ್ಪ? ಹಾರಿಜಾಂಟಲ್ ಆ್ಯಂಗಲ್, ವರ್ಟಿಕಲ್ ಆ್ಯಂಗಲ್ ಕರೆಕ್ಟ್ ಐತಾಳೆ. ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಡಿಸ್ಟೆನ್ಸ್ ಇದ್ರೊಳಗೆ ಏನು ಡಿಸ್ಟೆನ್ಸ್ ಬರ್ತದೆ, ಬಟ್ ಹುಷಾರಾಗಿರಿ ಯಾಕಂತ ಆಮೇಲೆ ಹೇಳ್ತೀನಿ. RL ಆಫ್ ಅ ಪಾಯಿಂಟ್ ಅಂತ ನನ್ ಆಫ್ ದ ಬತ್ತು. ಇದಕ್ಕೆ ಯಾಕೆ ಕ್ವಶನ್ ಮಾರ್ಕ್ ಆಗಿದೆ? ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಡಿಸ್ಟೆನ್ಸ್ ಅಂತ. ವರ್ಟಿಕಲ್ ಡಿಸ್ಟೆನ್ಸ್ ಅಂತೂ ಮೆಜರ್ ಮಾಡೋಕೆ ಥಿಯರ್ಡ್ ಲೈಟ್ಲಿಂದ ಬರಂಗಿಲ್ಲ. ಹಾರಿಜಾಂಟಲ್ ಡಿಸ್ಟೆನ್ಸ್ ಮೆಜರ್ ಮಾಡೋಕೆ ಥಿಯರ್ಡ್ ಲೈಟ್ಲಿಂದ ಬರ್ತೈತಿ. ಹೆಂಗಂದ್ರೆ ಥಿಯರ್ಡ್ ಲೈಟ್ ಒಳಗಡೆ IPS ಒಳಗಡೆ ಇಲ್ಲೊಂದು ಇವ್ನು ಕೊಟ್ಟಿರ್ತಾರೆ. ಇವಕ್ಕೇನಾದ್ರೆ ಟೆಕೋಮೆಟ್ರಿ ಅಂತೇಳಿ ಟೆಕೋಮೆಟ್ರಿ ಪ್ರಿನ್ಸಿಪಲ್ಸ್ನ ಥಿಯರ್ಡ್ ಲೈಟ್ ಒಳಗಡೆ ಅಪ್ಲೈ ಮಾಡಿ ಹಾರಿಜಾಂಟಲ್ ಡಿಸ್ಟೆನ್ಸ್ನ ಕಂಡುಹಿಡ್ಕೊಂಡು ಪುಣ್ಯಾತ್ಮರು ಇರ್ತಾರೆ. ದೇರ್ಫೋರ್ ಇದಕ್ಕೂ ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿದೆ. ಬಟ್ ಬೋತ್ A and B ಅಂತ ಯಾವ ಆಪ್ಷನ್ ಇಲ್ಲ, ಮತ್ತು ವರ್ಟಿಕಲ್ ಡಿಸ್ಟೆನ್ಸ್ ಅಂತ ಬರೆದಿರೋದ್ರಿಂದ ಹಾರಿಜಾಂಟಲ್ ಆ್ಯಂಗಲ್ ವರ್ಟಿಕಲ್ ಆ್ಯಂಗಲ್ಗೆ ಟಿಕ್ ಮಾಡಿ ಮನೆಗೆ ಬಂದ್ಬಿಡೋದು. An imaginary line joining the point of equal elevation on surface of earth presents ಅಂತ ಹೇಳಿದ್ರು. ವೆರಿ ಗುಡ್. ಈಕ್ವಲ್ ಎಲಿವೇಷನ್ ಅಂತ ಹೇಳಿರೋದ್ರಿಂದ ಕಾಂಟ್ರೋಲ್ ಲೈನ್ಸ್ ಅನ್ನು ಕರೆಕ್ಟಾಗಿ ಆನ್ಸರ್ ಮಾಡೋಣ. ಈಕ್ವಲ್ ಸರ್ಫೇಸ್ ವಿತ್ ಈಕ್ವಲ್ ಎಲಿವೇಷನ್ ಅಂದರೆ ಕಾಂಟ್ರೋಲ್ ಸರ್ಫೇಸ್ ಅಂತಿದ್ದೆ. ಕಾಂಟ್ರೋಲ್ ಗ್ರೇಡಿಯಂಟ್ ಬೇಡ, ಲೆವೆಲ್ ಲೈನ್. ಭಾಳ ಇಂಪಾರ್ಟೆಂಟ್. ಲೆವೆಲ್ ಲೈನು ಮತ್ತು ಕಾಂಟ್ರೋಲ್ ಲೈನು ಆಲ್ಮೋಸ್ಟ್ ಸೇಮು. ಲೆವೆಲ್ ಲೈನು ಮತ್ತು ಕಾಂಟ್ರೋಲ್ ಲೈನ್ಸು ಆಲ್ಮೋಸ್ಟ್ ಸೇಮು. ಬಟ್
ಎರಡು ಆಪ್ಷನ್ ಕೊಟ್ಟಿರೋದ್ರಿಂದ ಐ ವಿಲ್ ಗೋ ಟು ಟೆಕ್ನಿಕಲ್ ವರ್ಡ್ ಕಂಟ್ರೋಲ್ ಲೈನ್ಸ್. ಓಕೆ, ಇದ್ರ ಜೊತೆಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ಬರ್ಕೊಡ್ರಿ. ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಒಳಗಡೆ ಐಸೋ ಅಂತ ಏನಿರ್ತದಲ್ಲ, ಐಸೋ ಅಂತ ವರ್ಡ್ ಜೊತೆಗೆ ಏನೆಲ್ಲ ಬರ್ದಾರಲ್ಲ ಅದ್ರದ್ದೊಂದು ಲಿಸ್ಟ್ ಮಾಡಿ ಬೈ ಹಾಕ್ರಿ. ಐಸೋ ಥರ್ಮಲ್ ಅಂದ್ರೆ ಏನು, ಐಸೋ ಹೈಟಲ್ ಅಂದ್ರೆ ಏನು, ಐಸೋ ಬಾರ್ ಅಂದ್ರೆ ಏನು, ಐಸೋ ಹೈಟಲ್ ಆಯ್ತಾ, ಐಸೋಲೇಟೆಡ್ ಫೂಟಿಂಗ್ ಅಂದ್ರೆ ಏನು, ಹೌದಾ? ಇದ್ರ ಜೊತೆ ಏನೆಲ್ಲ ವರ್ಡ್ ಬರ್ತದೆ ನೋಡಿ, ಒಂದು ಸ್ವಲ್ಪ ಓದ್ರಿ. ನಾವು ಭಾಳ ಕ್ವಶನ್ ಪೇಪರ್ಸ್ ನೋಡಿದ್ರಲ್ಲ, ಒಂದಲ್ಲ ಒಂದು ಕ್ವಶನ್ ಪೇಪರ್ ವ್ಯತ್ಯಾಸ ಬರ್ತದೆ. ಐಸೋ ಹೈಟು, ಐಸೋ ಹೈಟಲ್, ಐಸೋ ಬಾರು, ಐಸೋ ಥರ್ಮಲ್ಲು, ಎಷ್ಟು ಬರ್ತದೆ ನೋಡಿ, ಒಂದು ಸ್ವಲ್ಪ ಹುಡುಗಿ ಬಿಡ್ರಿ. ಓಕೆ, ನೆಕ್ಸ್ಟ್ ಕ್ಲೋಸ್ಡ್ ಕಾಂಟೂರ್ಸ್ ಆಫ್ ನೀವು ಹಾಕ್ಕೊಡ್ರಿ ಅದನ್ನು, ಸಣ್ಣ ನೋಡೋರು ಒಂದು ಕ್ವಶನ್ ಕೇಳ್ತಾರೆ ಅವರು. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ ಲೆವೆಲಿಂಗ್ ಆಪರೇಷನ್. ಓಕೆನಾ? ಓಕೆ, ವೆನ್ ದ ಇನ್ಸ್ಟ್ರೂಮೆಂಟ್ ಈಸ್ ಬೀಯಿಂಗ್ ಶಿಫ್ಟೆಡ್, ಇದನ್ನು ಸಣ್ಣ ಕ್ವಶನ್ ಬಟ್ ಆನ್ಸರ್ ಮಾಡಿ. ವೆನ್ ದ ಇನ್ಸ್ಟ್ರೂಮೆಂಟ್ ಈಸ್ ಬೀಯಿಂಗ್ ಶಿಫ್ಟೆಡ್ ದ ಸ್ಟಾಫ್ ಮಸ್ಟ್ ನಾಟ್ ಬಿ ಮೂವ್ಡ್. ಥಿಂಕ್ ಮಾಡ, ಇನ್ಸ್ಟ್ರೂಮೆಂಟನ್ನು ಶಿಫ್ಟ್ ಮಾಡೋದ್ನಾಗ ಸ್ಟಾಫನ್ನು ಮೂವ್ ಮಾಡಬಾರ್ದು. ಕರೆಕ್ಟ್ ಐತೆ. ಯಾಕೆ? ಬಿಕಾಸ್ ಸ್ಟಾಫನ್ನು ಇಲ್ಲಿ ಇಟ್ಟು, ಸ್ಟಾಫನ್ನು ಅಲ್ಲೇ ಇಟ್ಟು ನೀನು ಇನ್ಸ್ಟ್ರೂಮೆಂಟನ್ನು ಮೂವ್ ಮಾಡಬೇಕು. ಈ ಕಡೆ ತೊಗೊಂಡು ಫೋರ್ ಸೈಡ್ ಆಗಿರ್ತೈತಿ, ಆ ಕಡೆ ಹೋದ್ಮೇಲೆ ಮತ್ತೆ ಬ್ಯಾಕ್ ಸೈಡ್ ತೊಗೋಬೇಕಂದ್ರೆ ಇದನ್ನು ಮೂವ್ ಮಾಡಬಾರ್ದು. ವೆನ್ ಇನ್ಸ್ಟ್ರೂಮೆಂಟ್ ಈಸ್ ಬೀಯಿಂಗ್ ಶಿಫ್ಟೆಡ್ ದ ಸ್ಟಾಫ್ ಮಸ್ಟ್ ನಾಟ್ ಬಿ ಮೂವ್ಡ್. ಕರೆಕ್ಟ್ ಆನ್ಸರ್. ಶಿಫ್ಟೆಡ್ ಅಂದಾಗ ಮಾತ್ರ. ವೆನ್ ಸ್ಟಾಫ್ ಈಸ್ ಬೀಯಿಂಗ್ ಕ್ಯಾರಿಡ್ ಫಾರ್ವರ್ಡ್, ಶಿಫ್ಟ್ ಆಯ್ತಪ್ಪ, ಸ್ಟಾಫನ್ನು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಕತ್ತಿದ್ದಿ ಅಂದರೆ ದ ಇನ್ಸ್ಟ್ರೂಮೆಂಟ್ ಮಸ್ಟ್ ರಿಮೇನ್ ಸ್ಟೇಷನರಿ. ಆಬ್ವಿಯಸ್ಲಿ ಮತ್ತೆ ಇಲ್ಲಿ ಇಟ್ಕೊಂಡೆ ಮೂವ್ ಮಾಡು. ಎರಡು ಹಿಡ್ಕೊಂಡು ಮೂವ್ ಮಾಡಿದ್ರಿ ಏನಂತಾರೆ, ಒಬ್ಬ ಇನ್ಸ್ಟ್ರೂಮೆಂಟ್ ಹಿಡ್ಕೊಂಡ, ಒಬ್ಬ ಸ್ಟಾಫ್ ಹಿಡ್ಕೊಂಡು ಇಬ್ಬರು ಹೊಂಟ್ರಪ್ಪ, ಅವ್ರು ಸರ್ವೆ ಮಾಡಕತ್ತಾರೆ, ಸಾಧ್ಯ ಇಲ್ಲ. ದೇರ್ಫೋರ್ ದ್ಯಾಟ್ಸ್ ನಾಟ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ಹೇಳಿದ್ರೆ ಎರಡು ಕರೆಕ್ಟ್ ಅದ. ದ ಆಪರೇಷನ್ ಆಫ್ ರಿವಾಲ್ವಿಂಗ್ ಅ ಪ್ಲೇನ್ ಟೇಬಲ್ ಅಬೌಟ್ ಇಟ್ಸ್ vertical axis so that all lines on the sheet becomes parallel to corresponding lines on the ground is known as orientation. ಏನಂತ ದಟ್ ಈಸ್ ಓರಿಯಂಟೇಷನ್. ಇದನ್ನು ಪ್ಲೇನ್ ಟೇಬಲ್ ಸರ್ವೆ ಈಗಿನ ಹುಡುಗರು ಭಾಳ ಕಲ್ತಿರಂಗಿಲ್ಲ. ಪ್ಲೇನ್ ಟೇಬಲ್ ಸರ್ವೆ ಒಳಗೆ ಈ ನಾಲ್ಕು ಒಂದು ಸ್ವಲ್ಪ ಬರ್ಕೊಂಬಿಡಿ. ಇದರೊಳಗೆ ಫಸ್ಟ್ ಏನು ಮಾಡ್ತಾರೆ, ಪ್ಲೇನ್ ಟೇಬಲ್ ಸರ್ವೆ ಇಟ್ಟ ತಕ್ಷಣ ಸೆಟ್ಟಿಂಗ್ ಮಾಡ್ತಾರೆ, ಅದಾದ ತಕ್ಷಣ ಲೆವೆಲಿಂಗ್ ಮಾಡಬೇಕು. ಎರಡನೇದು ಲೆವೆಲಿಂಗು ಸೆಟ್ಟಿಂಗ್ ಆದಮೇಲೆ ಸೆಂಟ್ರಿಂಗ್ ಮಾಡ್ತಾರೆ, ಸೆಂಟ್ರಿಂಗ್ ಆದಮೇಲೆ ಓರಿಯಂಟೇಷನ್ ಮಾಡ್ತಾರೆ. ಇಲ್ಲೇನು ಕೇಳಿ ನೋಡು, ದ ಆಪರೇಷನ್ ಆಫ್ ಓರಿಯಂಟೇಷನ್ ಹೆಂಗೆ ಮಾಡ್ತಾರೆ ಅಂತ ಹೇಳಿ ನಾವು, ಆಪರೇಷನ್ ಆಫ್ ರಿವಾಲ್ವಿಂಗ್ ಪ್ಲೇನ್ ಟೇಬಲ್ ಅಬೌಟ್ ಇಟ್ಸ್ ವರ್ಟಿಕಲ್ ಆಕ್ಸಿಸ್ ಸೊ ದಟ್ ಆಲ್ ಲೈನ್ಸ್ ಆನ್ ದ ಶೀಟ್ ಬಿಕಮ್ಸ್ ಪ್ಯಾರಲಲ್ ಟು ದ ಕರೆಸ್ಪಾಂಡಿಂಗ್ ಲೈನ್ ಆನ್ ದ ಗ್ರೌಂಡ್. ಅದಕ್ಕೆ ಓರಿಯಂಟೇಷನ್ ಅಂತ. ಆಮೇಲೆ ಚಂದ ಪ್ಲೇನ್ ಟೇಬಲ್ ಮಾಡ್ಕೊಂಡು ಹೋಗೋದು ಅಂದ್ರೆ ಭಾಳ ಚಂದ ಇದೆ, ಓದಿದ ತಕ್ಷಣ ತಿಳಿತೈತೆ. ಬಟ್ ಇದೇ ಕ್ವಶನ್ ಏನು ಕೇಳ್ಬೋಗುತ್ತೇನೆ, ಈ ಕ್ವಶನ್ ಬಿಡ್ರಿ, ದ ಅರೇಂಜ್ ದ ಫಾಲೋಯಿಂಗ್ ಟರ್ಮ್ಸ್ ಇನ್ ಸೀಕ್ವೆನ್ಸ್ ಅಂತ ಕೇಳ್ಬೋದು. ಅವಾಗ ನೆನ್ಪಿಟ್ಬಿಟ್ರಿ ರೈಟಾ. ದ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಫಾರ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಆಸ್ ಪರ್ ದ IS ಕೋಡ್ 30 minutes. ಇದೊಂದು ಸ್ವಲ್ಪ ನೆನ್ಪಿಟ್ಬಿಟ್ರಿ. ಫೈನಲ್ ಸೆಟ್ಟಿಂಗ್ ಟೈಮಿಗೆ 600 minutes. ಲೀಚ್ ಎಡ್ಲೇಯರ್ಸ್ ಡಿವೈಸ್ ಈಸ್ ಯೂಸ್ಡ್ ಫಾರ್ ಡಿಟರ್ಮೈನಿಂಗ್ ಏನಪ್ಪ, ಸಿಮೆಂಟ್ ಸೆಟ್ಟಿಂಗ್ ಟೈಮನ್ನು ಚೆಕ್ ಮಾಡೋಕೆ ವಿಕೆಟ್ ಅಪ್ರೆಸ್ ಯೂಸ್ ಮಾಡ್ತಾರೆ. ದೇರ್ಫೋರ್ ಇದು ಈ ಪ್ರಶ್ನೆಗೆ ಆನ್ಸರ್ ಅಲ್ಲ. ಸೌಂಡ್ನೆಸ್ ಟೆಸ್ಟಿಗೆ ಕರೆಕ್ಟ್ ಆನ್ಸರ್ ಇದೆ, ಲೀಚ್ ಎಡ್ಲೇಯರ್ಸ್ ಯೂಸ್ ಮಾಡ್ತಾರೆ. ಟೆನ್ಸೈಲ್ ಸ್ಟ್ರೆಂತ್ ಆಫ್ ದ ಕಾಂಕ್ರೀಟಿಗೆ ಕಾಂಪ್ರೆಷನ್ ಟೆಸ್ಟಿಂಗ್ ಮಷಿನ್ ಯೂಸ್ ಮಾಡ್ತಾರೆ. ಕಾಂಪ್ರೆಷನ್ ಸ್ಟ್ರೆಂತ್ ಟೆಸ್ಟಿಗೂ ಕೂಡ ಕಾಂಪ್ರೆಷನ್ ಟೆಸ್ಟಿಂಗ್ ಮಷಿನ್ ಯೂಸ್ ಮಾಡ್ತಾರೆ. ದೇರ್ಫೋರ್ ಈ ಸೌಂಡ್ನೆಸ್ ಟೆಸ್ಟಿಗೆ ನೀವು ಲೀಚ್ ಎಡ್ಲೇಯರ್ಸ್ ಅಪ್ರೆಸ್ ಯೂಸ್ ಮಾಡ್ತೀರಿ. ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಸಿಮೆಂಟ್ ಈಸ್ ಸೂಟೇಬಲ್ ಫಾರ್ ಯೂಸ್ ಇನ್ ಮ್ಯಾಸಿವ್ ಕಾಂಕ್ರೀಟ್ ಸ್ಟ್ರಕ್ಚರ್ ಸಚ್ ಆಸ್ ಲಾರ್ಜ್ ಡ್ಯಾಮ್ಸ್. ಓಕೆ, ದೊಡ್ಡ ದೊಡ್ಡ ಡ್ಯಾಮ್ಗಳಿಗೆ ಮ್ಯಾಸಿವ್ ಅಂತ ಯೂಸ್ ಮಾಡೋಕೆ ಲೋ ಹೀಟ್ ಸಿಮೆಂಟನ್ನು ಯೂಸ್ ಮಾಡ್ತಾರೆ. ಓಕೆ, ಬರ್ಕೊಡ್ರಿ. ಲೋ ಹೀಟ್ ಸಿಮೆಂಟ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ, ಆರ್ಡಿನರಿ ಅಂತ ವರ್ಡ್ ಯೂಸ್ ಮಾಡೋದ್ಮೇಲೆ ಆರ್ಡಿನರಿ ಜಾಗದೊಳಗೆ ಯೂಸ್ ಮಾಡ್ತಾರೆ. ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ ಬಗ್ಗೆ ಬರ್ಕೊಡ್ರಿ. ಇದನ್ನು ಕೋಲ್ಡ್ ವೆದರಲ್ಲಿ ಯೂಸ್ ಮಾಡ್ತಾರೆ, ಯಾಕಂದ್ರೆ ಜಲ್ದಿ ಸೆಟ್ ಆಗಬೇಕು. ಅಥವಾ ವಾಟರ್ ಲಾಗ್ಡ್ ಏರಿಯಾ ಇರ್ತದೆ ನೋಡು ಅಂತಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸಲ್ಫೇಟ್ ರೆಸಿಸ್ಟಿಂಗ್ ಸಿಮೆಂಟ್ ಅಂತಂದ್ರೆ ಸಲ್ಫೇಟ್ ಎಲ್ಲಿ ಜಾಸ್ತಿ ಇರ್ತೈತಿ ಅದನ್ನು ನೀವು ರೆಸಿಸ್ಟ್ ಮಾಡಬೇಕಾಗಿರ್ತೈತಿ ಅಂತ ಯೂಸ್ ಮಾಡ್ತಾರೆ. ಎಲ್ಲಿ ಜಾಸ್ತಿ ಇರ್ತೈತಿ ಅಂತ ಕೇಳಿದ್ರೆ ಸಲ್ಫೇಟ್ ಎಲ್ಲಿ ಜಾಸ್ತಿ ಇರ್ತದ, ಸೀವೇಜ್ ಪೈಪು, ಮ್ಯಾನ್ಹೋಲ್ಸು, ಸೀವೇಜ್ ಪೈಪ್ಸ್ ಅಂತೆಲ್ಲ ಸಲ್ಫೇಟ್ ರೆಸಿಸ್ಟಿಂಗ್ ಸಿಮೆಂಟ್ಸ್ ಯೂಸ್ ಮಾಡೋದು. ಮತ್ತೆ ಎಲ್ಲಿ ಅಂತಂದ್ರೆ ಸ್ಟ್ರಕ್ಚರ್ಸ್ ವಿತ್ ಟಾಕ್ಸಿಕ್ ಸಾಯಿಲ್ಸ್ ಅಥವಾ ಗ್ರೌಂಡ್ ವಾಟರ್ ಫ್ಲೋ ಕನೆಕ್ಟ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ಸ್ ಅಂತಲೇ ಸಲ್ಫೇಟ್ ರೆಸಿಸ್ಟಿಂಗ್ ಸಿಮೆಂಟನ್ನು ಯೂಸ್ ಮಾಡೋದು. ದ ವೆಹಿಕಲ್ ಯೂಸ್ಡ್ ಇನ್ ಕೇಸ್ ಆಫ್ ಎನಾಮೆಲ್ ಪೇಂಟ್ಸ್ ಈಸ್ ಯೂಶುವಲಿ, ವೆಹಿಕಲ್ ಅಂದರೆ ಮತ್ತೆ ಗಾಡಿ ಅಲ್ಲದು, ವೆಹಿಕಲ್ ಯೂಸ್ಡ್ ಅಂತಂದರೆ ಅದು ವಾರ್ನಿಷ್ ಈಸ್ ಯೂಸ್ಡ್ ಆಸ್ ಅ ವೆಹಿಕಲ್ ಇನ್ ಎನಾಮೆಲ್ ಪೇಂಟ್ಸ್. ಅಂದರೆ ಅದನ್ನು ಸ್ವಲ್ಪ ಲೂಸ್ ಮಾಡ್ತೈತೆ ಅದನ್ನು ಪೇಂಟನ್ನು, ಆಯಿತಾ. ಇದರೊಳಗಡೆ ಒಂದು ಕ್ವಶನ್ ಬರ್ತಾರೆ ನೋಡು, ಏನದು ಲಿನ್ಸೀಡ್ ಆಯಿಲ್ ಅಂತ. ಇದು ಮುಂದೆ ಬರ್ಕೊಡ್ರಿ. ಲಿನ್ಸೀಡ್ ಆಯಿಲ್ ಅಂತಂದರೆ ಟು ಪ್ರೊಟೆಕ್ಟ್ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ವುಡ್ಡನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಹುಳ ಹತ್ತಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೆ ಲಿನ್ಸೀಡ್ ಆಯಿಲ್ ಅಂತ ಹೇಳ್ತಾರೆ. ಆಯಿತಾ. ವಾರ್ನಿಷ್ ಇಟ್ ಇಸ್ ಆಲ್ಸೋ ಪೇಂಟ್ ಇನ್ಗ್ರೀಡಿಯೆಂಟ್. ಯಾವುದು ಲಿನ್ಸೀಡ್ ಆಯಿಲ್ ಪೇಂಟ್ ಒಳಗೂ ಕೂಡ ದೇ ವಿಲ್ ಯೂಸ್ ಇಟ್ ಆಸ್ ಇದು ವಾಟರ್ ತೆಗೆದು ಬಿಡು, ಯಾವ ಪೇಂಟ್ ಒಳಗೂ ವಾಟರ್ ಯೂಸ್ ಮಾಡಲ್ಲ. ನೆಕ್ಸ್ಟ್ ವಾಟರ್ ಪೇಂಟ್ ಒಳಗೆ ಯೂಸ್ ಮಾಡ್ತಾರೆ. ಮತ್ತು ಓಕೆ, ನನ್ನ ಆಫ್ ದಿ ಅಬೌವ್ ತೆಗಿ ಇವೆರಡು ಆಪ್ಷನ್ ಇದು. ಇವೆರಡರೊಳಗಡೆ ವಾರ್ನಿಷ್ ಇಸ್ ಯೂಸ್ ಆಸ್ ಅ ವೆಹಿಕಲ್. ವಿಚ್ ಆಫ್ ದ ಫಾಲೋಯಿಂಗ್ ಅಗ್ರಿಗೇಟ್ ಗಿವ್ಸ್ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಇನ್ ಕಾಂಕ್ರೀಟ್? ರೌಂಡೆಡ್ ಸಾಧ್ಯಿಲ್ಲ, ಎಲಾಂಗೇಟೆಡ್ ಸಾಧ್ಯಿಲ್ಲ, ಫ್ಲಾಕಿ ಸಾಧ್ಯಿಲ್ಲ, ಕ್ಯೂಬಿಕಲ್ ಅಗ್ರಿಗೇಟ್ ರೈಟ್ ಆನ್ಸರ್. ಮ್ಯಾಕ್ಸಿಮಮ್ ಬಲ್ಕಿಂಗ್ ಆಫ್ ಸ್ಯಾಂಡ್ ಈಸ್ ಲೈಕ್ಲಿ ಟು ಅಕ್ಕರ್ ಎಟ್ ಅ ಮಾಯ್ಶ್ಚರ್ ಕಂಟೆಂಟ್ ಆಫ್. ಇದ್ರದ್ದು ರೈಟ್ ಆನ್ಸರ್ 4 to 6% ಅಂತೇಳಿ, ಬಟ್ ನೀವು 5% ಆಪ್ಷನ್ ಹಾಕ್ಬೋದು. ಓಕೆ, ಇದರೊಂದು ನೋಟ್ ಬರ್ಕೊಡ್ರಿ. 5 to 5%, 5 to 8% ಏನೈತಲ್ಲ, 5 to 8% ಏನಾದರೂ ಓದಿ ಅಂತಂದ್ರೆ 20 to 40% ಆಫ್ ಸಾಯಿಲ್ ವಾಲ್ಯೂಮ್ ವಿಲ್ ಇನ್ಕ್ರೀಸ್. ಈ 11, 14 ಅಂತೂ ಎಲಿಮಿನೇಟ್ ಮಾಡಿಬಿಡಿ. ನಿಮಗೆ ಕನ್ಫ್ಯೂಸ್ ಆಗ್ತಕ್ಕಂಥ ಎರಡು ಆಪ್ಷನ್ ಯಾವುದಂದ್ರೆ 5 and 8 ರೈಟಾ. ನೆಕ್ಸ್ಟ್ ಕ್ವಶನ್, ಇನ್ PSC ಕಾಂಕ್ರೀಟ್ ಆಫ್ ಹೈ ಸ್ಟ್ರೆಂತ್ ಈಸ್ ಯೂಸ್ಡ್. ಕರೆಕ್ಟ್, ಕಾಂಕ್ರೀಟ್ ಆಫ್ ಹೈ ಸ್ಟ್ರೆಂತನ್ನು ಯೂಸ್ ಮಾಡ್ತಾರೆ. ಎದಕ್ಕೆ? ಇಟ್ ರಿಸಲ್ಟ್ಸ್ ಇನ್ ಸ್ಮಾಲರ್ ಕ್ರಾಸ್ ಸೆಕ್ಷನ್. ವೆರಿ ಗುಡ್. ಬಿಯರಿಂಗ್ ಸ್ಟ್ರೆಸ್ ಆರ್ ಜನರೇಟೆಡ್ ಇನ್ ಆಂಕರೇಜ್ ಝೋನ್ಸ್. ಕರೆಕ್ಟ್.
ನಿಮ್ಗೆ ಹೈ ಸ್ಟ್ರೆಂತ್ ಕಾಂಕ್ರೀಟ್ ಬೇಕು ಯಾಕಂದ್ರೆ ಬೇರಿಂಗ್ ಸ್ಟ್ರೆಸ್ ಬರ್ತದೆ ಅದರೊಳಗೆ ಕರೆಕ್ಟ್ ಅದ ಶ್ರಿಂಕೇಜ್ ಕ್ರ್ಯಾಕ್ಸ್ ಆರ್ ರೆಡ್ಯೂಸ್ಡ್ ಇಲ್ಲೊಂದು ಸ್ವಲ್ಪ ನಾನು ಡೌಟ್ ಪಡ್ತೀನಿ ಬಟ್ ಆದರೂ ಕೂಡ ಕರೆಕ್ಟ್ ಅಂತ ಯೂಸ್ ಮಾಡ್ತೀನಿ ಹೈ ಸ್ಟ್ರೆಂತ್ ಕಾಂಕ್ರೀಟ್ ಯೂಸ್ ಮಾಡಕತ್ತೀರಿ ಈ ಸಿಮೆಂಟ್ ಬಗ್ಗೆ ಏನು ಹೇಳಿಲ್ಲವ ಶ್ರಿಂಕೇಜ್ ಕ್ರ್ಯಾಕ್ ರೆಡ್ಯೂಸ್ ಮಾಡ್ಕೊಂತ ದೇರ್ಫೋರ್ ಆಲ್ ದಿ ಅಬೌವ್ ಕ್ವಶನ್ ಅದ ಆಗ್ತದೆ ಇನ್ ಕೇಸ್ ಆಫ್ ಫೋರ್ಸಸ್ ಅ ಕಪಲ್ ಮೀನ್ಸ್ ಟೂ ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸಸ್ ಆ್ಯಕ್ಟಿಂಗ್ ಅಬೌಟ್ ಅ ಪಾಯಿಂಟ್ ವಿತ್ ಅ ಡಿಸ್ಟೆನ್ಸ್ ಡಿ ಅಪಾರ್ಟ್ ಯಾವುದದ ಟೂ ಅನ್ಈಕ್ವಲ್ ಫೋರ್ಸ್ ತಪ್ಪು ಟೂ ಈಕ್ವಲ್ ಆ್ಯಂಡ್ ಲೈಕ್ ಫೋರ್ಸಸ್ ಅಂತ ಹಿಂಗೊಂದು ಫೋರ್ಸ್ ಹಾಕಿರೋದಕ್ಕೆ ಕಪಲ್ ಆಗ್ತೈತಾ ಇಲ್ಲ ರಾಂಗ್ ಟೂ ಈಕ್ವಲ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಫೋರ್ಸಸ್ ಅದು ಒಂದು ಫೋರ್ಸಿಂಗ್ ಹಾಕಿರೋ ಕಪಲ್ ಆಗುತ್ತಾ ರಾಂಗ್ ಟೂ ಈಕ್ವಲ್ ಬಟ್ ಅಪೋಸಿಟ್ ಫೋರ್ಸಸ್ ಆರ್ ಆಕ್ಟಿಂಗ್ ಎಟ್ ಅ ಪಾಯಿಂಟ್ ರೈಟ್ ಅ ವರ್ಟಿಕಲ್ ಕಾಂಪೋನೆಂಟ್ ಆಫ್ 20 kN ಫೋರ್ಸ್ ಈಸ್ ಓಕೆ ಜೀಲೆ ಅಪ್ನೆ ಜಿಂದಗಿ ಅಂತೇಳಿ ಕೆಲವು ಹುಡುಗರು ಏನು ಓದ್ಲಾರ್ದು ಹೋಗಿರ್ತಾವೆ ಎಕ್ಸಾಮಿಗೆ ಗೊತ್ತಾ ಹಾಜಾ ಜೀಲೆ ಅಪ್ನೆ ಜಿಂದಗಿ ಅಂತೇಳಿ ಬಿಟ್ಟಿರ್ತಾನೆ ನಾವು ಎಕ್ಸಾಮ್ನರ್ ಒಂದು ಸ್ವಲ್ಪ ಸಣ್ಣ 1ನೇ ಕ್ಲಾಸ್ ಹುಡುಗರು ಕ್ವಶನ್ಸ್ ಕೊಟ್ಟಿರ್ತಾನೆ ABCD ಅಂದರೆ ಎಷ್ಟು ABCD ಒಳಗಡೆ ಫಸ್ಟ್ ಲೆಟರ್ ಯಾವುದು ಅಂತ ಕೇಳಿರ್ತಾನೆ ನಮ್ಮ ಹುಡುಗರು ABCD ಅಂತ ಬರೀರ್ತಾವೆ ನಮ್ಮ ಹುಡುಗರು ಭಾರಿ ಇರ್ತಾವೆ ABCDಯಲ್ಲಿ ಫಸ್ಟ್ ಲೆಟರ್ ಯಾವುದು ಅಂತ ಕೇಳಿದಾಗ ಹಿಂಗೆ ಬರೀತಾವೆ ನಮ್ಮ ಹುಡುಗರು ABCD ಅಂತ ಬರೀತಾವೆ ಹಿಂಗೆ ಬರೆದು ಯೋಚನೆ ಮಾಡ್ತೀವಿ ಇದ್ರೊಳಗೆ ಫಸ್ಟ್ ಯಾವುದೈತಿ ಇದು ಫಸ್ಟ್ ಅನ್ಕೊಂಡ್ರೆ ಇದು ಸೆಕೆಂಡು ತರ್ಡು ಫೋರ್ತ್ ಆಗುತ್ತಾ ಇದು ಫಸ್ಟ್ ಅನ್ಕೊಂಡ್ರೆ ಇದು ಫಸ್ಟ್ ಸೆಕೆಂಡ್ ತರ್ಡ್ ಏನು ಟಫ್ ಕ್ವಶನ್ಗಳು ಮಾಡಿ ABCD ಒಳಗಡೆ ಫಸ್ಟ್ ಲೆಟರ್ ಯಾವುದಂತ ಗೊತ್ತಾಗಲಿಲ್ಲ ಮರ ಬಿಟ್ಬಂದ್ಬಿಟ್ಟೆ ಅಂತೇಳಿ ಬಿಟ್ಬಂದ್ಬಿಡ್ತಾರೆ ನಮ್ಮ ಹುಡುಗರು ಹಿಂಗೆ ಅಂಥವ್ರಿಗೂ ಕೂಡ ಜೀಲೆ ಅಪ್ನೆ ಜಿಂದಗಿ ಅಂತೇಳಿ ಇಂಥ ಕ್ವಶನ್ ಕೇಳ್ತಾರೆ ವರ್ಟಿಕಲ್ ಕಾಂಪೋನೆಂಟ್ ಆಫ್ 20 kN ಫೋರ್ಸ್ ಈಸ್ ಇದ್ರದ್ದು ವರ್ಟಿಕಲ್ ಕಿಲೋಮೀಟರ್ ಎಷ್ಟು ಅಂತ ಕೇಳ್ಯಾರ 20 ಹೇಳ್ರು ಜೀಲೆ ಅಪ್ನೆ ಜಿಂದಗಿ 20 sin 40 ಇದಕ್ಕೆ ನಾನು ತಪ್ಪಾಗಬೇಕಿತ್ತು ಅಂತ ಬೇರೆ ಇರಲ್ಲ 20 sin 40 ಏನೋ ನೆನ್ಪಿಟ್ಕೊಡ್ರಿ ನಿಮ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಜೀಲೆ ಅಪ್ನೆ ಜಿಂದಗಿ ನಿಮಗೂ ಕೂಡ ಹೇಳ್ತೀನಿ ನೋ ಪ್ರಾಬ್ಲಮ್ ನಾವು ಕೇವಲ ಶಾಣರಿಗೆ ಅಷ್ಟ ಪಾಠ ಮಾಡೋಂಗಿಲ್ಲ ದೊಡ್ಡರಿಗೂ ಮಾಡ್ತೀವಿ ಇದೇನಿದು ತೀಟಾ ಹೌದಾ ಈ ತೀಟಾ ಏನೈತಲ್ಲ ಇವನ ಜೊತೆಗೆ ಏನೈತಿದು ಖಾಸ್ ಐತಿದು ಹೌದಾ ಖಾಸ್ ಅಂದ್ರೆ ಗೊತ್ತಿಲ್ಲ ಅವ್ರು ಮಾಡಿ ನಮ್ಗೆ ಖಾಸ್ ರೀ ಅವರು ನಾವು ಒಂದು ಭಾಳ ಖಾಸ್ ರೀ ಅಂತ ಹೇಳ್ತಾರೆ ಖಾಸ್ ಅಂತಂದ್ರೆ ಏನು ಖಾಸ್ ಹೌದಾ ಈ ತೀಟಾ ಇವನ ಜೊತೆಗೆ ಐತಂದ್ರೆ ಇವನ ಜೊತೆಗೆ ಈ ಲೈನಿಗೆ ಈ ಆಕ್ಸಿಸಿಗೆ ಇದು ಖಾಸ ಐತಿ ಅದ್ರ ಸಲುವಾಗಿ ಇದು ಪಿ ಕಾಸ್ 40 ಆಗ್ತೈತಿ ಇದು ಸೈನ್ ಐತಿ ಅದು ಕಾಸು ಇಲ್ಲಿ ಬಂತಂದ್ರೆ ಸೈನ್ ಈಗ ಅಕಸ್ಮಾತ್ ಹಿಂಗೆ ಕೊಟ್ಟಿದ್ದಂದ್ರೆ ಇದು ಪಿ ಅಂತ ಕೊಟ್ಟಿದ್ದಾನ ಇದು 40 ಡಿಗ್ರಿ ಕೊಟ್ಟನಪ್ಪ ಹಂಗಾರೆ ಇದು ಒಂದು ಯಾವುದೋ ಒಂದು ಪಿ ಆಕ್ಸಿಸ್ ಇದು ಕ್ಯೂ ಆಕ್ಸಿಸ್ ಓಕೆ ಪಿ ಆಕ್ಸಿಸ್ ಒಳಗೆ ಫೋರ್ಸ್ ಎಷ್ಟೈತಿ ಪಿ ಇವನ ಜೊತೆ ಖಾಸ ಅದ ನಾವು ದೇರ್ಫೋರ್ ಪಿ ಕಾಸ್ ಇಲ್ಲಿ ಬರ್ತೈತಿ ಉಳಿದಿದ್ದು ಸೈನ್ ಮಾಡ್ತದೆ ದೇರ್ಫೋರ್ ಇಲ್ಲಿ ಸೈನ್ ಅದ ಇದಕ್ಕೆ ಖಾಸ ಇದಕ್ಕೆ ಸೈನ್ ಆಗ್ತದೆ ದೇರ್ಫೋರ್ ವೈ ಆಕ್ಸಿಸ್ ಕೇಳಿಲ್ಲ ಬಾ ಮತ್ತೆ ನೋಡು ವರ್ಟಿಕಲ್ ಕಂಪೋನೆಂಟ್ ಐತಿ 20 ಕಾಸ್ ಒಮ್ಮೆ ಇಷ್ಟೆಲ್ಲ ಆದ್ಮೇಲೆ ಶಾಣರ ತಪ್ಪಾಗಿ ಬಂದ್ಬಿಡ್ತೀವಿ ವರ್ಟಿಕಲ್ ಸಪೋರ್ಟ್ ರಿಯಾಕ್ಷನ್ ಅಟ್ ಎ ಫಾರ್ ಬೀಮ್ ಈಸ್ ಜೀಲೆ ಅಪ್ನೆ ಜಿಂದಗಿ ತಗೋ ಇದು PB/L ಇದು PA/L ಪಿ ಎಷ್ಟೈತಿ 50 ನಿನ್ಗೆ ಯಾವ್ದು ಕೇಳೋಣ ಎದೊಳಗೆ ಕೇಳೋಣ ನೋಡಿ ಭಾಳ ಡೇಂಜರ್ ಮನುಷ್ಯ ಎ ಯಾವ್ದು ಬಿ ಯಾವ್ದು ಅಂತ ಬರ್ದಿರಂಗಿಲ್ಲ ಇರಲಿ ಈ ಕ್ವಶನ್ ಆದಂಗೆ ಆತಲ್ಲ ಅದು ABCD ಒಳಗಡೆ ಫಸ್ಟ್ ಲೆಟರ್ ಯಾವುದು ಎ ಸ್ಟಾರ್ಟಿಂಗ್ ಒಳಗಡೆ ಫಸ್ಟ್ ಲೆಟರ್ ಯಾವುದು ಎ ನೀವು ಅರಬಿ ಓದ್ಬಿಟ್ಟಿದ್ರಿ ಮನೆಯೊಳಗೆ ಅಂತಂದ್ರೆ ನಮ್ಮ ಮುಸ್ಲಿಂ ಬಾಂಧವರು ಅರಬಿ ಭಾಳ ಓದಿದ್ರಿ ಮತ್ತೆ ನೀವು ಇಲ್ಲಿ ಎ ಅಂತ ಬರ್ದು ಇಲ್ಲಿ ಬಿ ಅಂತ ಬರಿಬೇಡ್ರಿ ಉಲ್ಟಾ ಬರಬೇಡ್ರಿ ಇವರು ಇಂಗ್ಲೀಷ್ನವ್ರದನ್ನ ಫಾಲೋ ಮಾಡಿರಿ ಇಂಗ್ಲೀಷ್ನವ್ರ ಪ್ರಕಾರ ಎ ಈ ಕಡೆಗೆ ಬಿ ಈ ಕಡೆಗೆ ಅದ ದೇರ್ಫೋರ್ ಎ ಅಂತ ಇಲ್ಲಿ ಬರೀರಿ ಇದು PB/L ಅದ 50 × B 2 ಮೀಟರ್ ಅದ ಡಿವೈಡೆಡ್ ಬೈ L ಅದ L ಅಂದ್ರೆ ಎಷ್ಟು ಅದ 5 ಮೀಟರ್ ಅದ 5 1 5 10 12 20 ದೇರ್ಫೋರ್ 20 ಓಕೆನಾ ನೆಕ್ಸ್ಟ್ ಕ್ವಶನ್ ದ ವ್ಯಾಲ್ಯೂ ಆಫ್ ವರ್ಟಿಕಲ್ ಸೆಂಟ್ರಾಯ್ಡಲ್ ಡಿಸ್ಟೆನ್ಸ್ ಫ್ರಮ್ ದ ಬೇಸ್ ಆಫ್ ಅ ರೆಕ್ಟ್ಯಾಂಗ್ಯುಲರ್ ಶೋನ್ ಓಕೆ ನೋ ಪ್ರಾಬ್ಲಮ್ ಇದು ಇಲ್ಲದ ಇಲ್ಲಿಗದ ಇದು h/3 ಇರ್ತದ h/3 ಆನ್ಸರ್ ಇರುತ್ತೆ ಇಲ್ಲೊಂದಿಷ್ಟು ಬರ್ಕೊಡ್ರಿ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅದ ಇದು ಡಿಸ್ಟೆನ್ಸು h/3 ಇದು ಡಿಸ್ಟೆನ್ಸು b/3 ಓಕೆನಾ ಹಿಂಗದ ಈಗ ಕೊಟ್ಟ ನೋಡಿ ಕಳ್ಳ ಹಿಂಗೆ ಕೊಟ್ಟನ ಇದ್ರದ್ದು CG ಆಫ್ ಕೋರ್ಸ್ ಫ್ರಮ್ ದ ಬಾಟಮ್ h/3 ಇರ್ತೈತಿ ಇಲ್ಲಿ ಬರ್ತೀನಿ ನಾನು h/3 ಇರ್ತೈತಿ ಬಟ್ ಫ್ರಮ್ ದಿಸ್ ಆಕ್ಸಸ್ ಎಷ್ಟು ದೂರ ಇರ್ತೈತಿ ಇದು ಗೊತ್ತೈತಿ ಎಷ್ಟು ಇರ್ತೈತಿ ಇದು ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಕಟ್ ಮಾಡ್ಕೊಂಡಿದ್ದು ಏನು ಇದನ್ನು B ಅನ್ನು ಅದು ಇದಕ್ಕೆ ಏನಂತಾರೆ L + B/ ಸಾರಿ ಮರ್ತೀನಿ ನೋಡ್ಕೊಡ್ರಿ L + A/3 ಇದು L + B/3 ಅಂತ ಅನ್ಸಕತ್ತೈತಿ ಈ ಕಡೆ ಆಗೋದು ಡೋಂಟ್ ವರಿ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಒನ್ ಬಟ್ ಮೇಕ್ ಇಟ್ ಬೈ ಸರ್ಚಿಂಗ್ ಹಿಯರ್ ಆ್ಯಂಡ್ ದೇರ್ ಮೇಕ್ ಇಟ್ ನಾನು ಹೇಳೀನಿ ನನ್ನ ವೀಡಿಯೋದಾಗ ನೋಡೋದು ಸಿಗ್ತದೆ ಇವ ನೋಡು ದ ವ್ಯಾಲ್ಯೂ ಆಫ್ IYY ದ ರೆಕ್ಟ್ಯಾಂಗ್ಯುಲರ್ ಶೋನ್ ಜೀಲೆ ಅಪ್ನೆ ಜಿಂದಗಿ ಏನೋ ರೆಕ್ಟ್ಯಾಂಗ್ಯುಲರ್ YY ಕೇಳೋಣ ಸ್ವಲ್ಪ ಜೀಲೆ ಅಪ್ನೆ ಜಿಂದಗಿ ಸ್ವಲ್ಪ ಮೇಲೆ ಕೇಳೋಣ ಯಾಕಂದ್ರೆ ಎಲ್ಲರ ಜಿಂದಗಿ ಜಿ ಬರಂಗಿಲ್ಲ ಪರ್ಪೆಂಡಿಕ್ಯುಲರ್ ಯಾವುದೈತಿಲ್ಲ ಅದನ್ನ ಕ್ಯೂಬ್ ಮಾಡಬೇಕು ನೀವು ಇದನ್ನು YY ಕೇಳೋರು ಇದಕ್ಕೆ ಪರ್ಪೆಂಡಿಕ್ಯುಲರ್ ಐತೆ ಅದನ್ನು ಕ್ಯೂಬ್ ಮಾಡಬೇಕು ಪರ್ಪೆಂಡಿಕ್ಯುಲರ್ ಯಾವುದೈತೆ B ಐತೆ B ಕ್ಯೂಬ್ ಮಾಡಬೇಕು ಇಲ್ಲೈತೆ B ಕ್ಯೂಬ್ ಮಾಡಿದ್ದು ಆಪ್ಷನ್ DB³/12 ಕರೆಕ್ಟಾ ದ ನ್ಯೂಟ್ರಲ್ ಆಕ್ಸಿಸ್ ಆಫ್ ಅ ಕ್ರಾಸ್ ಸೆಕ್ಷನ್ ಆಫ್ ಅ ಬೀಮ್ ಈಸ್ ದಟ್ ಆಕ್ಸಿಸ್ ಅಟ್ ವಿಚ್ ದ ಬೆಂಡಿಂಗ್ ಸ್ಟ್ರೆಸ್ ಈಸ್ 0 ಜೀಲೆ ಅಪ್ನೆ ಜಿಂದಗಿ ದೆನ್ ಯೂಲರ್ಸ್ ಫಾರ್ಮುಲಾ ಹೋಲ್ಡ್ಸ್ ಗುಡ್ ಓನ್ಲಿ ಫಾರ್ ಇದೊಂದು ಸ್ವಲ್ಪ ಓದಿದ್ದಿ ಅಂತಂದ್ರೆ ಜೀಲೆ ಅಪ್ನೆ ಜಿಂದಗಿ ಲಾಂಗ್ ಕಾಲಮ್ ಅದದ ಇಲ್ಲೊಂದು ಟ್ವಿಸ್ಟ್ ಏನಂತಂದ್ರೆ ಬೋತ್ ಶಾರ್ಟ್ ಆ್ಯಂಡ್ ಲಾಂಗ್ ಕಾಲಮ್ಸಿಗೆ ರ್ಯಾಂಕೈನ್ಸ್ ಮೆಥಡ್ ಬರ್ಕೊಡ್ರಿ ರ್ಯಾಂಕೈನ್ಸ್ ಮೆಥಡ್ ಏನಿತ್ತಲ್ಲ ಬೋತ್ ಶಾರ್ಟ್ ಆ್ಯಂಡ್ ಲಾಂಗ್ ಕಾಲಮ್ಸ್ ಇದಕ್ಕೊಂದು ಹೋಮ್ವರ್ಕ್ ಮಾಡಿಬಿಡು ಶಾರ್ಟ್ ಕಾಲಮ್ ಮತ್ತು ಲಾಂಗ್ ಕಾಲಮ್ ಅಂತಂದ್ರೆ ಏನು ಡಿಫ್ರೆನ್ಸ್ ಯಾವುದನ್ನ ಶಾರ್ಟ್ ಕಾಲಮ್ ಅಂತಾರೆ ಯಾವುದನ್ನ ಲಾಂಗ್ ಕಾಲಮ್ ಅಂತ ಉದ್ದಿದ್ರು ಶಾರ್ಟ್ ಅಂತ ಉದ್ದಿದ್ರೆ ಲಾಂಗ್ ಕಾಲಮ್ಸ್ ಅಂತಾರೆ ಸಣ್ಣವಿದ್ರೆ ಶಾರ್ಟ್ ಕಾಲಮ್ಸ್ ಇರ್ತಾರೆ ಅಂತ ಅನ್ಬಾರ್ದ ಅದಕ್ಕೆ ಸ್ಲೆಂಡರ್ನೆಸ್ ರೇಷಿಯೋ ಐತಿ ಆ ಸ್ಲೆಂಡರ್ನೆಸ್ ರೇಷಿಯೋ ತೊಗೊಂಡು ಅದನ್ನು ಡಿಫೈನ್ ಮಾಡ್ಕೊಂಡು ನೋಟ್ಸ್ ಮಾಡಿರಿ ಫಾರ್ ಅ ಬೀಮ್ ಆಸ್ ಶೋನ್ ಬಿಲೋ ದ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಈಸ್ ಶಾಣೆ ನೋಡಿ ಕ್ವಶನ್ ಭಾಳ ಚೆನ್ನಾಗಿ ಈ ಎಲಿಮಿನೇಷನ್ ರೌಂಡಿಗೆ ಹೋಗೋಣ ನೋಡಿ ನನಗೆ ನೆನಪದ ಇದು UDL
ಟಫ್ ಹೌದಾ. ಹಾಗಾಗಿ 384 ಬಾಟಮ್ ನೆನ್ಪಿಟ್ಕೊಂಡು. UDL ಬಂತಂದ್ರೆ 384 ಬಾಟಮ್. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇತ್ತು ಅಂತಂದ್ರೆ ಇದು ಭಾಳ ಡಿಫ್ಲೆಕ್ಟ್ ಆಗ್ತದಲ್ಲ, ಅದ್ರ ಸ್ವಲ್ಪ 5/384. ಅದೇ ಏನಾದರೂ ಇದು ಫಿಕ್ಸ್ ಇತ್ತು ಅಂತಂದರೆ ಇದು ಸ್ವಲ್ಪ ಡಿಫ್ಲೆಕ್ಟ್ ಆಗ್ತದೆ, ದೇರ್ಫೋರ್ ಅದು ಬರೀ 1/384. ತಿಳಿತಾ. 5/384 ಸಿಂಪ್ಲಿ ಸಪೋರ್ಟೆಡ್, 384 ಐತಂದ್ರೆ UDL. 1/384 ಫಿಕ್ಸ್ಡ್ ಬೀಮು ಬಟ್ UDL, ಯಾಕೆ 384 ಐತೆ. ಹಾಗಾಗಿ ಈ ಆಪ್ಷನ್ ತೆಗೆದಾಕ. ಕೆಳಗಡೆ 2 EI ಅಂತೇಳಿ ಯಾವ ಪಂಡಿತನು ಹೇಳಂಗಿಲ್ಲ, ತೆಗೆದುಬಿಡು. ಇದನ್ನು ತೆಗೆದು ಅಂದಮೇಲೆ ಇದನ್ನು ತೆಗೆದುಬಿಡು. ಹೌದಾ. ಈಗ ಇದೊಂದು ಆಪ್ಷನ್ ಬರ್ತೈತಿ, ಇದನ್ನು ಕಟ್ಟೆ ಆಯ್ತು. ಅ ವೆಲ್ಡೆಡ್ ಜಾಯಿಂಟ್ ಆಸ್ ಕಂಪೇರ್ಡ್ ಟು ರಿವೆಟೆಡ್ ಜಾಯಿಂಟ್ ಹ್ಯಾಸ್ ಮೋರ್ ಸ್ಟ್ರೆಂತ್. ವೆಲ್ಡಿಂಗ್ ಅಂದರೆ ಅದೊಂಥರ ಪರ್ಮನೆಂಟ್. ಇಲ್ಲಿ ಬರ್ಕೊಂಬಿಡು. ವೆಲ್ಡಿಂಗ್ ಜಾಯಿಂಟ್ ಅಂದ್ರೆ ಪರ್ಮನೆಂಟ್, ಇದೊಂದು ವರ್ಡ್ ಕೋಡ್ ವರ್ಡ್ ಬರ್ಕೋ, ಪರ್ಮನೆಂಟ್. ರಿವೆಟೆಡ್ ಅಂದರೆ ಸೆಮಿ ಪರ್ಮನೆಂಟ್. ದೇರ್ಫೋರ್ ಮೋರ್ ಸ್ಟ್ರೆಂತ್ ಇರ್ತೈತೆ ಆಬ್ವಿಯಸ್ಲಿ. ಇಲ್ಲಿ ನೋಡು, ಈ ಟೈಪ್ ಕ್ವಶನ್ಸ್ ಒಳಗಡೆ ಅದಕ್ಕೆ ನಾನು ಹೇಳೋದು ಬೈ ಹಾರ್ಟ್ನ ಹಾಕಬೇಕು, ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಅಂದಾಗ ಮಾತ್ರ ನೀವು ಉದ್ದಾರ ಆಗ್ತಾರೆ ಜೀವನದೊಳಗೆ. ಹೌದಾ. ಯಾಕಂತಂದ್ರೆ ಎಲ್ಲ ಕಡೆಗೆ ಕಾಮನ್ ಸೆನ್ಸ್ ಯೂಸ್ ಆಗಲ್ಲ, ಎಲ್ಲ ಕಡೆ ಬೈ ಹಾರ್ಟ್ ಯೂಸ್ ಆಗಲ್ಲ. ನೋಡು, ನಾನು ಬೈ ಹಾರ್ಟ್ ಹಾಕಿದ್ದೇನು 384 ಅಂದರೆ UDL ಅಂತ ಬೈ ಹಾರ್ಟ್ ಹಾಕಿನಿ. 384 ಅಂದರೆ UDL ಅಂತ ಬೈ ಹಾರ್ಟ್ ಹಾಕಿನಿ. 5 ಯಾವ ಬರ್ತಾ 1 ಯಾವ ಬರ್ತಾ ಅಂತ ಕಾಮನ್ ಸೆನ್ಸ್ ಯೂಸ್ ಮಾಡಕತ್ತೀನಿ. ಚೆನ್ನಾಗಿತ್ತಲ್ಲ. 384 ಅಂದರೆ UDL ಬೈ ಹಾರ್ಟ್. 5 ಯಾವ ಬರ್ತಾ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಯಾವಾಗಿರುತ್ತೆ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇದ್ದಾಗಿರುತ್ತೆ, ಕಾಮನ್ ಸೆನ್ಸ್. 1 ಯಾವಾಗಿರ್ತದೆ ಕಡಿಮೆ ಡಿಫ್ಲೆಕ್ಷನ್, ಕಡಿಮೆ ಅಂದ್ರೆ ಎರಡು ಕಡೆ ಫಿಕ್ಸ್ ಮಾಡಿರ್ತದೆ, ಕಾಮನ್ ಸೆನ್ಸ್. ಬಟ್ ಈ ಒಂದು ಬೈ ಹಾರ್ಟು ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿ ಈ ಕಡೆ ಬಂದೆ, ದೇರ್ಫೋರ್ ಐ ಆಮ್ ಗೆಟಿಂಗ್ ದಿಸ್ ಆಪ್ಷನ್ ರಾಂಗ್ ಫಾರ್ ದಿಸ್ ಡಯಾಗ್ರಾಮ್. ಆ್ಯಂಡ್ ದಿಸ್ ಆಪ್ಷನ್ ಕೆಳಗಡೆ ಸ್ಮಾಲ್ ವ್ಯಾಲ್ಯೂ ಅದ, ಭಾಳ ಪ್ರಾಕ್ಟೀಸ್ ಮಾಡಿದ್ರಿಂದ ಇವೆರಡು ನಿಮ್ಗೆ ಅನುಭವ ಬರ್ತಾವೆ. +48 ಹಾಕೋಬೋದು. ಬೈ ಹಾರ್ಟ್ ಹಾಕಿದ್ರೆ ಅದನ್ನ ಡೈರೆಕ್ಟ್ ಹಾಕ್ಬೋದು. ನೆಕ್ಸ್ಟ್, ದ ಶಿಯರ್ ಸ್ಟ್ರೆಸ್ ಆಟ್ ದ ಸೆಂಟರ್ ಆಫ್ ಅ ಸರ್ಕ್ಯುಲರ್ ಶಾಫ್ಟ್ ಅಂಡರ್ ಟಾರ್ಷನ್ ಈಸ್. ಭಾಳ ಇಂಪಾರ್ಟೆಂಟ್. ಸರ್ಕ್ಯುಲರ್ ಶಾಫ್ಟ್ ಅಂತೆ, ಅಂಡರ್ ಟಾರ್ಷನ್ ಕಂಡೀಷನ್ ಅಂತೆ, ಶಿಯರ್ ಸ್ಟ್ರೆಸ್ ಡಿಸ್ಟ್ರಿಬ್ಯೂಷನ್ ಡಯಾಗ್ರಾಮ್ ಹಾಕೋ. ಸೆಂಟರ್ ಒಳಗೆ ಎಷ್ಟು ಅಂತ ಕೇಳೋಣ, 0 ಅಂತ ಆಪ್ಷನ್ ಬರ್ತದೆ, ಹಾಕಿಬಿಡ್ಬೋದು. ಓಕೆ, ಇದು ಸೇಮ್ ಕ್ವಶನ್ ಕೇಳೋಣ. ಶಿಯರ್ ಸ್ಟ್ರೆಸ್ ಆಟ್ ದ ಸೆಂಟರ್ ಆಫ್ ದ ಶಾಫ್ಟ್ ಅಂಡರ್ ಬೆಂಡಿಂಗ್. ಟಾರ್ಷನ್ ತೆಗಿ, ಬೆಂಡಿಂಗ್ ಹಾಕು. ಡಯಾಗ್ರಾಮ್ ಏನು ಬರ್ತದೆ, ಅಂಡರ್ ಬೆಂಡಿಂಗ್ ಅಂತ ಬರಲ್ಲ, ಅಂಡರ್ ಬೆಂಡಿಂಗ್ ಅನ್ಬೋದು. ಬೆಂಡಿಂಗ್ ಆದಾಗ ಪ್ಯೂರ್ ಬೆಂಡಿಂಗ್ ಅನ್ನಂಗಿಲ್ಲ, ಮತ್ತೆ ಅಂಡರ್ ಪ್ಯೂರ್ ಬೆಂಡಿಂಗ್ ಅನ್ನಂಗಿಲ್ಲ. ಅಂಡರ್ ಪ್ಯೂರ್ ಬೆಂಡಿಂಗ್ ಅಂದಿ ಅಂತಂದ್ರೆ ಆ ಬೀಮ್ ಒಳಗಡೆ ಶಿಯರ್ ಸ್ಟ್ರೆಸ್ ಇರಂಗಿಲ್ಲ, ಬರ್ಕೊಂಬಿಡು. Pure bending means no shear in the structure, in the member, ಯಾವುದರ ಮೆಂಬರ್ ಇರಲಿಲ್ಲ, ಭೀಮ ಕಾಲಮ್ ಯಾವುದರ ಇರಲಿಲ್ಲ. ಪ್ಯೂರ್ ಬೆಂಡಿಂಗ್ ಇತ್ತಂದ್ರೆ ನೋ ಶಿಯರ್. ಓಕೆಪ್ಪ. ಬರೀ ಬೆಂಡಿಂಗ್ ಇತ್ತಂದ್ರೆ ಅದರೊಳಗೆ ಬೆಂಡಿಂಗ್ ಮೂಮೆಂಟ್ ಅಂತ ಇದ್ದೇ ಇರ್ತದೆ, ಅದ್ರ ಜೊತೆಗೂ ಒಂದು ಸ್ವಲ್ಪ ಶಿಯರ್ ಫೋರ್ಸ್ ಬರ್ತದೆ. ಶಿಯರ್ ಫೋರ್ಸ್ ಬಂದದಂದ್ರೆ ಅದರೊಳಗೆ ಶಿಯರ್ ಸ್ಟ್ರೆಸ್ ಬರ್ತದೆ. ಶಿಯರ್ ಸ್ಟ್ರೆಸ್ ಹೆಂಗಿರ್ತದೆ ಅಂದರೆ ಹಿಂಗಿರ್ತೈತೆ. ಅವಾಗ ಈ ಕ್ವಶನ್, ದ ಶಿಯರ್ ಸ್ಟ್ರೆಸ್ ಆಟ್ ಅ ಸೆಂಟರ್ ಆಫ್ ಅ ಸರ್ಕ್ಯುಲರ್ ಶಾಫ್ಟ್ ಅಂಡರ್ ಶಿಯರ್ ಟಾರ್ಷನ್ ತೆಗೆದು ನಾ ಏನಾದರೂ ಶಿಯರ್ ಅಥವಾ ಬೆಂಡಿಂಗ್ ಅಂತ ಬರ್ತಂದ್ರೆ ಅವಾಗ ಸೆಂಟರ್ ಒಳಗಡೆ ಮ್ಯಾಕ್ಸಿಮಮ್ ಬರ್ತೈತೆ. ನೋಡು, ಇದೇ ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳ್ತೀನಿ ಅಷ್ಟೇ. ಕೇಂಬರ್ ಈಸ್ ದ ರೋಡ್ ಈಸ್ ಪ್ರೊವೈಡೆಡ್ ಫಾರ್, ವೆರಿ ಗುಡ್. ಎಫೆಕ್ಟಿವ್ ಡ್ರೈನೇಜ್, ಕೇಂಬರ್ನ ಎಫೆಕ್ಟಿವ್ ಡ್ರೈನೇಜ್ ಕೊಡ್ತಾರೆ, ಕರೆಕ್ಟ್ ಆಪ್ಷನ್. ಕೌಂಟ್ರಾಕ್ಟಿಂಗ್ ದ ಸೆಂಟ್ರಿಫ್ಯೂಗಲ್ ಫೋರ್ಸ್, ಡೌಟ್. ಹ್ಯಾವಿಂಗ್ ಪ್ರಾಪರ್ ಸೈಡ್ ಡಿಸ್ಟೆನ್ಸ್, ಸಂಬಂಧ ಇಲ್ಲ, ಸೂತ್ರ ಇಲ್ಲ, ತೆಗ್ದ. ಇದಕ್ಕೆ ಡೌಟ್ ಇಟ್ಟೆ ನಾನು. ಕೌಂಟ್ರಾಕ್ಟಿಂಗ್ ದ ಸೆಂಟ್ರಿಫ್ಯೂಗಲ್ ಫೋರ್ಸು ಕೆಲವೊಮ್ಮೆ ಕೇಂಬರ್ ಆಕ್ಟ್ಸ್ ಆಸ್ ಅ ಸೂಪರ್ ಎಲಿವೇಶನ್. ನೆನ್ಪಿಟ್ಟು, ಕೇಂಬರ್ ಅಂದ್ರೆ ಏನು, ಹಿಂಗೆ ಇದಕ್ಕೇನಂತಾರೆ ಕೇಂಬರ್ ಅಂತ ಕರೀತಾರೆ. ಈ ಕೇಂಬರ್ ಯಾಕಂದ್ರೆ ಮಳೆ ಬಂದ ನೀರು ಆ ಕಡೆ ಹೋಗಲಿ ಅಂತೇಳಿ, ಇದು ನನ್ನ ಮಾತ್ರ ನೀವು ಪ್ರೊವೈಡ್ ಮಾಡಲೇಬೇಕು. ಬಟ್ ನಿಂದು ಏನಾದರೂ ಸೂಪರ್ ಎಲಿವೇಶನ್ ಇಂಥ ರೋಡಿಗೆ ಕೇಂಬರ್ಗಿಂತ ಕಡಿಮೆ ಬಂತಂದರೆ, ಕೇಂಬರ್ಗಿಂತ ಕಡಿಮೆ ಸೂಪರ್ ಎಲಿವೇಶನ್ ಕ್ಯಾಲ್ಕುಲೇಷನ್ ಆಯ್ತಂದ್ರೆ ಅವಾಗ ನೀನು ಸೂಪರ್ ಎಲಿವೇಶನ್ ಬಿಡು, ಕೇಂಬರ್ ವಿಚ್ ಆಕ್ಟ್ಸ್ ಆಸ್ ಅ ಸೂಪರ್ ಎಲಿವೇಶನ್ ಅಂತ ಆಗ್ತದೆ. ದೇರ್ಫೋರ್ ಯು ಪುಟ್ ಅ ಡೌಟ್ ಮಾರ್ಕ್ ಫಾರ್ ದಿಸ್ ಒನ್. ಲೇಟರ್ ಯು ಹ್ಯಾವ್ ಓನ್ಲಿ 2 ಆಪ್ಷನ್ಸ್, ದೇರ್ಫೋರ್ ಎಫೆಕ್ಟಿವ್ ಡ್ರೈನೇಜ್ ಯು ಕ್ಯಾನ್ ಮಾರ್ಕ್ ಇಟ್. ಓಕೆ. A tunnel is found more advantageous as compared to the alternate route because ಅದೇವು ಓದ್ಕೋ, ಈಸಿ ಐತಿ. Which is the best and most effective method for removal of organic contaminant present in the polluted water in very small quantity? ಓಕೆ, ನೋಡೋಣ. ಇದರೊಳಗಡೆ ಹಿಂಟಿಂದ ಇಟ್ಕೊಳ್ಳೋಂಥ, ಕಾಮನ್ ಸೆನ್ಸಿಂದ ಇಟ್ಕೊಳ್ಳೋಂಥದ್ದು ಏನಿಲ್ಲ, ಆದರೂ ಸ್ವಲ್ಪ ನೋಡ್ಕೊಂಡು ಹೋಗೋಣ. ವಿಚ್ ಈಸ್ ದ ಬೆಸ್ಟ್ ಎಫೆಕ್ಟಿವ್ ಮೆಥಡ್ ಅಂತೆ. ಓಕೆ, ಎಫೆಕ್ಟಿವ್ ಅಂಡರ್ಲೈನ್ ಮಾಡೋಣ. ರಿಮೂವಲ್ ಆಫ್ ಆರ್ಗ್ಯಾನಿಕ್ ಕಂಟಾಮಿನೆಂಟ್, ಯಾವ ಕಂಟಾಮಿನೆಂಟು, ಆರ್ಗ್ಯಾನಿಕ್ ಕಂಟಾಮಿನೆಂಟ್ ತೆಗಿಬೇಕಂತ ಕೆಮಿಕಲ್ ಕೋಆಗುಲೇಷನ್ ಇಲ್ಲೇ ರಿಮೂವ್ ಮಾಡಿಬಿಡ್ತೀನಿ ಅಂತ. ಕೆಮಿಕಲ್ ಕೋಆಗುಲೇಷನ್ನ ರಿಮೂವ್ ಮಾಡಿಬಿಡ್ತೀನಿ. ಬಿಕಾಸ್ ಕೆಮಿಕಲ್ ಕೋಆಗುಲೇಷನ್ ಸೆಡಿಮೆಂಟೇಷನ್ಗೆ ಬರ್ತೈತೆ. ಸೆಡಿಮೆಂಟ್ಸ್ ಆರ್ ಇನ್ಆರ್ಗ್ಯಾನಿಕ್ ಇರ್ತಾವೆ, ನೆನ್ಪಿಟ್ಕೋ. ಸೆಡಿಮೆಂಟ್ಸ್ ಏನಿರ್ತಾವಲ್ಲ ಅವು ಇನ್ಆರ್ಗ್ಯಾನಿಕ್ ಇರ್ತಾವೆ. ಕೋಆಗುಲೇಷನನ್ನು ಮಾಡೋದು ಅಥವಾ ಕೆಮಿಕಲ್ ಕೋಆಗುಲೇಷನ್ ಮಾಡೋದು ಸೆಡಿಮೆಂಟ್ಸನ್ನು ರಿಮೂವ್ ಮಾಡೋಕೆ, ಅದು ಕೊಲೈಡಲ್ ಪಾರ್ಟಿಕಲ್ಸನ್ನು ರಿಮೂವ್ ಮಾಡೋಕೆ. ದೇರ್ಫೋರ್ ಐ ವಿಲ್ ನಾಟ್ ಗೋ ವಿತ್ ದಿಸ್ ಆಪ್ಷನ್. ಓಕೆ. ಆಕ್ಟಿವೇಟೆಡ್ ಕಾರ್ಬನ್ ಅಬ್ಸಾರ್ಪ್ಷನ್, ಲಗೂನಿಂಗ್, ಬಯಾಲಜಿಕಲ್ ಆಕ್ಸಿಡೇಷನ್ ಪಾಂಡ್. ಓಕೆ, ಬಯಾಲಜಿಕಲ್ ಆಕ್ಸಿಡೇಷನ್ ಪಾಂಡ್ ಇಸ್ ಆಲ್ಸೋ ರೈಟ್ ಆನ್ಸರ್. ಲಗೂನಿಂಗ್ ಐ ಕ್ಯಾನ್ ರಿಮೂವ್ ದಿಸ್. ಆಕ್ಟಿವೇಟೆಡ್ ಕಾರ್ಬನ್ ಅಬ್ಸಾರ್ಪ್ಷನ್ ಅನ್ನು ಕೂಡ ಇಸ್ ರೈಟ್ ಆನ್ಸರ್. 2 ಆಪ್ಷನ್ ರೈಟ್ ಆದಾಗ ಇಲ್ಲಿ ಅವ ಒಂದು ಕನ್ಫ್ಯೂಸ್ ಮಾಡ್ತಾನೆ. ಲೆಸ್ ದ್ಯಾನ್ 200 mg/L ಅಂದಾಗ ಕಡಿಮೆ ಆರ್ಗ್ಯಾನಿಕ್ ಮ್ಯಾಟರ್ ಅದ ಅಂತ ಟೈಮ್ನಲ್ಲಿ ಐ ವಿಲ್ ಗೋ ವಿತ್ ಆಕ್ಟಿವೇಟೆಡ್ ಕಾರ್ಬನ್ ಅಬ್ಸಾರ್ಪ್ಷನ್. ಓಕೆ, ಸ್ವಲ್ಪ ಇಂಥ ಕ್ವಶನ್ಸ್ ಏನು ಗೊತ್ತಾ, ನೀವು ಒಂಥರ ನಿಮ್ಮನ್ನು ಜೀವ ತಿಂತಾವೆ, ಅಲ್ಲ ಡೈರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಬರಲಾರ್ದಂಥ ಆಪ್ಷನ್ಸ್ಗಳು. ಸ್ವಲ್ಪ ರಿಸ್ಕ್ ತೊಗೊಂಡು ನೀವು ಮುಂದೆ ಹೋಗಬೇಕಾಗ್ತದೆ. ಓಕೆ, ಈಗ ಡೈಮೆನ್ಷನ್ಸ್ ಆ್ಯಂಡ್ ಗ್ರೇಡ್ ಆಫ್ ಅ ಕಾಂಕ್ರೀಟ್. ನಮ್ಮ ಬೀಮ್ ಇಷ್ಟ ಇರಬೇಕು, ನಮ್ಮ ಮನೇದು ಹೆಡ್ ರೂಮ್ ಇಷ್ಟ ಇರಬೇಕು,
ಅಂತ ಹೇಳ್ತಾನೆ ಒಬ್ಬ, ಲೆಂತ್ ಇಷ್ಟ ಇರುತ್ತೆ. ಗ್ರೇಡ್ ಆಫ್ ಕಾಂಕ್ರೀಟ್ ನಾವು ಬಡವರಿದ್ದೀವಿ, ಇದನ್ನ ಯೂಸ್ ಮಾಡೋರು ಸಿಮೆಂಟ್ ಅಥವಾ ಇದನ್ನ ಕಾಂಕ್ರೀಟ್ ಯೂಸ್ ಮಾಡೋರು. ಬೀಮ್ ರಿಸ್ಟ್ರಿಕ್ಟೆಡ್ ದೆನ್ ಇಟ್ ಇಸ್ ಫಾಲೋಯಿಂಗ್ ದಟ್ ಡಬ್ಲ್ಯೂ ರಿನ್ಫೋರ್ಸ್ಮೆಂಟ್ ಬೀಮ್ ಯೂಸ್ ಮಾಡಿ. ಬ್ಯಾಲೆನ್ಸ್ ಅಂತ ಸಾಧ್ಯ ಇಲ್ಲ. ಟಿಗೂ ಮತ್ತು ಟಿ ಬೀಮು ಮತ್ತು ಎಲ್ ಬೀಮು ಈ ಕ್ವಶನ್ಗೂ ಸಂಬಂಧ ಇಲ್ಲ. ಡಬ್ಲ್ಯೂ ರಿನ್ಫೋರ್ಸ್ಮೆಂಟ್ ಇಸ್ ದ ಕರೆಕ್ಟ್ ಆನ್ಸರ್. ರೋಲ್ಡ್ ಸ್ಟೀಲ್ ಐ ಸೆಕ್ಷನ್ ಆರ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಬಿಕಾಸ್ ದೇ ಪ್ರೊವೈಡ್ rolled I sections ante. Chalo, I sections are very very good. Why you want I sections? They have a large moment of inertia and they have a less cross sectional area. Therefore this option is correct. I section irodrinda nimage lateral stability ಚೆನ್ನಾಗಿ ಸಿಗ್ತದೆ. Large moment of resistance as compared to the other sections. ಇದು ನಿಮಗೆ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಮೀನಿಂಗ್ ಗೊತ್ತಿಲ್ಲ ಅಂತಂದರೆ ಇವೆರಡು ಆಪ್ಷನ್ ಮಾಡಿಕೊಂಡು ನೀವು ಪಾರ್ ಆಗ್ಬೋದು. ಆಲ್ ದಿ ಅಬೌವ್ ಅಂತೇಳಿ ಟಿಕ್ ಮಾಡ್ಬೋದು. ಬಟ್ ಲಾರ್ಜ್ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಕಂಪೇರ್ ಟು ಅದರ್ ಸೆಕ್ಷನ್, ದಿಸ್ ಇಸ್ ಅಬ್ಸಲ್ಯೂಟ್ಲಿ ರೈಟ್ ಆನ್ಸರ್. ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ? ಮೊಮೆಂಟ್ ಆಫ್ ರೆಸಿಸ್ಟೆನ್ಸು ಎದ್ರ ಮೇಲೆ ಡಿಪೆಂಡ್ ಆಗ್ತದೆ? ಜೆಡ್ ಮೇಲೆ ಡಿಪೆಂಡ್ ಆಗ್ತದೆ. ಹೌದಾ? ಎಫ್ ಈಕ್ವಲ್ ಟು ಎಮ್ ಬೈ ಜೆಡ್, ಎಮ್ ಈಕ್ವಲ್ ಟು ಎಫ್ ಇಂಟು ಜೆಡ್. ಜೆಡ್ ಅಂದ್ರೇನು? ಸೆಕ್ಷನ್ ಮಾಡ್ಲಸ್. ಸೆಕ್ಷನ್ ಮಾಡ್ಲಸ್ ಜಾಸ್ತಿ ಆದಂಗೆಲ್ಲೇ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಜೆಡ್ ಅಂದ್ರೇನು? ಐ ಬೈ ವೈ. ವೆರಿ ಗುಡ್, ಚಂದ ಬಂದು ನೋಡಿ. ಜೆಡ್ ಅಂದ್ರೆ ಐ ಬೈ ವೈ. ಐ ಜಾಸ್ತಿ ಆದಂಗೆಲ್ಲ ಜೆಡ್ ಜಾಸ್ತಿ ಆಗುತ್ತೆ. ಜೆಡ್ ಜಾಸ್ತಿ ಆದಂಗೆಲ್ಲ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಹಾಗಾದ್ರೆ ನೀ ಏನಾದರೂ ಲಾರ್ಜ್ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ದಿ ಅಂದ್ರೆ ಲಾರ್ಜ್ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ನೀವು ಅದನ್ನು ಕ್ಲಿಕ್ ಮಾಡಬೇಕಾಗ್ತದೆ. ಓಕೆ, ದೆನ್ ಗ್ರೇಟರ್ ಸ್ಟೆಬಿಲಿಟಿ ಅಂತ ನಾನು ಟಿಕ್ ಮಾಡಿದ್ದೆ. ದೇರ್ಫಾರ್ ಆಲ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ದ ಡಿಸ್ಟೆನ್ಸ್ ಬಿಟ್ವೀನ್ ಸಿ ಜಿ ಆಫ್ ಕಂಪ್ರೆಷನ್ ಅಂಡ್ ಸಿ ಜಿ ಆಫ್ ಟೆನ್ಷನ್ ಫ್ಲಾಂಜ್ ಆಫ್ ಅ ಪ್ಲೇಟ್ ಗರ್ಡರ್ ಈಸ್ ನೋನ್ ಆ್ಯಸ್. ಓಕೆ, ಒಂದು ಪ್ಲೇಟ್ ಗರ್ಡರ್ ಹಾಕೋ, ಇದು ಬೇಸಿಕ್ ಭಾಳ ಜೀಲಿ ಅಪ್ನಿ ಜಿಂದಗಿ ಆ ಕ್ವಶನ್ ಇದು. ಓಕೆನಾ? ಪ್ಲೇಟ್ ಗರ್ಡರ್ ಅದಂತ ಇವೆರಡರ ನಡಬರ್ಕೆ ಏನು ಡಿಸ್ಟೆನ್ಸ್ ಅದಲ್ಲ, ಇದಕ್ಕೆ ಯೂಶಲಿ ವೆಬ್ ಅಂತ ಕರೀತಾರೆ. ಬಟ್ ಸ್ಟೀಲ್ ಡಿಸೈನ್ ಒಳಗಡೆ ಇದಕ್ಕೆ ಕ್ಲಿಯರ್ ಸ್ಪ್ಯಾನ್ ಅಂತ ಕರೀತಾರೆ. ಓಕೆ, ಕ್ಲಿಯರ್ ಡೆಪ್ತ್ ಅಂತ ಕರೀತಾರೆ. ಓವರಾಲ್ ಡೆಪ್ತ್ ಅಂತಂದ್ರೆ ದ ಮೀನಿಂಗ್ ಸೆಂಟೆನ್ಸ್ ಇಂಗ್ಲೀಷ್ ಹೇಳ್ತದೆ ಓವರಾಲ್ ಐತಂತ, ಇದು ಓವರಾಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಎಫೆಕ್ಟಿವ್ ಅಂತಂದ್ರೆ ಇದ್ರದ್ದು ಸಿ ಜಿ ಮತ್ತು ಇದ್ರದ್ದು ಸಿ ಜಿ. ಅದನ್ನೇ ಹೇಳಿದ್ರೆ ನಾವು ಫ್ಲಾಂಜ್, ಕಂಪ್ರೆಷನ್ ಫ್ಲಾಂಜ್ ಅಂದರೆ ಇದು ಕಂಪ್ರೆಷನ್ ಫ್ಲಾಂಜ್, ಇದು ಟೆನ್ಷನ್ ಫ್ಲಾಂಜ್. ಎರಡು ನಡವರ್ಕೆ ಸಿ ಜಿ ಡಿಸ್ಟೆನ್ಸಿಗೆ ಎಫೆಕ್ಟಿವ್ ಡೆಪ್ತ್ ಅಂತಾರೆ. ದೇರ್ಫೋರ್ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ರಂಗ ವಿಠಲ. ಸ್ಲೆಂಡರ್ನೆಸ್ ರೇಷಿಯೋ ಆಫ್ ಅ ವರ್ಟಿಕಲ್ ಕಾಲಮ್ ಆಫ್ ಅ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ 10 centimeter diameter and 3 meter length. ಓಕೆನಾ? ಓಕೆ, ಸ್ಲೆಂಡರ್ನೆಸ್ ರೇಷಿಯೋ ಫಾರ್ಮುಲಾ ಲ್ಯಾಂಬ್ಡಾ. ಸ್ಲೆಂಡರ್ನೆಸ್ ರೇಷಿಯೋ ಈಕ್ವಲ್ ಟು ಎಲ್ ಬೈ ಆರ್, ಎಲ್ ಎಫೆಕ್ಟಿವ್ ಡಿವೈಡೆಡ್ ಬೈ ಆರ್ ಮಿನಿಮಮ್. ಓಕೆನಾ? ಓಕೆ, ಎಲ್ ಎಫೆಕ್ಟಿವ್ ಬೇಕಂತಂದ್ರೆ ನಿನಗೆ ಇಲ್ಲಿ ಕಾಲಮ್ ಅಂತ ಹೇಳ್ಯಾರ. ಓಕೆ, ವೆರಿ ಗುಡ್, ಕಾಲಮ್ ಅಂತ ಹೇಳ್ಯಾರ, ಎಲ್ ಬೇಕು. ಬಟ್ ಎಂಥ ಕಾಲಮ್ ಅಂತ ಏನು ಹೇಳ್ಯಾರ? ಎಂಟು ಬೌಂಡ್ರಿ ಕಂಡೀಷನ್ಸ್ ಅಂತ ಕಾಲಮ್ ಕೊಟ್ಟಿಲ್ಲ ಅಂದ್ರೆ ನೀನು ಭಾಳ ಈಸಿ ಮಾಡ್ಯಾನವ. 3000 centimeter ಬರ್ಬೋದು, 300 centimeter ಬಿಕಾಸ್ ಇಟ್ ಇಸ್ ಇನ್ ಸೆಂಟಿಮೀಟರ್, ವಿಲ್ ರೈಟ್ ಇಟ್ 3 meter in centimeter. ಓಕೆ, ಆರ್ ಅಂದ್ರೆ ಏನಿದು? ಆರ್ ಮಿನಿಮಮ್. ಆರ್ ಮಿನಿಮಮ್ ಅಂದ್ರೆ ರೇಡಿಯಸ್ ಆಫ್ ಗೈರೇಷನ್. ರೇಡಿಯಸ್ ಆಫ್ ಗೈರೇಷನ್ ಈಸ್ ಐ ಬೈ ಎ. ಐ ಅಂತಂದ್ರೆ ಏನು? ಪೈ ಬೈ 64 d ಪವರ್ 4 ಡಿವೈಡೆಡ್ ಬೈ ಪೈ ಬೈ 4 d ಪವರ್ d ಸ್ಕ್ವೇರ್. ಓಕೆನಾ? ದಿಸ್ ಈಸ್ ಅ ರೈಟ್. ಓಕೆ, ಡನ್. ಇದ್ರದ್ದು ಸ್ಕ್ವೇರ್ ರೂಟ್ ಹಾಕುವಂತ ಪೈ ಕ್ಯಾನ್ಸಲ್ ಆಯಿತು. 4 1 4 16 ಡಿ ಸ್ಕ್ವೇರ್ ಆಯಿತು, ಇಲ್ಲಿ ಡಿ ಸ್ಕ್ವೇರ್ ಉಳಿತು. ದೇರ್ಫೋರ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 16 ರೂಟ್ ಆಯಿತು. ದೇರ್ಫೋರ್ ಡಿ ಬೈ 4 ಆಗ್ತದೆ. ಡಯಾಮೀಟರ್ ಎಷ್ಟು ಕೊಟ್ಟನಪ್ಪ? 10 centimeter ಅಂತೆ. 10 by 4 ಅಂದರೆ 2.5 centimeter. ದೇರ್ಫೋರ್ ದಿಸ್ ಇಸ್ ಅ 2.5 ಒಂಜಾ ಇದನ್ನು ಹೊಡಿಬೇಕೀಗ. ಓಕೆ, ಆಮೇಲೆ ನೋಡ್ಕೊಡ್ರಿ. ಇದು ಬ್ಯಾಡ್ ಅಂತಂದ್ರೆ ಹಿಂಗೆ ಬರ್ಕೊಂಬಿಡಿ. ಕ್ಯಾಲ್ಸಿ ಕೊಟ್ಟಿರಂಗಿಲ್ಲ ಅಲ್ಲಿ. 300 ಡಿವೈಡೆಡ್ ಬೈ 10 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4 ಇಲ್ಲಿ ಬರೀಬೋದು, ಇಲ್ಲಿ ಬರೀತೀನಿ. ಅವು ಈ 0 ಹೋಯ್ತು, ಈ 0 ಹೋಯ್ತು. 34 3 4 12 4 3 12. 120. ಓಕೆನಾ? ನೆಕ್ಸ್ಟ್ ಕ್ವಶನ್. ಇಫ್ ದ ಶಿಯರ್ ಫೋರ್ಸ್ at a section on a beam is 0, then the bending moment at that section is ಜೀಲಿ ಅಪ್ನಿ ಜಿಂದಗಿ. ಬೆಂಡಿಂಗ್ ಮೂಮೆಂಟ್ ಈಸ್ ಮ್ಯಾಕ್ಸಿಮಮ್. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಬ್ಯಾಡ್ಬಿಡು, ಇನ್ನು ಭಾಳ ಡಿಸ್ಕಷನ್ ಮಾಡಲ್ಲ. ವೀಡಿಯೋದೊಳಗಡೆ ಭಾಳ ಚಂದ ಹೇಳಿದ್ದೀನಿ. ಇಲ್ಲಿ ಕನ್ಫ್ಯೂಸ್ ಏನು ಮಾಡ್ತಾರೆ ಅಂತ ಕೂಡ ಹೇಳಿದ್ದೀನಿ. ದೇರ್ ಕ್ಯಾನ್ ಗೊತ್ತು. ಜೀಲಿ ಅಪ್ನಿ ಜಿಂದಗಿ ಫಾರ್ ದೋಸ್ ಹೂ ಹ್ಯಾವ್ ಲಿಟಲ್ ಕಾಮನ್ ಸೆನ್ಸ್. ದ ರಿಸಲ್ಟೆಂಟ್ ಆಫ್ ದ ಫಾಲೋಯಿಂಗ್ ಫೋರ್ಸ್ ಸಿಸ್ಟಮ್ 120 ಇವನು 45 ಡಿಗ್ರಿಗೆ, ಇವನು 45 ಡಿಗ್ರಿ, ಇಬ್ಬರು ಸ್ಟ್ರೇಟ್ ಲೈನ್ ಅದರ. ಇವನು ಇಬ್ಬರು ಕ್ಯಾನ್ಸಲ್ ಆಗಿ ಹೋಗ್ತಾರೆ. 100 Newton is the resultant force. Therefore ಜೀಲಿ ಅಪ್ನಿ ಜಿಂದಗಿ. Then Euler's buckling load for a column with one end fixed and other end hinge. one end fix ಅಂತೆ, ಅದರ್ ಎಂಡ್ ಹಿಂಜ್ ಮಾಡಿದಾರಂತೆ. ಹೌದಾ? ಅಂದರೆ ಇದು ಹಿಂಗೆ ಬರ್ತೈತೆ. ಅಂದ್ರೆ 70% ಅಂದರೆ 0.707 ನಾನು ನೆನ್ಬಿಟ್ಟಿರೋದು. ನಿಮ್ಗೆ ಆಲ್ರೆಡಿ ವಿಡಿಯೋದೊಳಗೆ ಹೇಳಿದ್ದೀನಿ ಹೌ ಟು ಬೈ ಹಾರ್ಟ್ ದೀಸ್ ಅಂತೇಳಿ. ಹೌದಾ? 0.707 is 1 by root 2. Then our equation is pi square EI divided by L effective square. Pi square EI divided by L effective ಅಂತಂದ್ರೆ ಏನೇನು? Into L. This is L effective for this condition is this one. Then L square divided by root 2, L divided by root 2 whole square. Therefore this answer is root 2 ಇದು 2 ಆಯಿತು. 2 ಮೇಲೆ ಹೋಗ್ತಂದ್ರೆ ಇಲ್ಲಿ 2 ಕುಂದಿರ್ತದೆ, ಇದು ಹೋಗ್ಬಿಡ್ತದೆ. pi square is per simply supported beam which is loaded transversely, the maximum compression stress develops at top layer. ಜೀಲಿ ಅಪ್ನಿ ಜಿಂದಗಿ. ನೋಡು, ಓದ್ರು ಸ್ವಲ್ಪ ಓದ್ರಿ, ಎಕ್ಸಾಮಿಗೆ ಭಾಳ ಓದೋ ಅವಶ್ಯಕತೆ ಇಲ್ಲ, ಈಸಿ ಕೇಳ್ತಾನ. ಹಾಂ, ಓಕೆ. ಬ್ಲ್ಯಾಕ್ ವಾಟರ್ ಸಾಯಿಲ್ ಈಸ್ ಸೂಟೇಬಲ್ ಫಾರ್ ಫೌಂಡೇಶನ್ಸ್. ನೋಡು, ನಮ್ಮ ಸೆನ್ಸ್ ಆಫ್ ಹ್ಯೂಮರ್ ಚಂದ. ಸೂಟೇಬಲ್ ಅಂತ ಬಾಯಿ ಓದೈತಿ, ಬಟ್ ಮನಸ್ಸು ಒಪ್ಪಾಗ್ತಾ ಇಲ್ಲ. ಬ್ಲ್ಯಾಕ್ ವಾಟರ್ ಸಾಯಿಲ್ ಈಸ್ ಅನ್ಸೂಟೇಬಲ್ ಫಾರ್ ಫೌಂಡೇಶನ್ಸ್ ಬಿಕಾಸ್
ಇಟ್ಸ್ ಪರ್ಮಿಯಾಬಿಲಿಟಿ ಈಸ್ ಅನ್ಸರ್ಟೈನ್, ಹಾಗೇನಿಲ್ಲ, ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ಬೋದು. ಇಟ್ಸ್ ಬೇರಿಂಗ್ ಕೆಪಾಸಿಟಿ ಇಸ್ ಲೋ, ವೆರಿ ವೆರಿ ಗುಡ್. ಇಟ್ಸ್ ಪಾರ್ಟಿಕಲ್ಸ್ ಆರ್ ಕೊಹೆಸಿವ್, ವೆರಿ ಗುಡ್. ಆಫ್ ಇಟ್ಸ್ ಪ್ರಾಪರ್ಟಿ ಟು ಅಂಡರ್ಗೋ ಅ ವಾಲ್ಯೂಮೆಟ್ರಿಕ್ ಚೇಂಜ್ ಡ್ಯೂ ಟು ವೇರಿಯೇಷನ್ ಆಫ್ ಮಾಯ್ಚರ್ ಕಂಟೆಂಟ್, ವೆರಿ 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 ಗುಡ್. ದಿಸ್ ಇಸ್ ಅ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡ ಬ್ಲ್ಯಾಕ್ ವುಡನ್ ಸೈಲ್ ಇಸ್ ಅನ್ಸೂಟೇಬಲ್ ಫಾರ್ ಫೌಂಡೇಶನ್ ಅಂತ, ಇಲ್ಲಿ ನಾವು ಇದ್ರದ್ದು ಬೇರಿಂಗ್ ಕೆಪಾಸಿಟಿ ಕಡಿಮೆ ಐತೆ ಅಂತ ಹೇಳ್ಬೋದು, ಹೌದಾ? ಇದು ಕರೆಕ್ಟ್ ಆನ್ಸರ್. ಪಾರ್ಟಿಕಲ್ಸ್ ಆರ್ ಕೊಹೆಸಿವ್ ಅಂತ ಹೇಳ್ತಾನೆ, ಇದು ಬೇಕಾದ್ರೆ ತೆಗೋಣ. ಕೊಹೆಸಿವ್ ಇರಲಿ, ನಮಗೇನು ಬೇಕಾಗೈತಿ, ಕೊಹೆಸಿವ್ ಇದ್ದು ಚೆನ್ನಾಗಿ ಬೇರಿಂಗ್ ಕೆಪಾಸಿಟಿ ಕೊಡ್ತದ ಅಂದ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಕೊಹೆಸಿವ್ ಇರೋದ್ರಿಂದ ನಾವು ಬ್ಲ್ಯಾಕ್ ವುಡನ್ ಸಾಯಿಲ್ನ ಅವಾಯ್ಡ್ ಮಾಡ್ತೀವಿ ಅಂತೇನು ರೀಸನ್ ಇಲ್ಲ. ಬಟ್ ಅದ್ರದ್ದು ಪ್ರಾಪರ್ಟಿ ವಾಲ್ಯೂಮೆಟ್ರಿಕ್ ಚೇಂಜ್ ಐತೆ ನೋಡಪ್ಪ. ನೀರು ಬಂದ ತಕ್ಷಣ ಉಬ್ಬುತ್ತದ, ನೀರಿಲ್ಲ ಅಂದ ತಕ್ಷಣ ಶಿಂಕ್ ಆಗ್ತದ, ಶಿಂಕಿಂಗ್ ಜಾಸ್ತಿ ಆಗೋದ್ರಿಂದ ನಾವು ಅದನ್ನು ಸ್ವಲ್ಪ ಯೂಸ್ ಮಾಡೋದು ಕಡಿಮೆ. ಬಟ್ ಈ ಕ್ವಶನ್ಸ್ ಸ್ವಲ್ಪ ನಾವು ಡಿಬೇಟ್ ಮಾಡ್ಬೋದು. ದೇರ್ ಇಸ್ ಅ ಸ್ಕೋಪ್ ಫಾರ್ ಡಿಬೇಟ್. ಲೋ ಬೇರಿಂಗ್ ಕೆಪಾಸಿಟಿ ಆ್ಯಂಡ್ ದಿಸ್ ಒನ್, ಯಾಕಂದ್ರೆ ಫೌಂಡೇಶನ್ ಅಂದಿರೋದ್ರಿಂದ ನಾವು ಲೋ ಬೇರಿಂಗ್ ಕೆಪಾಸಿಟಿ ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಅನ್ಸೂಟೇಬಲ್ ಫಾರ್ ಫೌಂಡೇಶನ್ ಅಂದಿರೋದ್ರಿಂದ ಅಪ್ರೋಪ್ರಿಯೇಟ್ ಆನ್ಸರ್ ಐ ವಿಲ್ ಗೋ ಫಾರ್ ಫೋರ್ತ್ ಒನ್. ಓಕೆ ಓಕೆ ಪಿಕ್ ಅಪ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. ಇನ್ ಅ ಜಿಯೋಮೆಟ್ರಿಕ್ ಸ್ಟೇರ್ ಅ ಕರ್ವ್ಡ್ ಶೇಪ್, ಜಿಯೋಮೆಟ್ರಿಕ್ ಸ್ಟೇರ್ ಅಂದ್ರೆ ಗೊತ್ತಲ್ಲ? ಓಕೆ, ಇದು ಓಪನ್ ನಾವೆಲ್ ಅಲ್ಲ, ಓಪನ್ ವೆಲ್ ಇದೆ. ಓಪನ್ ನಾವೆಲ್ ಇರ್ಬೋದಾ ಗೊತ್ತಿಲ್ಲ. ರೆಕ್ಟ್ಯಾಂಗ್ಯುಲರ್ ಪ್ರೊವೈಡೆಡ್, ಜಿಯೋಮೆಟ್ರಿಕ್ ಸ್ಟೇರ್ ಅಂದ್ರೆ ಗೊತ್ತಾ? ಹಿಂಗೆ ಹೋಗಿ ಹಿಂಗೆ ಬಂದಿರ್ತೈತಿ, ಹಿಂಗೆ ಸ್ವಲ್ಪ ಕರ್ವ್ ಮಾಡಿರ್ತಾನೆ. ಓಕೆ, ಇನ್ ಅ ಜಿಯೋಮೆಟ್ರಿಕ್ ಸ್ಟೇರ್ ದ ಕರ್ವ್ಡ್ ಶೇಪ್ ವೆಲ್ ಬಿಟ್ವೀನ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಫ್ಲೈಟ್ ಈಸ್ ಪ್ರೊವೈಡೆಡ್. ಏಕೋ ಕರೆಕ್ಟ್ ಅನ್ಸಕತ್ತೈತಿ. ಕರೆಕ್ಟ್ ಐತಿ, ಯಾಕಂದ್ರೆ ಹಿಂಗೆ ಫಾರ್ವರ್ಡ್ ನಡ್ಬೇಕು ಕರ್ವ್ಡ್ ತೊಗೊಂಡಿರ್ತಾನೆ. ಇನ್ ಓಪನ್ ನೆವೆಲ್ ಅಂತ ಸ್ಟೇರ್ಸ್ ಅ ರೆಕ್ಟ್ಯಾಂಗ್ಯುಲರ್ ವೆಲ್ ಈಸ್ ಪ್ರೊವೈಡೆಡ್. ಕರೆಕ್ಟ್ ಐತಿ. ಓಪನ್ ವೆಲ್ ಒಳಗೆ ಹಿಂಗೆ ಹೋಗ್ತಾರೆ, ಡನ್. ದಿಸ್ ಇಸ್ ಆಲ್ಸೋ ರೈಟ್ ಆನ್ಸರ್. ಇನ್ ಜಿಯೋಮೆಟ್ರಿಕ್ ಸ್ಟೇರ್ 2 ಕ್ವಾರ್ಟರ್ ಸ್ಪೇಸ್ ಲ್ಯಾಂಡಿಂಗ್ ಆರ್ ಪ್ರೊವೈಡೆಡ್. 2 ಕ್ವಾರ್ಟರ್ ಸ್ಪೇಸ್ ಲ್ಯಾಂಡಿಂಗ್ ಆರ್ ಪ್ರೊವೈಡೆಡ್ ಅಂತೆ. ನೋಡೋಣ. ಡಾಗ್ ಲೆಗ್ ಸ್ಟೇರ್ಸ್ ನೋ ಸ್ಪೇಸ್ ಬಿಟ್ವೀನ್ ದ ಫ್ಲೈಟ್ ಈಸ್ ಪ್ರೊವೈಡೆಡ್. ಇದು ಕರೆಕ್ಟ್ ಆಯ್ತು, ನನಗೆ ಇದು ಕನ್ಫರ್ಮ್ ಅದ, ಹಾಗಾಗಿ ಇದನ್ನು ನಾನು ತಪ್ಪು ಮಾಡ್ತೀನಿ. ಇದು ಮಿಸ್ಟೇಕ್ ಅಂತ ತಿಳ್ಕೊಂಡಿದ್ದೆ ಅಂತಂದರೆ ಇದನ್ನು ಕರೆಕ್ಟ್ ಮಾಡ್ತೀನಿ. ದೇರ್ ಫೋರ್ ಇನ್ಕರೆಕ್ಟ್ ಅಂತ ಕ್ವಶನ್ ಕೇಳಿರೋದ್ರಿಂದ ಐ ವಿಲ್ ಗೋ ಫಾರ್ ಸಿ ಆಪ್ಷನ್. ನಿಮಗೆ ಇನ್ನೊಂದು ಕ್ವಶನ್ ಏನು ಹೇಳಬೇಕಾಗಿದೆ ಅಂದರೆ, ನಾನು ನೀವು ಎಕ್ಸಾಮಲ್ಲಿ ಹೆಂಗೆ ಇರ್ತೀರಿ ಅಂತ ಯೋಚನೆ ಮಾಡಿ ನಾನು ಆನ್ಸರ್ ಹಾಕತ್ತೀನಿ, ತಿಳಿತಾ? ನಾನು ನಿಮಗೆ ಡೈರೆಕ್ಟಾಗಿ ಬೇರೆ ಚಾನಲ್ನವರು ಅಥವಾ ಬೇರೆ ಟೀಚರ್ಸ್ ಏನು ಮಾಡ್ತಾರೆ ಅಂದ್ರೆ, ಇದರಲ್ಲಿ ಇನ್ಫೋ ಕರೆಕ್ಟ್ ನೋಡಪ್ಪ, ಇದಕ್ಕಂದ್ರೆ ಹಿಂಗೆ ಡಯಾಗ್ರಾಮ್ ಇರ್ತದೆ, ಇದಕ್ಕಂದ್ರೆ ಹಿಂಗೆ ಡಯಾಗ್ರಾಮ್ ಇರ್ತದೆ, ಇದಕ್ಕೆ ಹಿಂಗೆ ಡಯಾಗ್ರಾಮ್ ಇರ್ತದೆ, ಇದಕ್ಕೆ ಹಿಂಗೆ ಡಯಾಗ್ರಾಮ್ ಇರ್ತದೆ, ದೇರ್ ಫೋರ್ ದಿಸ್ ರೈಟ್ ಆನ್ಸರ್ ಅಂತಾರೆ. ಹಂಗೆ ಮಾಡೋದು ಬೇಡ. ಹಂಗೆ ಮಾಡಿದ್ರೆ ಏನಾಗ್ತದೆ, ಬುಕ್ ವಾರ್ಮ್ಸ್ ಆಗ್ತೀವಿ ನಾವು. ನಾನು ನಿಮಗೆ ಯಾಕೆ ಅನಲೈಸ್ ಮಾಡಿ ನಾನಿದ್ರೆ ಹಿಂಗೆ ಮಾಡ್ತೀನಿ, ಹಂಗಿದ್ರೆ ಹಂಗೆ ಮಾಡ್ತೀನಿ ಅಂತ ಹೇಳ್ತೀನಿ ಅಂದ್ರೆ, ನೀವು ಎಕ್ಸಾಮಲ್ಲಿ ಕುಂತ್ಕೊಂಡು ಈ ರೀತಿ ಯೋಚನೆ ಮಾಡಿ ಹಾಕ್ರಿ, ಸ್ವಲ್ಪ ರಿಸ್ಕ್ ತೊಗೊಳ್ರಿ. ಬಟ್ ಡೋಂಟ್ ವರಿ, ನಾನು ಹಿಂಗೆ ಹಾಕಿನಿ ಅಂತಂದ್ರೆ ಅರ್ಥ ಇದು ಕರೆಕ್ಟ್ ಆನ್ಸರ್, ಅಥವಾ ನಾನು ಸರ್ ನೀವು ಡೌಟ್ ನೆಗದ್ರಿ ಆದರೂ ತ್ರೀನ ಆಪ್ಷನ್ ಹಾಕೋಣ್ರಿ ಅಂತ ಕೇಳಬೇಡ. ನಾನು ಇದ್ರ ಹಿಂದ್ಗಡೆ ಹೋಮ್ವರ್ಕ್ ಮಾಡೀನಿ, ಹೋಮ್ವರ್ಕ್ ಮಾಡಿ ಕರೆಕ್ಟ್ ಆಪ್ಷನ್ಸನ್ನು ತೊಗೊಂಡು ಬಂದೀನಿ. ಬಟ್ ಕರೆಕ್ಟ್ ಆಪ್ಷನ್ಸ್ ನನ್ನ ಕೈಯಾಗಿದ್ದರೂ ಕೂಡ ಎಕ್ಸಾಮಲ್ಲಿ ಒಬ್ಬನೇ ಕುಂತಾಗ ಯಾವ ರೀತಿ ಆನ್ಸರ್ ಮಾಡ್ಬೋದು ಅಂತ ಥಿಂಕ್ ಮಾಡಿ ನಾನು ಆಪ್ಷನ್ಸ್ ನಿಮ್ಗೆ ಹಾಕತ್ತೀನಿ, ಟು ಟ್ರೈನ್ ಯು ಪೀಪಲ್. ಓಕೆ, ನಾಟ್ ಟು ಗಿವ್ ದ ಕರೆಕ್ಟ್ ಆನ್ಸರ್, ಟು ಟ್ರೈನ್ ಯು ಪೀಪಲ್ ಅಲಾಂಗ್ ವಿತ್ ದ ಕರೆಕ್ಟ್ ಆನ್ಸರ್ಸ್. ಓಕೆ, ನಾನು ಆಲ್ರೆಡಿ ಮಾಡಿವಿ. ಹಾರಿಜಾಂಟಲ್ ಆ್ಯಂಗಲ್ ಬಿಟ್ವೀನ್ ದ ಟ್ರೂ ಮೆರಿಡಿಯನ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಡೆಫಿನೇಷನ್ ಕೊಡೋಣ. ವಾಟ್ ಇಸ್ ಬೇರಿಂಗ್? ಬೇರಿಂಗ್ ಇಸ್ ಅ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್. ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್, ಇದು ಮತ್ತು ಇದು ಎರಡು ನಡುವೆ ಬೇರಿಂಗ್. ಓಕೆ, ವಾಟ್ ಇಸ್ ಮ್ಯಾಗ್ನೆಟಿಕ್ ಬೇರಿಂಗ್? ಮ್ಯಾಗ್ನೆಟಿಕ್ ಬೇರಿಂಗ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ಮ್ಯಾಗ್ನೆಟಿಕ್ ಮೆರಿಡಿಯನ್ ಆ್ಯಂಡ್ ಲೈನ್. ವಾಟ್ ಈಸ್ ಟ್ರೂ ಬೇರಿಂಗ್? ಟ್ರೂ ಬೇರಿಂಗ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ಟ್ರೂ ಮೆರಿಡಿಯನ್ ಆ್ಯಂಡ್ ಲೈನ್. ಅಂಡರ್ಸ್ಟುಡಾ? ವಾಟ್ ಇಸ್ ಅ ಡಿಪ್? ದಟ್ ಈಸ್ ದ ಡಿಪ್ ಅಂದ್ರೆ ಏನದು? ವರ್ಟಿಕಲ್ ಡಿಫ್ಲೆಕ್ಷನ್. ಒಂದು ಲೈನ್ ಹಿಂಗದ, ಒಂದು ಲೈನ್ ಹಿಂಗದ, ನಡುವೆ ಡಿಫ್ಲೆಕ್ಷನ್ ಬರ್ತದೆ ವಿತ್ ರೆಸ್ಪೆಕ್ಟ್ ಟು ನಾರ್ತ್ ಆ್ಯಂಡ್ ಸೌತ್ ಪೋಲ್. ಓಕೆ, ದಟ್ ಕನ್ವರ್ಜೆನ್ಸ್, ಡೋಂಟ್ ವರಿ ಅಬೌಟ್ ದಿಸ್. ಇನ್ ಲೆವೆಲಿಂಗ್ ಆಪರೇಷನ್, ಲೆವೆಲಿಂಗ್ ಮಾಡೋ ಹೊತ್ನ್ಯಾಗ ಫಸ್ಟ್ ಸೈಟ್ ಆನ್ ಎನಿ ಚೇಂಜ್ ಪಾಯಿಂಟ್ ಈಸ್ ಬ್ಯಾಕ್ ಸೈಡ್. ಫಸ್ಟ್ ಸೈಟ್ ಬ್ಯಾಕ್ ಸೈಡ್ ಅಂತ ಕರೆಕ್ಟಾ? ಹೌದು. ಆನ್ ಎನಿ ಚೇಂಜ್ ಪಾಯಿಂಟ್ ಅಂತ ವೆರಿ ಇಂಪಾರ್ಟೆಂಟ್. ಚೇಂಜ್ ಪಾಯಿಂಟ್ ಅಂದಿರೋದ್ರಿಂದ ಫಸ್ಟ್ ನೀ ಏನು ತೊಗೊಂತಿಲ್ಲ ಅದಕ್ಕೆ ಬಿ ಎಸ್ ಅಂತ ಕರೀತಾರೆ, ಬ್ಯಾಕ್ ಸೈಡ್ ಅಂತ. ಹೌದಾ? ಇವಾಗ ನಮ್ಮ ಅರ್ಧಮರ್ಧ ಓದಿದ ಹುಡುಗ ಕನ್ಫ್ಯೂಸ್ ಇರ್ತದೆ, ಬ್ಯಾಕ್ ಸೈಡ್ ಹತ್ತಿರ ಬ್ಯಾಕ್ ಇರ್ತದೆ, ಅದು ಹಿಂದಕ್ಕೆ ಇರ್ತದೆ, ಅದು ಫಸ್ಟ್ ಎಲ್ಲಿರ್ತದೆ, ಫಸ್ಟ್ ಮುಂದೆ ಇರ್ತದೆ ಅಂತ. ತಪ್ಪು. ಓಕೆ, ಫಸ್ಟ್ ಸೈಟ್ ಆನ್ ಎನಿ ಚೇಂಜ್ ಪಾಯಿಂಟ್ ಈಸ್ ಬ್ಯಾಕ್ ಸೈಡ್. ಕರೆಕ್ಟ್. ಅ ಲೈನ್ ಕಮೆನ್ಸಸ್ ವಿತ್ ಅ ಫೋರ್ ಸೈಡ್ ಆ್ಯಂಡ್ ಕ್ಲೋಸಸ್ ವಿತ್ ಅ ಬ್ಯಾಕ್ ಸೈಡ್. ಲೈನ್ ಕಮೆನ್ಸಸ್ ವಿತ್ ಫೋರ್ ಸೈಡ್ ಅಲ್ಲ, ಆಲ್ವೇಸ್ ಕಮೆನ್ಸಸ್ ವಿತ್ ಬ್ಯಾಕ್ ಸೈಡ್ ಆ್ಯಂಡ್ ಎಂಡ್ಸ್ ವಿತ್ ಫೋರ್ ಸೈಡ್. ಹೌದಾ? ದೇರ್ಫೋರ್ ರಾಂಗ್. ಸೆಕೆಂಡ್ ಸೈಟ್ ಆನ್ ಎನಿ ಚೇಂಜ್ ಪಾಯಿಂಟ್ ಈಸ್ ಫೋರ್ ಸೈಡ್ ಅಲ್ಲ. ಎನಿ ಚೇಂಜ್ ಪಾಯಿಂಟ್, ಸೆಕೆಂಡ್ ಸೈಟ್ ಆನ್ ಎನಿ ಚೇಂಜ್ ಪಾಯಿಂಟ್ ಈಸ್ ಫೋರ್ ಸೈಟ್ ಇಲ್ಲ. ಬಿಕಾಸ್ ನಿನಗೆ ಎಷ್ಟು ಸೈಟ್ಸ್ ಅದಾವ, ಒಂದು ಕಡೆ ನೀನು ಇದನ್ನು ಥಿಯೋಲೈಟ್ ಇಟ್ಟಿದ್ದಿ ಅಂತಂದರೆ ಅಥವಾ ಯಾವುದೊಂದು ಇನ್ಸ್ಟ್ರೂಮೆಂಟ್ ಇಟ್ಟಿದ್ರೆ ಎಷ್ಟು ಸೈಟ್ಸ್ ಅದಾವ? ಇದು 1ನೇ ಸೈಟು, ಇದು 2ನೇ ಸೈಟು, 3ನೇ ಸೈಟು, 4ನೇ ಸೈಟು, 5ನೇ ಸೈಟು, 6ನೇ ಸೈಟ್ ಇತ್ತು ಅಂತ ತಿಳ್ಕೊ. ಲಾಸ್ಟ್ ಸೈಟ್ ಈಸ್ ಅ ಫೋರ್ ಸೈಟ್, ಫಸ್ಟ್ ಸೈಟ್ ಈಸ್ ಅ ಬ್ಯಾಕ್ ಸೈಟ್, ಆಲ್ ಅದರ್ ಸೈಟ್ಸ್ ಆರ್ ಇಂಟರ್ಮೀಡಿಯೇಟ್ ಸೈಟ್ಸ್. ಇವೇನಂದ್ರೆ ದ ಸೆಕೆಂಡ್ ಸೈಟ್ ಆನ್ ಎನಿ ಚೇಂಜ್ ಪಾಯಿಂಟ್ ಈಸ್ ಅ ಫೋರ್ ಸೈಟ್ ಅಂತ. ಆಗಿದ್ರೆ ಆಗಿರ್ಬೋದು, ಆಗಿರ್ಲಿಕ್ಕಿಲ್ಲ. ಇನ್ನೊಂದು ನೋಡು, ಈಗ ನೀವು ಥಿಯೋಲೈಟ್ ಇಟ್ಟಪ್ಪ, ಈ ಕಡೆ ಬ್ಯಾಕ್ ಸೈಡ್ ತೊಗೊಂಡು, ಈ ಕಡೆ ಫೋರ್ ಸೈಟ್ ತೊಗೊಂಡು ಇನ್ಸ್ಟ್ರೂಮೆಂಟ್ ಕಿತ್ತಿದ್ರೆ ಏನಾಗ್ತದೆ? ಸೆಕೆಂಡ್ ಸೈಟ್ ಇಸ್ ಅ ಫೋರ್ ಸೈಟ್ ಐ ಕ್ಯಾನ್ ಸೇ, ಬಟ್ ಸೆಕೆಂಡ್ ಸೈಟ್ ಇಸ್ ಅ ಫೋರ್ ಸೈಟ್ ಇನ್ ಫ್ಲೈ ಲೆವೆಲಿಂಗ್ ಓನ್ಲಿ.
ಇನ್ ಫ್ಲೈ ಲೆವೆಲಿಂಗ್ ಇತ್ತಂದ್ರೆ ಐ ಕ್ಯಾನ್ ಸೇ ದಟ್ ಇನ್ ಎವ್ರಿ ಚೇಂಜ್ ಪಾಯಿಂಟ್ ಒಳಗಡೆ ಸೆಕೆಂಡ್ ಸೈಟ್ ಇಸ್ ಅ ಫೋರ್ ಸೈಟ್ ಅಂತ ಹೇಳ್ಬೋದು, ಅವಾಗ ಆಗ್ತದೆ. ಬಟ್ ಫ್ಲೈ ಲೆವೆಲಿಂಗ್ ಅಂತ ಏನು ಮೆನ್ಷನ್ ಮಾಡಿಲ್ಲವ, ಬರೀ ಲೆವೆಲಿಂಗ್ ಅಂತ, ದೇರ್ಫೋರ್ ಐ ವಿಲ್ ಮೇಕ್ ಇಟ್ ರಾಂಗ್. ದ ಲೈನ್ ಕಮೆನ್ಸಸ್ ವಿತ್ ದ ಬ್ಯಾಕ್ ಸೈಡ್ ಆ್ಯಂಡ್ ಕ್ಲೋಸಸ್ ವಿತ್ ದ ಫೋರ್ ಸೈಟ್, ಇದು ರೈಟ್ ಆನ್ಸರ್. ಈಗ ಎರಡು ರೈಟ್ ಆನ್ಸರ್ ಅದು. ಇದು ಹೌದಲ್ಲ, ಒಂದು ದ ಫಸ್ಟ್ ಸೈಟ್ ಆನ್ ಎನಿ ಚೇಂಜ್ ಪಾಯಿಂಟ್ ಈಸ್ ಅ ಬ್ಯಾಕ್ ಸೈಟ್. ಎರಡನೇದು ದ ಲೈನ್ ಕಮೆನ್ಸಸ್ ವಿತ್ ದ ಬ್ಯಾಕ್ ಸೈಡ್ ಆ್ಯಂಡ್ ಕ್ಲೋಸಸ್ ವಿತ್ ದ ಫೋರ್ ಸೈಟ್. ಇಂಟ್ರೆಸ್ಟಿಂಗ್ ಹೌದಾ. ಒಂದು ಸತಿ ಶುರು ಮಾಡೋಣ, ಲೆವೆಲಿಂಗ್ ಮಾಡೋಣ, ಶುರು ಮಾಡೋಣ. ಹಿಂಗೆ ಒಂದು ಲೆವೆಲಿಂಗ್ ಇಟ್ಟೆ, ಇನ್ಸ್ಟ್ರೂಮೆಂಟ್ ಸ್ಟಾರ್ಟ್ ಮಾಡಬೇಕಾದಾಗ ನಾನು ಫಸ್ಟ್ ಒಂದು ಸೈಟ್ ಮಾಡ್ತೀನಿ. ಆ ಸೈಟ್ ಮಾಡೋದು ಯಾವುದು ಅಂತಂದ್ರೆ ಇದಕ್ಕೆ ಬ್ಯಾಕ್ ಸೈಟ್ ಅಂತ ನಂತರ, ಯಾಕಂದರೆ ಇದು ಬೆಂಚ್ ಮಾರ್ಕ್ ಮೇಲೆ ಇರ್ತೈತಿ. ಬೆಂಚ್ ಮಾರ್ಕ್ ಮೇಲೆ ಇಟ್ಟಾಗ ಒಂದು ಬ್ಯಾಕ್ ಸೈಟ್ ತೊಗೊತೀನಿ. ಬ್ಯಾಕ್ ಸೈಟ್ ತೊಗೊಂಡು ಮುಂದಕ್ಕೆ ಹೋಗಿ ಶುರು ಮಾಡ್ತೀನಿ. ಮುಂದಕ್ಕೆ ಹೋಗಿ ಶುರು ಆದಾಗ ಇಂಟರ್ಮೀಡಿಯೇಟ್ ಸೈಟರ್ ತೊಗೊತೀನಿ ಅಥವಾ ಫೋರ್ ಸೈಟರ್ ತೊಗೊಂಡು ಹೋಗ್ತೀನಿ. ಲಾಸ್ಟ್ ಸೈಟಿಗೆ ಫೋರ್ ಸೈಟ್ ಅಂತೀನಿ. ಹೌದಾ, ಸ್ಟಾರ್ಟಿಂಗ್ ಬ್ಯಾಕ್ ಸೈಟಿಂದ ಶುರು ಮಾಡಿ ಎಂಡ್ ಮಾಡ್ತಾ ಇದ್ದೀನಿ ಫೋರ್ ಸೈಟಿಗೆ ಅಂತಂದ್ರೆ ಇದು ಕರೆಕ್ಟ್ ಇದೆ ಆಪ್ಷನ್. ದ ಲೈನ್ ಕಮೆನ್ಸಸ್ ವಿತ್ ದ ಬ್ಯಾಕ್ ಸೈಟ್ ಆ್ಯಂಡ್ ಕ್ಲೋಸಸ್ ವಿತ್ ದ ಫೋರ್ ಸೈಟ್. ಬಟ್ ಫಸ್ಟ್ ಸೈಟ್ ಆನ್ ಎನಿ ಚೇಂಜ್ ಪಾಯಿಂಟ್ ಇಸ್ ಅ ಬ್ಯಾಕ್ ಸೈಟ್. ಓಕೆ, ಫೋರ್ ಸೈಟ್ ತೊಗೊಂಡ್ಮೇಲೆ ಇದೊಂದು ಇನ್ಸ್ಟ್ರೂಮೆಂಟ್ ಇಡ್ತೀನಿ, ಎತ್ತಿ ಈ ಕಡೆಗೆ ಇಡ್ತೀನಿ, ಇಟ್ಟು ಮತ್ತೆ ಇದನ್ನು ಫಸ್ಟ್ ನೋಡ್ಕೊತೀನಿ, ಆಮೇಲೆ ಇದನ್ನ ಶುರು ಮಾಡ್ತೀನಿ. ಈಗ ಕ್ವಶನ್ ಏನಂದ್ರೆ, ವೆನ್ ಐ ಶಿಫ್ಟ್ ದಿಸ್ ಇನ್ಸ್ಟ್ರೂಮೆಂಟ್ ಫ್ರಮ್ ಹಿಯರ್ ಟು ಹಿಯರ್, ಫ್ರಮ್ ಒನ್ ಪಾಯಿಂಟ್ ಟು ಸೆಕೆಂಡ್ ಪಾಯಿಂಟ್, ವೆನ್ ಐ ಶಿಫ್ಟ್ ದಿಸ್ ಇನ್ಸ್ಟ್ರೂಮೆಂಟ್, ಈಸ್ ದಿಸ್ ಅ ಫಸ್ಟ್ ಸೈಟ್? ನೋ, ದಿಸ್ ಈಸ್ ನಾಟ್ ಫಸ್ಟ್ ಸೈಟ್, ಇದು ಬ್ಯಾಕ್ ಸೈಟ್. ಅರ್ಥ? ದ ಫಸ್ಟ್ ಸೈಟ್ ಆನ್ ಎನಿ ಚೇಂಜ್ ಪಾಯಿಂಟ್ ಇಸ್ ಅ ಬ್ಯಾಕ್ ಸೈಟ್. It is not first site. First site correct ಆಯ್ತು. Therefore this is also right. There is a lot of chances to argue between these 2 points. I will answer this later. I will discuss with my faculty and will answer this later. Okay. ನೆಕ್ಸ್ಟ್ 16 ನಿಮಗೆ ಏನಾರ ಗೊತ್ತಿತ್ತು ಅಂತಂದ್ರೆ, ಸ್ವಲ್ಪ ಕ್ಲಾರಿಟಿ ಇತ್ತು ಅಂತಂದ್ರೆ ಆನ್ಸರ್ ಮಾಡಿ, ಏನು ತಪ್ಪೇನಿಲ್ಲ. ಹೌದಾ, ಹೇಳ್ಬಾರ್ದು ಅಂತೇನಿಲ್ಲ. ನಿಮ್ಮ ಒಪಿನಿಯನ್ಸನ್ನು ನೀವು ಎಕ್ಸ್ಪ್ರೆಸ್ ಮಾಡಿರಿ, ನಾನು ಡಿಸ್ಕಷನ್ ಮಾಡಿ ಎಕ್ಸ್ಪ್ರೆಸ್ ಮಾಡ್ತೀನಿ. ದ ರೆಡ್ಯೂಸ್ಡ್ ಬಿಯರಿಂಗ್ ಆಫ್ ಅ ಲೈನ್ ನಾರ್ತ್ ಈಸ್ಟು ಬರ್ಕೊಂಬಿಡಿದ್ದು. ಇದು ನಾರ್ತು, ಇದು ಸೌತು, ಇದು ವೆಸ್ಟು, ಇದು ಈಸ್ಟು. ನಾರ್ತ್ ಟು ವೆಸ್ಟ್ ಹೋಗ್ತಿರ್ಬೇಕಾದಾಗ ನಾರ್ತಿಂದ ಮೆಜರ್ ಮಾಡಿದ್ದು 75. ಹಾಗಾದರೆ ಹೋಲ್ ಸರ್ಕಲ್ ಬಿಯರಿಂಗ್ ಅಂತಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಷ್ಟು ತೊಗೋಬೇಕಾದ್ರೆ 365 ಒಳಗೆ 75 ಕಳಿ 285. ಇನ್ನು ಸರ್ವೇಯಿಂಗ್ ಟೋಟಲ್ ಸ್ಟೇಷನ್ ಕ್ಯಾನ್ ಬಿ ಯೂಸ್ಡ್ ಟು ಮೆಜರ್. ಇದು 4 ಆಮೇಲೆ ಆಪ್ಷನ್ ಹೋದು, ಹಾರಿಸಾಂಟಲ್ ಆ್ಯಂಗಲ್, ವರ್ಟಿಕಲ್ ಆ್ಯಂಗಲ್, ಸ್ಲೋಪಿಂಗ್ ಸೈಡ್ ಡಿಸ್ಟೆನ್ಸ್. ಹೌದಾ. ನೆಕ್ಸ್ಟ್, ಫಾರ್ ಅ ಕ್ವಾಲಿಟಿ ಕಂಟ್ರೋಲ್ ಆಫ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಟೆಸ್ಟ್ ಎಸೆನ್ಷಿಯಲಿ ಡನ್. ಓಕೆ, ಕ್ವಾಲಿಟಿ ಕಂಟ್ರೋಲ್ ಮಾಡ್ಬೇಕಾದ್ರೆ ಟೆಸ್ಟ್ ಏನು ಸೌಂಡೇಟ್ ಮಾಡಬೇಕು, ಟೆನ್ಸರ್ ಮಾಡಬೇಕು, ಸೆಟ್ಟಿಂಗ್ ಟೈಮ್ ಮಾಡಬೇಕು, ಆಲ್ದೇವ ಮಾಡಬೇಕು. ರೈಟಾ. ನೆಕ್ಸ್ಟು, ದ ಮ್ಯಾಕ್ಸಿಮಮ್ ಏರಿಯಾ ಆಫ್ ಟೆನ್ಷನ್ ರಿನ್ಫೋರ್ಸ್ಮೆಂಟ್ ಇನ್ ಅ ಬೀಮ್ 4%. ಅದೇ ಬರ್ತಲ್ಲ, 0.04 ಟೈಮ್ಸ್ ಆಫ್ ಗ್ರಾಸ್ ಏರಿಯಾ ಅಂತ ಬರ್ತಾರೆ. ಓಕೆ, ದಿಸ್ ಯು ನೋ ಆಲ್ರೆಡಿ. ದೆನ್ ದ ನಾರ್ಮ್ ಆಫ್ ಪ್ರೊವೈಡಿಂಗ್ ಸ್ಟ್ಯಾಂಡ್ ಬೈ ಇಕ್ವಿಪ್ಮೆಂಟ್ ಫಾರ್ ಒನ್ ಶಿಫ್ಟ್ ಆಪರೇಷನ್. ಇದು ನನಗೆ ಗೊತ್ತಿದ್ದಿಲ್ಲ, ನಾನು ಇಂಟರ್ನೆಟ್ನ ಸರ್ಚ್ ಮಾಡಿದೆ. 10% ಸಿಕ್ಕದ. 10% ಒನ್ ಶಿಫ್ಟಿಗಂತೆ, 20% ಸೆಕೆಂಡ್ ಶಿಫ್ಟಿಗೆ, 2 ಶಿಫ್ಟ್ ಆಪರೇಷನ್ಗಂತೆ, 30% 3 ಶಿಫ್ಟ್ ಆಪರೇಷನ್ಗಂತೆ, 4 ಶಿಫ್ಟ್ ಆಪರೇಷನ್ ಮಾಡೋಂಗಿಲ್ಲ ಅಂತೆ, 3 ಶಿಫ್ಟ್ ಇರ್ತಾವೆ ಅಂತ ಹೇಳಿದ್ದಾರೆ. ಓಕೆ, ದೇರ್ಫೋರ್ ಯು ಕ್ಯಾನ್ ಗೋ ಥ್ರೂ ದಿಸ್ 10%. A revised estimate is prepared if a sanctioned estimate exceeds 10%. This is a contract rules and regulations. ಅಲ್ಲ, ಸ್ವಲ್ಪ ಚೆನ್ನಾಗಿ ಓದಿದ್ರೆ ಅಲ್ಲಿ ತಿಳಿತದೆ. ಓಕೆನಾ? ಇಲ್ಲ ಸರಿ 5%. ಓಕೆ, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಸ್ವಲ್ಪ ಐ ಆಮ್ ವೀಕ್. Therefore, I accept my weakness. I search and answer these questions. Searched and answered these questions. The effective length of the compression member of a length L held in position and restrained in the direction both ends is. ಇಲ್ಲಿ ಈ ಕ್ವಶನನ್ನು ನಾನು ಓದಿ ಒಂದು ಸ್ವಲ್ಪ ಭಾಳ ಡೌಟ್ ಒಳಗೆ ಬಂದೆ. ಓಕೆನಾ, ಇದನ್ನು ಐ ವಿಲ್ ಗಿವ್ ಇಟ್ ಟು ಯು. ಯಾಕಂತಂದ್ರೆ ನನಗೆ ಅನ್ಸಕತ್ತದ ಇದು ಸ್ವಲ್ಪ ತಪ್ಪಾಗಿರುತ್ತೆ ಅಂತ ಅನ್ಸಕತ್ತದ. ಒಂದೇದು, ಎಫೆಕ್ಟಿವ್ ಲೆಂತ್ ಆಫ್ ದ ಕಂಪ್ರೆಷನ್ ಮೆಂಬರ್ ಆಫ್ ಲೆಂತ್ ಎಲ್, ಇಲ್ಲಿ ತನಕ ಅರ್ಥ ಆಯಿತು. ಹೆಲ್ಡ್ ಇನ್ ಪೊಸಿಷನ್ ಅಂತೆ, ಆ್ಯಂಡ್ ರಿಸ್ಟ್ರೈಂಡ್ ಇನ್ ಡೈರೆಕ್ಷನ್ ಅಂತ. ಡೈರೆಕ್ಷನ್ ಅಲ್ಲದ ರಿಸ್ಟ್ರೈಂಡ್ ಇನ್ ರೊಟೇಷನ್ ಅಂತ ಆಗಬೇಕು ಆಸ್ ಪರ್ ಮೈ ನಾಲೆಜ್. ರಿಸ್ಟ್ರೈಂಡ್ ಇನ್ ರೊಟೇಷನ್ ಅಟ್ ಬೋತ್ ಎಂಡ್ಸ್ ಅಂತಂದ್ರೆ ಐ ಕ್ಯಾನ್ ಸೇ ದಟ್. ನೋಡು, ಹಿಂಗೆ ಬಂತು. ಹೆಲ್ಡ್ ಇನ್ ಪೊಸಿಷನ್ ಅಂದರೆ ಇಲ್ಲಿ ಪೊಸಿಷನ್ ಹೆಲ್ಡ್ ಅದ, ಪ್ಲಸ್ ರಿಸ್ಟ್ರೈಂಡ್ ಇನ್ ರೊಟೇಷನ್ ಅಂತ ಬೋತ್ ಎಂಡ್ಸ್ ಅಂತ ಹೇಳಿರೋದ್ರಿಂದ ಇಲ್ಲಿನೂ ರಿಸ್ಟ್ರೈಂಡ್ ಆಗಿದೆ, ಇಲ್ಲೂ ರಿಸ್ಟ್ರೈಂಡ್ ಆಗಿದೆ ಅಂದ್ರೆ ಫಿಕ್ಸ್ ಆಯ್ತದು. ಇದು ಹಿಂಗೆ ಬಂದು ಹಿಂಗೆ ಹೋಯ್ತು ಅಂತಂದ್ರೆ ಇದ್ರದ್ದು ಆನ್ಸರ್ ಎಲ್ ಎಫೆಕ್ಟಿವ್ ಈಕ್ವಲ್ ಟು 0.5 ಟೈಮ್ಸ್ ಎಲ್ ಆಗ್ತದೆ. ಇದರೊಳಗೆ ಯಾವುದೋ ಆಪ್ಷನ್ ಇಲ್ಲ. ಅರ್ಥಾಯ್ತಾ? ಯಾವುದೋ ಆಪ್ಷನ್ ಇಲ್ಲ. ಹಾಗಾಗಿ ನನಗೆ ಈ ಡೈರೆಕ್ಷನ್ ತೆಗೆದು ರೊಟೇಷನ್ ಅಂತ ಬರದೆ ಅಂತಂದ್ರೆ ನನಗೆ ಆಪ್ಷನ್ ಯಾವುದು ಸಿಗ್ತಾ ಇಲ್ಲ. ಓಕೆ, ಆಮೇಲೆ ಇಲ್ಲಿ ಡೈರೆಕ್ಷನ್ ಅಂತ ಇಟ್ಕೊಂಡು ನಾನೇನಾದರೂ ಗೊತ್ತಿರಲಿಕ್ಕಿಲ್ಲ ನನಗೆ ಅಂತ ಸರ್ಚ್ ಮಾಡಿದ್ರೆ ನನಗದು ಸಿಗ್ತಾ ಇಲ್ಲ. ಒಂದೇದು. ಎರಡನೇದು, ಇಲ್ಲಿ ಬೋತ್ ಎಂಡ್ ಅನ್ನೋ ಬದಲು ಒನ್ ಎಂಡ್ ಅಂತಂದಿದ್ದ ಅಂತ ತಿಳ್ಕೊಡ್ರಿ. ಒನ್ ಎಂಡ್ ಅಂತಂದಿದ್ರೆ ಅಂದರೆ ಇದರ ಅರ್ಥ ಹಿಂಗೆ ಬರ್ತದೆ. ಇದು ಒಂದು ಹೆಲ್ಡ್ ಅಟ್ ಪೊಸಿಷನ್ನು, ಒನ್ ಎಂಡ್ ರೊಟೇಷನ್ ರಿಸ್ಟ್ರಿಕ್ಟೆಡ್ ಅಟ್ ಒನ್ ಎಂಡ್ ಅಂದ್ರೆ ಸರಿ ಹಿಂಗೆ ಬರ್ತೈತಿ. ಹೌದಾ? ಹಾಗಾಗಿ ಇಲ್ಲಿ ನಾವು ಏನೇ ಆನ್ಸರ್ ಮಾಡಿದ್ರು ನಾನು ಸ್ವಲ್ಪ ಡೌಟ್ ಒಳಗೆ ಆನ್ಸರ್ ಮಾಡಬೇಕಾಗ್ತದೆ. ದೇರ್ಫೋರ್ ಬೆಟರ್ ಯು ಬೈ ಹಾರ್ಟ್ ಒನ್ ಚಾರ್ಟ್. ಐ ವಿಲ್ ಸೆಂಡ್ ಯು ದಟ್ ಚಾರ್ಟ್ ಲೇಟರ್ ಇನ್ ದ ಗ್ರೂಪ್. ಆ ಚಾರ್ಟನ್ನು ಸ್ವಲ್ಪ ಬೈ ಹಾರ್ಟ್ ಮಾಡ್ಕೊಡ್ರಿ.
ದೆನ್ ಯು ಮೇ ಬಿ ಯು ಕ್ಯಾನ್ ಆನ್ಸರ್ ದಿಸ್. ಬಟ್ ಕೆಲವರು ಇದನ್ನು ಆನ್ಸರ್ ಮಾಡಿದ್ದಾರೆ. 0.67L ವಿಲ್ ಕಮ್ ಬ್ಯಾಕ್ ಟು ಯು. ವೆನ್ 2 plates ಆರ್ ಪ್ಲೇಸ್ಡ್ ಎಂಡ್ ಟು ಎಂಡ್ ಆರ್ ಜಾಯಿಂಟ್ ಬೈ 2 cover plates, ದೆನ್ ದ ಜಾಯಿಂಟ್ ಈಸ್ ನೋನ್ ಆಸ್ ಡಬಲ್ ಕವರ್ ಬಟ್ ಜಾಯಿಂಟ್. ಬಟ್ ಒಂದು ಹಿಂಗೆ, ಇದು ಒಂದು ಹಿಂಗೆ, ಇದು ಬಟ್ ಅಂತ ಹೌದಾ? ಅಥವಾ ಬಟ್ ಜಾಯಿಂಟ್ ಹಿಂಗೂ ಇರ್ಬೋದು, ಹಿಂಗೆ ಇದನ್ನು ಬಟ್ ಜಾಯಿಂಟ್. ಬಟ್ ಅಂದರೆ ಏನು ಗೊತ್ತಾ, ಎಂಡ್ ಟು ಎಂಡ್ ಜಾಯಿಂಟ್ ಅಂತ ಬರ್ಕೊಂಬಿಡಿ. ಬಟ್ ಅಂದರೆ ಎಂಡ್ ಟು ಎಂಡ್ ಜಾಯಿಂಟ್. ಹೌದಾ? ಲ್ಯಾಪ್ ಅಂತಂದ್ರೆ ಏನು, ಸ್ವಲ್ಪ ಲ್ಯಾಪ್ ಮಾಡಬೇಕು. ಹಿಂಗೆ ಒಂದದ ಹಿಂಗೆ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಂಡಿದ್ದೆ, ಇನ್ನೊಂದನ್ನು ಇಲ್ಲಿ ಹಾಕಿ ಇದು ಲ್ಯಾಪ್ ಮಾಡ್ಕೊಂಡಿದ್ದೆ. ಹೆಂಗಾರ ಲ್ಯಾಪ್ ಮಾಡ್ಕೊಂಡು ಲ್ಯಾಪ್ ಮಾಡಿದ್ರೆ ಲ್ಯಾಪ್ ಜಾಯಿಂಟ್ ಆಗುತ್ತೆ. ಇದೊಂದು ಅಲ್ಲ, ಬರೇ ಬಟ್ ಜಾಯಿಂಟ್ ಅಂತಂದ್ರೆ ಇದು ಬರೇ ಬಟ್ ಜಾಯಿಂಟ್, ಇದು ಬರೇ ಬಟ್ ಜಾಯಿಂಟು. ಬಟ್ ಇಲ್ಲಿ ಏನಂತಾರೆ, ಒಂದು ಕವರ್ ಪ್ಲೇಟ್ ಹಾಕಿ ಬಟ್ ಜಾಯಿಂಟ್ ಮಾಡುತ್ತೆ ಅಂತಂದ್ರೆ ಇಲ್ಲೊಂದು ಕವರ್ ಪ್ಲೇಟ್ ಹಾಕ್ತಾನೆ ಮತ್ತು ಇಲ್ಲೊಂದು ಕವರ್ ಪ್ಲೇಟ್ ಹಾಕಿ ಬಟ್ ಜಾಯಿಂಟ್ ಮಾಡುತ್ತಾನೆ. ಅದಕ್ಕೆ ಡಬಲ್ ಕವರ್ ಬಟ್ ಜಾಯಿಂಟ್ ಅಂತ ಕರಿಬೋದು. 2 cover plates ಆಗಿರೋದ್ರಿಂದ ಡಬಲ್ ಕವರ್ ಅಂತ. ಚೈನ್ ರಿವೇಟೆಡ್ ಲ್ಯಾಪ್ ಜಾಯಿಂಟ್ ಅಂತಂದ್ರೆ ತಪ್ಪದು. ಹೈ ಪ್ರೆಷರ್ ಗ್ರೌಟಿಂಗ್ ಈಸ್ ಜನರಲಿ ಯೂಸ್ಡ್ ಫಾರ್ ಕಾಂಕ್ರೀಟ್ ಇನ್ ದ ಲೈನಿಂಗ್ ಆಫ್ ದ ರಾಕ್ ಸ್ಟ್ರಾಟಾ. 3 ಆಲ್ ದಿ ಅಬೌವ್. ದ ಫ್ಲೋ ಇನ್ ಓಪನ್ ಚಾನಲ್ ಈಸ್ ಸೆಟ್ ಟು ಬಿ ಸಬ್ ಕ್ರಿಟಿಕಲ್. ಸಬ್ ಫ್ರೌಡ್ಸ್ ನಂಬರ್ ಲೆಸ್ ದೆನ್ 1. ಜೀಲಿ ಅಪ್ನ ಜಿಂದಗಿ. ದ ಸರ್ಫೇಸ್ ರನ್ ಆಫ್ ಈಸ್ ದ ಕ್ವಾಂಟಿಟಿ ಆಫ್ ವಾಟರ್. ಸರ್ಫೇಸ್ನಾಗ ರನ್ ಆಫ್ ಆಗತೈತಿ. ಸರ್ಫೇಸ್ ಒಳಗೆ ರನ್ ಆಫ್ ಆಗತೈತೆ ಅಂದ್ರೆ ಅದೇನು ಅಬ್ಸಾರ್ವ್ ಆಗೈತೆ ಸಾಯಿಲ್ ಒಳಗೆ. ಸರ್ಫೇಸ್ ಒಳಗೆ ರನ್ ಆಫ್ ಆಗತ್ತೈತೆ ಅಂದ್ರೆ ಅದೇನು ಇಂಟರ್ಸೆಪ್ಟ್ ಬೈ ಬಿಲ್ಡಿಂಗು ವೆಜಿಟೇಷನ್ ಕವರ್ ಆಗೈತೆ ಅದ್ರೊಳಗೆ. ಸರ್ಫೇಸ್ ಒಳಗೆ ರನ್ ಆಗತ್ತೈತೆ ಅಂದ್ರೆ ರಿಕ್ವೈರ್ಡ್ ಟು ಫಿಲ್ ದ ಸರ್ಫೇಸ್ ಡಿಪ್ರೆಷನ್. ಸರ್ಫೇಸ್ ಮೇಲೆ ಡಿಪ್ರೆಷನ್ ಇರ್ತಾವೆ, ಅವ್ನು ತುಂಬ ಕೇಂದ್ರ ಆಗೈತೆ. ದ್ಯಾಟ್ ರೀಚಸ್ ದ ಅಪ್ಸ್ಟ್ರೀಮ್ ಸೈಡ್. ಕರೆಕ್ಟ್ ಐತಿ. ದ ಮೇನ್ ಫಂಕ್ಷನ್ ಆಫ್ ಅ ಡೈವರ್ಷನ್ ಹೆಡ್ ವರ್ಕ್ಸ್ ಆಫ್ ಅ ಕೆನಲ್ ಫ್ರಾಮ್ ಅ ರಿವರ್ ಈಸ್ ಟು. ಓಕೆ ಮೇನ್ ಫಂಕ್ಷನ್ ಆಫ್ ಡೈವರ್ಷನ್ ಹೆಡ್ ಅಂತೆ. ಡೈವರ್ಷನ್ ಹೆಡ್ ವರ್ಕ್ ಆಫ್ ಅ ಕೆನಲ್ ಫ್ರಾಮ್ ಅ ರಿವರ್. ಓಕೆ, ಒಂದು ರಿವರ್ ಅದ, ಈ ರಿವರ್ಲಿಂದ ಒಂದು ಕೆನಲ್ ಹೋಗೈತಂತೆ. ಅಲ್ಲಿ ಒಂದು ಡೈವರ್ಷನ್ ಹೆಡ್ ವರ್ಕ್ಸ್ ಅಂತ ಮಾಡಿರ್ತಾರೆ. ಯಾಕಂದ್ರೆ ಇದು ಇಲ್ಲಿಂದ ಇಲ್ಲಿ ಹೋಗ್ಬೇಕಲ್ಲ, ಡೈವರ್ಷನ್ ಆಗೋದು. ಡೈವರ್ಷನ್ ಹಿಂಗೆ ನೀ ಬಿಟ್ಟೆ ಅಂತ ನಡೆಯಂಗಿಲ್ಲ. ಇದ್ರದ್ದು ಒಂದು ಸ್ವಲ್ಪ ಎಲಿವೇಷನ್ಸ್ ವಾಟರ್ ಹೆಡ್ ಮೇಲೆ ಕೆಳಗೆ ಮಾಡಬೇಕು, ಮಾಡ್ಕೊಂಡು ನೀರನ್ನು ಬಿಡಬೇಕು. ಅದಕ್ಕೆ ಇದಿಷ್ಟು ವರ್ಕ್ ಏನಂತ ಇದಕ್ಕೆ ಡೈವರ್ಷನ್ ಹೆಡ್ ವರ್ಕ್ ಅಂತ ಕರೀತಾರೆ. ಆಫ್ ಕೆನಲ್ ಅದರ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳೋರು. ರಿಮೂವ್ ದ ಸಿಲ್ಟನ್ನು ಹೋಗು, ಕಂಟ್ರೋಲ್ ದ ಫ್ಲಡ್ಸನ್ನು ಹೋಗು, ಸ್ಟೋರ್ ದ ವಾಟರನ್ನು ಹೋಗು, ರೈಸ್ ದ ವಾಟರ್ ಲೆವೆಲ್. ಕರೆಕ್ಟ್ ಮುಗಿತು. ರೈಸ್ ಅಂತ ಅಷ್ಟೇ ಅಲ್ಲ, ಕಂಟ್ರೋಲ್ ದ ವಾಟರ್ ಲೆವೆಲ್ ಅನ್ಬೇಕು. ರೈಸ್ ಅಷ್ಟೇ ಮಾಡೋಕ್ಕಂತಲ್ಲ, ರೈಸ್ ಮಾಡೋಕ್ಕೂ ಆಗ್ಬೋದು. ಯಾಕಂದ್ರೆ ಯೂಶಲಿ ಹೆಂಗೆ ಇರ್ತದೆ, ರಿವರ್ ಇಷ್ಟು ಹೈಟ್ ಒಳಗೆ ಹೊಂಟಿತ್ತು ಅಂದ್ರೆ ಕೆನಲನ್ನು ನೀನು ಹಿಂಗೆ ಬಿಟ್ಟು ಅಂತಂದ್ರೆ ಏನಾಗ್ತದೆ, ಈ ರಿವರ್ ಹಿಂಗೆ ಡೌನ್ ಒಳಗೆ ಹೊಂಟೈತಿ, ಕೆನಲು ಮತ್ತೆ ಹಿಂಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನು ಸ್ವಲ್ಪ ರೈಸ್ ಮಾಡಿ ಆಮೇಲೆ ಬಿಡಬೇಕು ಅಂದ್ರೆ ಹಿಂಗೆ ಹೋಗ್ತದೆ ಅಂತ. ಓಕೆ, ಒಂದು ಸ್ವಲ್ಪ ಕಾನ್ಸೆಪ್ಟ್. ಓಕೆ, ಡೋಂಟ್ ವರಿ ಅಬೌಟ್ ದಿಸ್ ವರ್ಡ್. ವಾಟರ್ ಲೆವೆಲ್ ಕಂಟ್ರೋಲ್ ಮಾಡೋಕೆ ಹೆಡ್ ವರ್ಕ್ನ ಯೂಸ್ ಮಾಡ್ತಾರೆ. ಓಕೆ, ದ ಕನ್ಸಂಪ್ಟಿವ್ ಯೂಸ್ ಆಫ್ ವಾಟರ್ ಫಾರ್ ಅ ಕ್ರಾಪ್. ಕನ್ಸಂಪ್ಟಿವ್ ಯೂಸ್ ಆಫ್ ವಾಟರ್ ಫ್ರಮ್ ಅ ಕ್ರಾಪ್ ಅದೇವು. ಓಕೆ, ಇದು ಕನ್ಸಂಪ್ಟಿವ್ ಯೂಸ್ ಡೆಫಿನೇಷನ್ ಸ್ವಲ್ಪ ಅಲ್ಟರೇಷನ್ ಬೇರೆ ಅದ. ಇದೊಂದು ಇಕ್ವೇಷನ್ ಪ್ರಕಾರ ಹೋಗಿದ್ದಾರೆ. ಅ ಟೆಂಪರರಿ ರಿಜಿಡ್ ಸ್ಟ್ರಕ್ಚರ್ ಹ್ಯಾವಿಂಗ್ ಪ್ಲಾಟ್ಫಾರ್ಮ್ ಟು ಎನೇಬಲ್ ಮೇಸನ್ಸ್ ಟು ವರ್ಕ್ at a different stages of a building is known as scaffolding. Mason to work temporary structure, correct? Mason to work ಅಂದ್ರೆ scaffolding ಅರ್ಧದ. ಬಟ್ ರಿಪೇರ್ ವರ್ಕ್ ಮಾಡಬೇಕಿತ್ತು ಅಂತಂದ್ರೆ ಡೆಡ್ ಶೋರ್. ಇದೇನಿದು ರಿಪೇರ್ ವರ್ಕ್ ಇರ್ಬೋದು, ಪ್ಲಾಸ್ಟಿಂಗ್ ಅಂತ ಅನ್ಬೋದು, ಬರಂಗಿಲ್ಲ. ರಿಪೇರ್ ವರ್ಕ್ ಇರ್ಬೋದು, ಸಪೋರ್ಟ್ ಕೊಡಂಗಿತ್ತಂದ್ರೆ ಅದು. ಇದು ರೇಕಿಂಗ್ ಶೋರ್ ಅಂತ ಬರ್ತದೆ. ರೇಕಿಂಗ್ ಶೋರ್ ಅಂದರೆ ಟೆಂಪ್ರರಿ ಸ್ಟ್ರಟ್ಸ್ ಅಥವಾ ಲ್ಯಾಟ್ರಲ್ ಸಪೋರ್ಟ್ಸ್ ಕೊಟ್ಟರೆ ಹಿಂಗಿರ್ತೈತೆ ಅದು. ಓಕೆ, ಲ್ಯಾಟ್ರಲ್ ಸಪೋರ್ಟ್ಸ್ ಕೊಟ್ಟರೆ ರೇಕಿಂಗ್. ಅಂಡರ್ ಪಿನ್ನಿಂಗ್ ಈಸ್ ಡಿಫ್ರೆಂಟ್. ಅಂಡರ್ ಪಿನ್ನಿಂಗ್ ಈಸ್ ಸ್ಟ್ರೆಂಥನಿಂಗ್ ದ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್. ಫೌಂಡೇಶನನ್ನು ಸ್ಟ್ರೆಂಥನ್ ಮಾಡಬೇಕಾಗಿತ್ತು, ಅಂಡರ್ ಪಿನ್ನಿಂಗ್ ಮಾಡ್ತಾರೆ. ಈ ಕ್ವಶನ್ಗೂ ಇದಕ್ಕೂ ಸಂಬಂಧ ಇಲ್ಲ, ಈ ಮೂರೊಳಗೆ ಸಂಬಂಧ ಅದ. ಬಟ್ ಇವೆರಡೂ ಬೇಕಾಗಿಲ್ಲ. ಇದು ಸ್ಕ್ಯಾಫೋಲ್ಡಿಂಗ್ ಕರೆಕ್ಟ್ ಆನ್ಸರ್. ಇನ್ ಆನ್ ಐಡಿಯಲ್ ಟ್ರಾನ್ಸಿಷನ್ ಕರ್ವ್ ದ ರೇಡಿಯಸ್ ಆಫ್ ದ ಕರ್ವ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಟ್ರಾನ್ಸ್ಪೋರ್ಟೇಷನ್ ಭಾಳ ಚಂದ ಹೇಳಿ. ಟ್ರಾನ್ಸಿಷನ್ ಕರ್ವ್ ಓದ್ರಿ. ಒಂದು ಸ್ಟ್ರೇಟ್ ಲೈನ್ ಇರ್ತೈತಿ, ಒಂದು ಕರ್ವ್ ಇರ್ತೈತಿ, ಎರಡು ನಡಬರ್ಕ ಹಿಂಗೆ ಮೆಲ್ಲಕ್ಕೆ ಗ್ಲೈಡ್ ಆಗಬೇಕು. ಮೆಲ್ಲಕ್ಕೆ ಗ್ಲೈಡ್ ಆಗಬೇಕಂದ್ರೆ ಅರ್ಥ ಏನು, ಇಲ್ಲಿ ಜಾಸ್ತಿ ರೇಡಿಯಸ್ ಐತಿ, ಇಲ್ಲಿ ಅಲ್ಲ, ಇಲ್ಲಿ ಕಡಿಮೆ ರೇಡಿಯಸ್ ಐತಿ, ಇಲ್ಲಿ ಇನ್ಫೈನೈಟ್ ರೇಡಿಯಸ್ ಐತಿ. ಇನ್ಫೈನೈಟ್ ರೇಡಿಯಸ್ಸಿಂದ ಡಿಸೈರ್ಡ್ ರೇಡಿಯಸ್ಸಿಗೆ ಬರ್ಬೇಕು ನೀವು. ಆ್ಯಸ್ ದ ಲೆಂತ್ ಮೂವ್ಸ್ ಅಂದರೆ ಆ್ಯಸ್ ದ ಎಲ್ ಇನ್ಕ್ರೀಸಸ್ ರೇಡಿಯಸ್ ಡಿಕ್ರೀಸಸ್ ಆಗಬೇಕು. ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್. ಅವ್ರೇನು ಕೇಳೋಣ, ರೇಡಿಯಸ್ ಆಫ್ ದ ಕರ್ವೇಚರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್, ಕಾನ್ಸ್ಟೆಂಟ್ ಅಂತಲ್ಲ, ಒಂದೇ ತೆಗೆದಾಕ್ಬಿಡು, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಆಫ್ ಕಮೆನ್ಸ್ಮೆಂಟ್. ರೇಡಿಯಸ್ ಇನ್ಕ್ರೀಸ್ ಆಕೈತೇನು? ನೋ, ಇದು ತಪ್ಪತ್ತು. ದೆನ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೇಡಿಯಸ್ ಆಫ್ ಮೇನ್ ಕರ್ವ್. ಮೇನ್ ಕರ್ವ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೇಡಿಯಸ್ ಆಫ್ ಮೇನ್ ಕರ್ವ್. ಇನ್ವರ್ಸ್ಲಿ ಕರೆಕ್ಟ್ ಆಗ್ತದೆ. ಹೌದಾ? ಸ್ವಲ್ಪ ಯೋಚನೆ ಮಾಡಿರಿ. ದ ಅಬ್ಸಲ್ಯೂಟ್ ಮಿನಿಮಮ್ ಸೈಡ್ ಡಿಸ್ಟೆನ್ಸ್ ಇನ್ನೂ ವರ್ಕೌಟ್ ಮಾಡಿಬಿಡಲ್ಲ ನೀವೇ, ಎಲ್ಲ ಗೊತ್ತಿದ್ದ ಇಕ್ವೇಷನ್ದ. ವಿ ಸ್ಕ್ವೇರ್ ಡಿವೈಡೆಡ್ ಬೈ 254 ಎಫ್ ಪ್ಲಸ್ 0.278 ವಿ ಸ್ಮಾಲ್ ಟಿ. ಇಲ್ಲಿ 80 ಸ್ಕ್ವೇರು 254.36 0.278 ವಿ ಅಂದರೆ 80 kmph, ಟಿ ಅಂತಂದ್ರೆ 2.5 ಹಾಕಿರಿ. ಹಾಕಿದ ತಕ್ಷಣ ನಿಮ್ಗೆ ಆನ್ಸರ್ ಬರ್ತದೆ 125. ನೆಕ್ಸ್ಟ್ ವಿ ಈಸ್ ಇನ್ kmph, ಆರ್ ಇಸ್ ಇನ್ ರೇಡಿಯಸ್ ಆಫ್ ಕರ್ವೇಚರ್, ದ ಸೂಪರ್ ಎಲಿವೇಷನ್ ಇ ಈಸ್ ಈಕ್ವಲ್ ಟು. ಸೂಪರ್ ಎಲಿವೇಷನ್ ಅಂತ ಕೇಳಿದಾನೆ ಅಂತಂದರೆ ವಿ ಸ್ಕ್ವೇರ್ ಡಿವೈಡ್ ಬೈ 125 ಆರ್ ಹಾಕೋಣ. ಬಟ್ ಇದು ತಪ್ಪು ಮಾಡ್ಕೊಂಬಿಡು. ಬಟ್ ವಿ ಸ್ಕ್ವೇರ್ ಡಿವೈಡ್ ಬೈ 225 ಆರ್ನು ಕೂಡ ಸ್ವಲ್ಪ ಸರಿ ಆಗೋ ಚಾನ್ಸಸ್ ಅದ. ಇದು ಯಾವಾಗ ಅಂತಂದರೆ ಮಿಕ್ಸ್ಡ್ ಟ್ರಾಫಿಕ್ ಅಂತ ವರ್ಡ್ ಏನಾದರೂ ಇದ್ರೊಳಗೆ ಯೂಸ್ ಮಾಡಿದರೆ 225 ಆರ್ ಹಾಕೋಣ, ಇಲ್ಲಂದ್ರೆ ಬೇಡ. ರೈಟಾ? ಇನ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ದ ಕ್ರಿಟಿಕಲ್ ಪಾತ್ ನೆಟ್ವರ್ಕ್ ಹೆಲ್ಪ್ಸ್ ಆ್ಯನ್ ಇಂಜಿನಿಯರ್. ಕ್ರಿಟಿಕಲ್ ಪಾತ್ ಎದಕ್ಕೆ ಯೂಸ್ ಆಗುತ್ತೆ ಅಂತ ನೋಡೋ, ಪ್ರಕಾರ ಮಾಡ್ತಾ ನೋಡಿ. ಇಲ್ಲಿ
ಟು ಕಾನ್ಸಂಟ್ರೇಟ್ ನೋಡ ಇದಕ್ಕೆ ಏನು ಮಾಡೋಣ ಅದು ಯಾವಾಗ ಟಿಕ್ ಮಾಡೋಣ ಮಾಡಿ ಈ ಮೂರೊಳಗಡೆ ಒಂದನ್ನು ರಾಂಗ್ ಮಾಡೋಣ. ಓಕೆ, ಟು ಕಾನ್ಸಂಟ್ರೇಟ್ ಹೀಸ್ ಅಟೆನ್ಷನ್ ಆನ್ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್. ನೋಡು ಹಿಂಗೆ ಆ್ಯಕ್ಟಿವಿಟೀಸ್ ಅದಾವ ಹೌದಾ, ಯಾವುದೋ ಒಂದು ಪಾತ್ ಐತಿ, ಈ ಪಾತ್ ಏನೈತೆ ಅಂದ್ರೆ ಕ್ರಿಟಿಕಲ್ ಐತಿ ಹೌದಾ. ಉಳಿದೆಲ್ಲ ಪಾತ್ ಅದಾವ, ಅವು ಪಾತ್ ಇಲ್ಲ ಅಂತಲ್ಲ. ಇವು ಪಾತ್ಗಳೇನದಾವಲ್ಲ ಇದಕ್ಕೆ ಇದಾದ ಇದಕ್ಕೆ ಹಿಂಗೆ ಏನಾರು ಕನೆಕ್ಷನ್ ಇರ್ಬೋದು, ಅದ ಹಿಂಗೋಗಿರ್ಬೋದು, ಏನೋ ಇರ್ಬೋದು. ಐ ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ದಿಸ್ ರೆಡ್ ಲೈನ್ ಏನೈತಲ್ಲ, ರೆಡ್ ಲೈನ್ ಏನಾಯ್ತದು ಕ್ರಿಟಿಕಲ್ ಪಾತ್ ಐತಿ. ದಿಸ್ ರೆಡ್ ಲೈನ್, ದಿಸ್ ಬ್ಲ್ಯಾಕ್ ಲೈನ್, ಬೋಲ್ಡ್ ಲೈನ್ ಐತೆ ಕ್ರಿಟಿಕಲ್ ಪಾತ್. ಓಕೆ, ಇವ ಏನಂದ್ರೆ ಟು ಕಾನ್ಸಂಟ್ರೇಟ್ ಹಿಸ್ ಅಟೆನ್ಷನ್ ಆನ್ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್. ಹೌದು, ಬಿಕಾಸ್ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ದ ಕ್ರಿಟಿಕಲ್ ಪಾತ್ ವಿಲ್ ಡಿಸೈಡ್ ದ ಟೈಮ್ ಆಫ್ ದ ಪ್ರೊಜೆಕ್ಟ್. ಅದ ಇಟ್ ವಿಲ್ ಡಿಸೈಡ್ ದ ಎಂಟೈರ್ ಡ್ಯೂರೇಷನ್ ಆಫ್ ದ ಪ್ರೊಜೆಕ್ಟ್. ದೇರ್ ಫೋರ್ ನಿನ್ನ ಲಕ್ಷ್ಯ ಯಾವಾಗಲೂ ಏನಿರಬೇಕು, ಕ್ರಿಟಿಕಲ್ ಆ್ಯಕ್ಟಿವಿಟಿ ಮೇಲೆ ಇರಬೇಕು. ಒಂದೇ ಕ್ವಶನ್. ಟು ಡೈವರ್ಟ್ ದ ರಿಸೋರ್ಸಸ್ ಫ್ರಮ್ ನಾನ್ ಕ್ರಿಟಿಕಲ್ ಅಡ್ವಾನ್ಸ್ಡ್ ಆ್ಯಕ್ಟಿವಿಟೀಸ್ ಟು ಕ್ರಿಟಿಕಲ್ ಆ್ಯಕ್ಟಿವಿಟೀಸ್. ಇಲ್ಲಿ ಡೈವರ್ಟ್ ಅಂತ ಅನ್ನೋದಕ್ಕಿಂತ ರೈಟ್ ಯುಟಿಲೈಸೇಷನ್ ಅಂದಿದ್ರೆ ಕರೆಕ್ಟ್ ಆಗಿತ್ತು. ಟು ಡೈವರ್ಟ್ ದ ರಿಸೋರ್ಸಸ್, ಎಲ್ಲ ರಿಸೋರ್ಸಸ್ನ ನೀನು ನಾನ್ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ಲಿಂದ ಕ್ರಿಟಿಕಲ್ ಆ್ಯಕ್ಟಿವಿಟಿ ಅಷ್ಟನ್ನು ಟ್ರಾನ್ಸ್ಫರ್ ಮಾಡು ಅಂತ ಹೇಳಕತ್ತಾನೆ. ಇದು ನಾನು ಅಗ್ರಿ ಮಾಡೋಂಗಿಲ್ಲ. ಕ್ರಿಟಿಕಲ್ ಪಾತದ ಇಂಟೆನ್ಷನ್ ಅದೇನಲ್ಲ, ಎಲ್ಲ ರಿಸೋರ್ಸನ್ನು ಡೈವರ್ಟ್ ಮಾಡೋಂಥ ಅದರದ್ದು ಇಂಟೆನ್ಷನ್ ಏನಿಲ್ಲ. ಬಟ್ ಟು ಬಿ ಕಾಶಿಯಸ್ ಫಾರ್ ಅವಾಯ್ಡಿಂಗ್ ಎನಿ ಡಿಲೇ ಇನ್ ದ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ಟು ಅವಾಯ್ಡ್ ಡಿಲೇ ಆಫ್ ದ ಹೋಲ್ ಪ್ರೊಜೆಕ್ಟ್. ಬ್ರಿಲಿಯಂಟ್. ಈಗ ಒಂದು ಕ್ವಶನ್ ಬಂತು. ಈಗ ಏನಂದ್ರೆ ಇದನ್ನು ನೀ ರೈಟ್ ಮಾಡ್ಕೋ, ಸೊ ದ್ಯಾಟ್ ಫೋರ್ತ್ ಆಪ್ಷನ್ ಇಸ್ ರೈಟ್, ಅಥವಾ ಇದನ್ನು ರಾಂಗ್ ಮಾಡಿ ಇದನ್ನು ರಾಂಗ್ ಮಾಡು ಹೌದಾ. ಟು ಕಾನ್ಸಂಟ್ರೇಟ್ ಹೀಸ್ ಅಟೆನ್ಷನ್ ಆನ್ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್, ಅಟೆನ್ಷನ್ ಅಷ್ಟೇ ಹೇಳಿರೋದ್ರಿಂದ ಐ ವಿಲ್ ಮೇಕ್ ಇಟ್ ರೈಟ್. ಈ ಎರಡು ರೈಟ್ ಮಾಡಿ ಅಂದಮೇಲೆ ನೀ ಹಾಳಾಗೋದ್ರೂ ಪರವಾಗಿಲ್ಲ ಅಂತೇಳಿ ಆಲ್ ದಿ ಅಬೌಟ್ ಟಿಕ್ ಮಾಡೋದು. ದಿಸ್ ಈಸ್ ದ ರಿಸ್ಕ್ ವಿ ಹ್ಯಾವ್ ಟು ಟೇಕ್ ಇನ್ ಸಚ್ ಕ್ವಶನ್ಸ್. ಓಕೆ, ಈಗ ಬೇಕಾದ್ರೆ ನೀ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಳಕ ಈ ಕ್ವಶನ್ನ ಟಿಕ್ ಮಾಡ್ಕೊಂಡು ರೈಟ್ ಮಾಡ್ಕೋ. ಟು ಡೈವರ್ಟ್ ದ ರಿಸೋರ್ಸಸ್ ಫ್ರಮ್ ನಾನ್ ಕ್ರಿಟಿಕಲ್ ಅಡ್ವಾನ್ಸ್ಡ್ ಆ್ಯಕ್ಟಿವಿಟೀಸ್ ಟು ಕ್ರಿಟಿಕಲ್ ಆ್ಯಕ್ಟಿವಿಟೀಸ್. ಓಕೆ, ನಾನ್ ಕ್ರಿಟಿಕಲ್ ಅಂತಂದು ಹೇಳೋಣ, ಬಟ್ ಅಡ್ವಾನ್ಸ್ಡ್ ಆ್ಯಕ್ಟಿವಿಟೀಸ್ ಅಂದ್ರೆ ಮುಂದೆ ಮುಗಿದಿರ್ತಕ್ಕಂಥದ್ದು ಅಂತಲೂ ಒಂದು ಮೀನಿಂಗ್ ತೊಗೊಂಡು ಯು ಕ್ಯಾನ್ ಮೇಕ್ ಇಟ್ ಆಲ್ ದಿ ಅಬೌವ್ ಮೇ ಬಿ ದ ರೈಟ್ ಆನ್ಸರ್. The process of proper and accurate measurement of concrete ingredients for uniformly proportion grading antar curing alla mixing alla batching. Cross regulators in main canals are provided. Cross regulators to regulate water supply in the distributaries. Kalla. To increase water head upstream. To increase water head upstream when the main canal is running with low supplies. ಸ್ವಲ್ಪ ಏನೋ ಚಲೋ ಅನ್ಸಕತ್ತದ. To overflow excessive flow water. To overflow excessive flow water. ಅಂದರೆ ನೀರು ಜಾಸ್ತಿ ಆದರೆ ಅದನ್ನು ಓವರ್ಫ್ಲೋ ಮಾಡೋಕ್ಕೆ ಕ್ರಾಸ್ ರೆಗ್ಯುಲೇಟರ್ ಯೂಸ್ ಮಾಡ್ತಾನೆ ಅಂತ ಹಾಗೇನಿಲ್ಲ. ಓಕೆ, ಟು ರೆಗ್ಯುಲೇಟ್ ವಾಟರ್ ಸಪ್ಲೈ ಇನ್ ದ ಡಿಸ್ಟ್ರಿಬ್ಯೂಟ್ರೀಸ್. ವಾಟರ್ ಸಪ್ಲೈ ಇನ್ ದ ಡಿಸ್ಟ್ರಿಬ್ಯೂಟ್ರೀಸ್ ಅದನ್ನ ರೆಗ್ಯುಲೇಟ್ ಮಾಡೋಕ್ಕೆ ಕ್ರಾಸ್ ರೆಗ್ಯುಲೇಟರ್ ಯೂಸ್ ಮಾಡ್ತಾನಂತ. ನೋ. ಟು ಇನ್ಕ್ರೀಸ್ ವಾಟರ್ ಹೆಡ್. ಓಕೆ, ಟು ಇನ್ಕ್ರೀಸ್ ವಾಟರ್ ಹೆಡ್ ಅಪ್ಸ್ಟ್ರೀಮ್ ವೆನ್ ಅ ಮೇನ್ ಕೆನಲ್ ಈಸ್ ರನ್ನಿಂಗ್ ವಿತ್ ಲೋ ಸಪ್ಲೈಸ್ ಅನ್ನೋದು ವರ್ಡ್ ಸ್ವಲ್ಪ ಕನ್ಫ್ಯೂಸ್ ಮಾಡಕತ್ತದ. ಬಟ್ ಟು ಇನ್ಕ್ರೀಸ್ ವಾಟರ್ ಹೆಡ್ ಅಪ್ಸ್ಟ್ರೀಮ್ ಸೈಡ್ಗೆ ವಾಟರ್ ಹೆಡ್ ಜಾಸ್ತಿ ಮಾಡೋಕ್ಕೆ ಕ್ರಾಸ್ ರೆಗ್ಯುಲೇಟರ್ಸ್ ಯೂಸ್ ಮಾಡ್ತೀವಿ. ಓಕೆ, ಸೆಕೆಂಡ್ ಆಪ್ಷನ್. ಫಾರ್ ಡಕ್ಟೈಲ್ ಮಟೀರಿಯಲ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಫೇಲ್ಯೂರ್ ಥಿಯರೀಸ್. ನಿಮಗೊಂದು ಹೋಮ್ವರ್ಕ್ ಕೊಡ್ತೀನಿ, ಇದು ಮಾತು ಭಾಳ ಇಂಪಾರ್ಟೆಂಟ್. ಥಿಯರಿ ಆಫ್ ಫೇಲ್ಯೂರ್ಸ್ ಅಂತೇಳಿ ಒಂದು ಸ್ಟ್ರೆಂತ್ ಆಫ್ ಮಟೀರಿಯಲ್ ಒಂದು ಚಾಪ್ಟರ್ ಅದ. ನಿಮ್ಗೆ ಯಾವ ಸಿಲೆಬಸ್ ಒಳಗೂ ಮೆನ್ಷನ್ ಮಾಡಂಗಿಲ್ಲ ಅವಕ್ಕಲ್ಲ, ಬಟ್ ಆದರೂ ಕೂಡ ಅದನ್ನು ಓದ್ಕೊಳ್ರಿ. ನಾನು ವಿಡಿಯೋ ಮಾಡಬೇಕಾದ್ರೆ ಬರೀ ಸಿಲೆಬಸ್ ನೋಡಿ ಕವರ್ ಮಾಡ್ತಿರ್ತೀನಿ. ದೇರ್ ಫೋರ್ ಯು ರೀಡ್ ದೀಸ್ 4 ಮೆಥಡ್ಸ್. ಇವು 4 ಅದಾವ. ಒಂದನೇ ಮೆಥಡು ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೆಸ್ ಥಿಯರಿ, ಎರಡನೇದು ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೇನ್ ಥಿಯರಿ, ಮೂರನೇದು ಯಾವುದಿದು ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಥಿಯರಿ, ನಾಲ್ಕನೇದು ಶಿಯರ್ ಸ್ಟ್ರೇನ್ ಎನರ್ಜಿ ಥಿಯರಿ, ಅಥವಾ ಸ್ಟ್ರೇನ್ ಎನರ್ಜಿ ಥಿಯರಿ ಐತೆ. 4 ಮೆಥಡ್ ಅದ. ಇನ್ನೊಂದು ಅದ ಡಿಸ್ಟಾರ್ಷನ್ ಥಿಯರಿ ಅಂತ ಏನೋ ಅದ. ಇನ್ನೊಂದು 5-6 ಥಿಯರಿ ಅದಾವ. ಅವುಗಳದ್ದು ಮೆರಿಟ್ಸು ಡಿಮೆರಿಟ್ಸ್ ಓದ್ಕೊಳ್ರಿ. ಎಷ್ಟು ಎಕ್ಸಾಮ್ಸ್ ನೋಡ್ತೀನಲ್ಲ, ಪ್ರತಿ ಎಕ್ಸಾಮ್ಸ್ ಒಳಗೆ ಬರ್ತದ. ಈ ಕ್ವಶನ್ಗೆ ಇದು ಕರೆಕ್ಟ್ ಆನ್ಸರ್. ದಿಸ್ ಕ್ವಶನ್ ಇಟ್ ಸೆಲ್ಫ್ ರಾಂಗ್. ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಪ್ಲೇಟ್ ಆಫ್ ವಿಡ್ತ್ b ಆ್ಯಂಡ್ ಹೈಟ್ h ಅಬೌಟ್ ಸೆಂಟ್ರಲ್ ಆಕ್ಸಿಸ್. ನೋಡು ಹೆಂಗಪ್ಪ ಹಿಂಗೆ ಕ್ವಶನ್ ಕೇಳಿದ್ರಿ. ಇದು b ಅಂತೆ, ಇದು h. ರೆಕ್ಟ್ಯಾಂಗಲ್ ಕೊಟ್ಟನ ಬರ್ಕೊಂಡೆ. ಬಿ ಮತ್ತು ಹೆಚ್. ಅಬೌಟ್ ಸೆಂಟ್ರಲ್ ಆಕ್ಸಿಸ್ ಅಂತ ಏನು? ಸೆಂಟ್ರಲ್ ಆಕ್ಸಿಸ್ ಅಂದ್ರೆ ಯಾವುದು? ಇದೂ ಸೆಂಟ್ರಲ್ ಆಕ್ಸಿಸ್. ಅಬೌಟ್ ದಿಸ್ ಸೆಂಟ್ರಲ್ ಆಕ್ಸಿಸ್ b(h^3)/12 ಇಸ್ ದ ಕರೆಕ್ಟ್ ಆನ್ಸರ್. ಅಬೌಟ್ ದಿಸ್ ಸೆಂಟ್ರಲ್ ಆಕ್ಸಿಸ್ h(b^3)/12 ಇಸ್ ದ ಕರೆಕ್ಟ್ ಆನ್ಸರ್. ಈಗ ನಾನು b(h^3)/12 ಹಾಕಲಿ, b(h^3)/12 ಹಾಕ್ತೀನಿ. ಮತ್ತೆ ಹಂಗಾರೆ h(b^3)/12 ಆಪ್ಷನ್ ಒಳಗೆ ಇಟ್ಟ ನಾನು ನೋಡು, h(b^3)/12 ಆಪ್ಷನ್ ಒಳಗೆ ಇಟ್ಟ. ಮತ್ತೆ ಏನಂತ ಮಾಡಲಿ ನಾವು? ದೇರ್ ಫೋರ್ ಇನ್ನೊಂದು ಸೆಂಟ್ರಲ್ ಆಕ್ಸಿಸ್ ಅಂದಮೇಲೆ ಪೋಲಾರ್ ಆಕ್ಸಿಸ್ ಒಂದು ಬರ್ತೈತಿ. ಐ ವಿಲ್ ಆರ್ಗ್ಯೂ ವಿತ್ ದಟ್ ಆಲ್ಸೋ. ಐ ವಿಲ್ ಆರ್ಗ್ಯೂ ವಿತ್ ದಿಸ್ ಆ್ಯಂಡ್ ಐ ಸೇ ದಟ್ b(h^3)/12 ಪ್ಲಸ್ h(b^3)/12 ಅಂತ ಹಾಕಿ ಇದರ ನೋ ಆಪ್ಷನ್ ಅಂತೇಳಿ ಐ ಕ್ಯಾನ್ ಕಮ್ ಔಟ್. ದೇರ್ ಫೋರ್ ಬಟ್ ಯೂಸ್ ಕಾಮನ್ ಸೆನ್ಸ್. ಯಾಕೆ ಜೀವ ತಿಂತೀರಿಪ್ಪ KPSC ಅವ್ರನ್ನ? ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಆನ್ಸರ್ ಮಾಡಿರಿ ಅಂತ ಹೇಳಿದ್ರೆ, ಕಾಮನ್ ಸೆನ್ಸ್ ಯಾವಾಗಲೂ ಹಾರಿಜಾಂಟಲ್ ಎಕ್ಸ್ ಆಕ್ಸಿಸ್ ಬಗ್ಗೆ ಭಾಳ ಮಾತು ಕೊಡ್ತದೆ. ದೇರ್ ಫೋರ್ b(h^3)/12 ಆನ್ಸರ್ ಮಾಡಬಾರ್ದು. ದ ನಾಮಿನಲ್ ಸೈಜ್ ಆಫ್ aggregate generally considered satisfactory to be used in RCC. Satisfactory 20 mm. Long span concrete bridges are usually constructed as long span concrete bridges. Okay,
ಪ್ರೀ ಸ್ಟ್ರೆಸ್ಡ್ ಸ್ಲ್ಯಾಬ್ಸ್ ಲಾಂಗ್ ಸ್ಪ್ಯಾನ್ ಕಾಂಕ್ರೀಟ್ ಬ್ರಿಡ್ಜಸ್ ಹಾಗೇನಿಲ್ಲ. ಪ್ರೀ ಸ್ಟ್ರೆಸ್ಸನ್ನು ಯೂಸ್ ನೀವು ಲಾಂಗ್ ಸ್ಪ್ಯಾನ್ಗೆ ಮಾಡ್ಬೇಕಂತ ರೂಲ್ ಇಲ್ಲ. ರಿನ್ಫೋರ್ಸ್ ಕಾಂಕ್ರೀಟ್ ಬ್ಯಾಮ್ ವಿತ್ ಸ್ಲ್ಯಾಬ್ ಜನರಲ್ ಯಾಕೆ ಕಂಪೋಸಿಟ್ ಪ್ರೀ ಸ್ಟ್ರೆಸ್ಡ್ ಬೀಮ್ ಟೈಪ್ ಮಾಡ್ಬೋದು. ಪ್ರೀ ಸ್ಟ್ರೆಸ್ಡ್ ಬಾಕ್ಸ್ ಗರ್ಡರ್ಸ್ ಏನೈತಲ್ಲ ಇದು ರೈಟ್ ಆನ್ಸರ್ ಆಗ್ತದೆ. ನೀನು ಲಾಂಗ್ ಸ್ಪ್ಯಾನ್ ಇತ್ತು ಅಂತಂದ್ರೆ ಮತ್ತು ಕಾಂಕ್ರೀಟ್ ಬ್ರಿಡ್ಜನ್ನು ಯೂಸ್ ಮಾಡ್ತೀನಿ ಅಂತಂದ್ರೆ ಪ್ರೀ ಸ್ಟ್ರೆಸ್ ಬಾಕ್ಸ್ ಗರ್ಡರ್ಸ್ಗೆ ಹೋಗೋದು ಭಾಳ ಚಲೋ. ಪ್ಯೂಸೋಮೆಟ್ರಿಕ್ ಹೆಡ್ ಈಸ್ ದ ಸಮ್ ಆಫ್ ವೆರಿ ಗುಡ್ ಬರ್ಕೋ P/ρg ಪ್ಲಸ್ V²/2g ಪ್ಲಸ್ Z ಇಸ್ ದ ಟೋಟಲ್ ಹೆಡ್. ಈ ಟೋಟಲ್ ಹೆಡ್ ಒಳಗಡೆ ಇದನ್ನ ಪ್ರೆಷರ್ ಹೆಡ್ ಅಂತಾರೆ, ಇದಕ್ಕೆ ಡಾಟಾ ಹೆಡ್ ಅಂತಾರೆ, ಇದು ಕೈನೆಮೆಟಿಕ್ ಹೆಡ್ ಅಂತಾರೆ. ಅದ ಪೊಟೆನ್ಷಿಯಲ್ ಹೆಡ್ ಪೊಟೆನ್ಷಿಯಲ್ ಹೆಡ್ ಕೈನೆಟಿಕ್ ಹೆಡ್ ಪ್ರೆಷರ್ ಹೆಡ್ ಈ ಮೂರು ಒಳಗಡೆ. ಬಟ್ ವಾಟ್ ಇಸ್ ಪ್ಯೂಸೋಮೆಟ್ರಿಕ್ ಹೆಡ್ ಅಂದ್ರೆ ಎರಡನ್ನು ಕೂಡಿಸ್ಬೇಕು. ಯಾವ್ಯಾವನ್ನ ಪ್ರೆಷರ್ ಹೆಡ್ ಮತ್ತು ಡಾಟಾ ಹೆಡ್ನ ಕೂಡಿಸಿದ್ರೆ ಇದು ಪ್ಯೂಸೋಮೆಟ್ರಿಕ್ ಹೆಡ್ ಅಂತಾರೆ, ಇದು ಕೈನೆಟಿಕ್ ಹೆಡ್ ಬೇರೆ ಇದು ರೈಟಾ. ದರ್ಫೋರ್ ಯಾವ್ದು ಆಪ್ಷನ್ ನೋಡು ಪ್ರೆಷರ್ ಹೆಡ್ ಆ್ಯಂಡ್ ಡಾಟಮ್ ಹೆಡ್ ಕಂಬೈನ್ಡ್. ಓಕೆನಾ. ನೆಕ್ಸ್ಟ್ ಎಡ್ಡಿ ವಿಸ್ಕಾಸಿಟಿ ಮೀನ್ಸ್ ದ್ಯಾಟ್ ಇಟ್ ಈಸ್ ಫಿಸಿಕಲ್ ಪ್ರಾಪರ್ಟಿ ಆಫ್ ದ ಫ್ಲೂಯಿಡ್. ನೋ ಫಿಸಿಕಲ್ ಪ್ರಾಪರ್ಟಿ ಆಫ್ ದ ಎಂಥ ಫ್ಲೂಯಿಡ್ ಫ್ಲೋಯಿಂಗ್ ಫ್ಲೂಯಿಡ್ ಸ್ಟ್ಯಾಟಿಕ್ ಫ್ಲೂಯಿಡ್ ಏನು ಮೆನ್ಷನ್ ಮಾಡಿಲ್ಲ. ದರ್ಫೋರ್ ನೋ ವಿಸ್ಕಾಸಿಟಿ ಇಸ್ ಅ ಪ್ರಾಪರ್ಟಿ ಆಫ್ ದ ಫ್ಲೂಯಿಡ್ ಬಟ್ ಎಡ್ಡಿ ವಿಸ್ಕಾಸಿಟಿ ನೋ ಸೇಮ್ ಆ್ಯಸ್ ಕೈನೆಮೆಟಿಕ್ ವಿಸ್ಕಾಸಿಟಿ ಹಾಗೇನಲ್ಲ. ಡೌಟ್ ಇಡೋಣ ಆಮೇಲೆ ನೋಡೋಣ. ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಲ್ಯಾಮಿನಾರ್ ಫ್ಲೋ ನೋ. ಎಡ್ಡಿ ಅಂತಂದ್ರೆ ಎಡ್ಡಿ ಅಂತಂದ್ರೆ ಆಲ್ವೇಸ್ ಇನ್ ಜಿಗ್ ಜಾಗ್ ಹೆಂಗೆ ಬೇಕಂದ್ರೆ ಎಡ್ಡಿ ಕರೆಂಟ್ ಅಂತಾರೆ, ಹೆಂಗೆ ಬೇಕಂಗಿತ್ತಂದ್ರೆ ಅದಕ್ಕೆ ಎಡ್ಡಿ ಅಂತ. ದಟ್ ಈಸ್ ಎ ಲೆಮಿನಾರ್ ಫ್ಲೋ ತಿಳಿತಾ, ಅಸೋಸಿಯೇಟೆಡ್ ವಿತ್ ಲೆಮಿನಾರ್ ಫ್ಲೋ ರಾಂಗ್. ಆ್ಯಂಡ್ ಅಪರೆಂಟ್ ವಿಸ್ಕಾಸಿಟಿ ಅಪರೆಂಟ್ ಅಂದರೆ ಹೆಂಗೆ ಬೇಕಂಗೆ ಒಟ್ಟು ಕಾಣ್ತೈತಿ ವಿಸ್ಕಾಸಿಟಿ ಡ್ಯೂ ಟು ದ ಟರ್ಬುಲೆಂಟ್ ಫ್ಲೋ ರೈಟ್ ಆನ್ಸರ್. ಮೀನ್ ಪ್ರಿಸಿಪಿಟೇಷನ್ ಓವರ್ ಆ್ಯನ್ ಏರಿಯಾ ಈಸ್ ಬೆಸ್ಟ್ ಒಬ್ಟೈನ್ಡ್ ಫ್ರಾಮ್ ದ ಗ್ರೂಪ್ಡ್ ಅಮೌಂಟ್ಸ್ ಬೈ. ಮೀನ್ ಪ್ರಿಸಿಪಿಟೇಷನ್ ಕಂಡಿಡ್ಯಾಕ ನಮ್ಗೆ 3 ಮೆಥಡ್ ಅದಾವೆ. ಒಂದು ಅರಿಥಮೆಟಿಕ್ ಮೀನ್ ಮೆಥಡ್, ಇದು ಒಂದೇ ಮೆಥಡ್. ಎರಡನೇ ಮೆಥಡ್ ಥೈಸನ್ ಮೆಥಡ್ ಅಂತದ ಎರಡನೇ ಮೆಥಡ್. ಮೂರನೇದು ಥೈಸನ್ ಪಾಲಿಗಾನ್ ಮೆಥಡ್ ಅಂತಾರೆ ಅದು ಮೂರನೇದು ಓರೋಗ್ರಾಫಿಕಲ್ ವೇಟೆಡ್ ಐಸೋಹೆಟಲ್ ಮೆಥಡ್ ಅಂತ ಒಂದದ. ಲೀನಿಯರ್ಲಿ ಇಂಟರ್ಪ್ರಿಟೆಡ್ ಐಸೋಹೆಟಲ್ ಮೆಥಡ್ ಅಂತ ಒಂದದ. ಥೈಸನ್ ಪಾಲಿಗಾನ್ ಮೆಥಡ್ ಮೀನ್ ಪ್ರಿಸಿಪಿಟೇಷನ್ ಓವರ್ ಆ್ಯನ್ ಏರಿಯಾ. ಅರಿಥಮೆಟಿಕ್ ಮೀನ್ ಮೆಥಡ್ ಇದು ಅಪ್ರಾಕ್ಸಿಮೇಟ್ ಮೆಥಡ್, ನಿಮ್ಮ ಹತ್ರ ಭಾಳ ಇನ್ಫಾರ್ಮೇಷನ್ ಇಲ್ಲ ಅಂದಾಗ ಮಾಡ್ತಾರೆ, ಇದನ್ನು ತೆಗೆದುಬಿಡೋಣ. ಲೀನಿಯರ್ಲಿ ಇಂಟರ್ಪೊಲೇಟೆಡ್ ಐಸೋಹೆಟಲ್ ಮೆಥಡ್ ಲೀನಿಯರ್ಲಿ ಇಂಟರ್ಪೊಲೇಟೆಡ್ ಅಂತಂದ್ರೆ ಮತ್ತೆ ಲೀನಿಯರ್ಲಿ ಅಂದಾಗ ಅಪ್ರಾಕ್ಸಿಮೇಟ್ ಮೆಥಡ್ ಬರ್ತದ, ತೆಗೆದುಬಿಡೋಣ. ಥೀಸನ್ ಮೆಥಡ್ ಅಂತ ಒಂದದ, ಇನ್ನೊಂದು ಥೀಸನ್ ಪಾಲಿಗಾನ್ ಮೆಥಡ್ ಅಂತ ಒಂದದ. ಓರೋಗ್ರಾಫಿಕ್ ವೇಟೆಡ್ ಐಸೋಹೆಟಲ್ ಮೆಥಡ್ ಅಂತ ಒಂದು. ಈ ವೇಟೆಡ್ ಅಂತಂದಾಗ ಇಲ್ಲಿ ಏರಿಯಾ ತೊಗೊಳ್ತೀವಿ, ನೀವು ನೆನಪಿರ್ಬೋದು A1 ಅಂತೇಳಿ ಹೌದಾ. ಈ ರೀತಿ ತೊಗೊಳೋದ್ರಿಂದ ಐ ಕ್ಯಾನ್ ಸೇ ದಟ್ ಏರಿಯಾ ಇಸ್ ಬೆಸ್ಟ್ ಒಬ್ಟೈನ್ಡ್ ಓವರ್ ಆ್ಯನ್ ಏರಿಯಾ ಇಸ್ ಬೆಸ್ಟ್ ಒಬ್ಟೈನ್ಡ್ ಅಂತಂದ್ರೆ ಐ ಕ್ಯಾನ್ ಗೋ ಬೈ ಓರೋಗ್ರಾಫಿಕಲ್ ಮೆಥಡ್. ಆಮೇಲೆ ಇನ್ನೊಂದು ಏನಂದ್ರೆ ಎಫೆಕ್ಟಿವ್ ಮೆಥಡ್ ಅಂತ ಜಸ್ಟ್ ಕೇಳಿದ್ರೆ ಬೆಸ್ಟ್ ಒಬ್ಟೈನ್ಡ್ ಅಂತಂದು ಒಂದು ಅರ್ಥ, ಎಫೆಕ್ಟಿವ್ ಅಂತ ಅರ್ಥ. ಎಫೆಕ್ಟಿವ್ ಮೆಥಡ್ ಅಂತ ಯಾವ್ದು ಅಂತ ಕೇಳಿ ಆ 3 ಮೆಥಡ್ ಒಳಗೆ ಇನ್ನೊಂದು ತೆಗೆದುಬಿಟ್ಟು 3 ಮೆಥಡ್ ಒಳಗಡೆ ಇದು ಅಪ್ರಾಕ್ಸಿಮೇಟ್ ಆದಾಗ ಎಫೆಕ್ಟಿವ್ ಮತ್ತು ಓರೋಗ್ರಾಫಿಕಲ್ ವೇಟೆಡ್ ಮೆಥಡ್ ಬರ್ತದೆ. ದರ್ಫೋರ್ ಫೋರ್ತ್ ಆಪ್ಷನ್ ಇಸ್ ರೈಟ್. In the revised CBR design method recommended by IRC for the design of flexible payment, the total thickness depends on. Okay, first IRC flexible payment thickness ಅನ್ನ ಓನ್ಲಿ CBR ಹೇಳ್ಬಿಡ್ತಿತ್ತು. CBR ಕೊಟ್ಟರೆ ನಾನು thickness ಹೇಳ್ತೀನಿ ಅಂತ ಅಷ್ಟೇ ಇತ್ತದು. ಬಟ್ ಆಮೇಲೆ ಏನು ಮಾಡಿದ್ರು, ಮಾಡಿಫೈಡ್ CBR ಗ್ರಾಫ್ ಬಂತು ಅಥವಾ ರಿವೈಸ್ಡ್ CBR ಬರ್ತದೆ. ಬಂದಾಗ CBR ವ್ಯಾಲ್ಯೂ ಆಫ್ ಸಾಯಿಲ್ ಓನ್ಲಿ ಅಂತ ಇದಲ್ಲ, ಇದು ಅರ್ಲಿಯರ್. ಇದು CBR ವ್ಯಾಲ್ಯೂ ಆಫ್ ದ ಸಾಯಿಲ್ ಮ್ಯಾಗ್ನಿಟ್ಯೂಡ್ ಆಫ್ ದ ವೀಲ್ ಲೋಡ್ ಅಂತೆ. ದಿಸ್ ಇಸ್ ಗುಡ್. ಓಕೆ, ವಿಲ್ ಪುಟ್ ಅ ಕ್ವಶನ್ ಮಾರ್ಕ್. CBR value of soil and number of commercial vehicle per day ಅಂತ. This also I will put a question mark. CBR value of the soil cumulative standard axle loads ಅಂತ. ಇದಕ್ಕೆ I will surrender. ಓಕೆ, ಇಲ್ಲಿ ನಾ ಯಾಕೆ ಸರೆಂಡರ್ ಆಗಲಿಲ್ಲ ಅಂತಂದ್ರೆ ಇಲ್ಲೊಂದು ಸ್ವಲ್ಪ ವೀಲ್ ಲೋಡ್ದು ಪೇಮೆಂಟ್ ಡಿಸೈನ್ ಮಾಡ್ಬೇಕಾದ್ರೆ ವೀಲ್ ಲೋಡ್ ಬರ್ತದ, ವೆಹಿಕಲ್ ಪರ್ ಕಮರ್ಷಿಯಲ್ ಅವೆಲ್ಲ ಬರ್ತಾವೆ, ಬಂದಿರ್ತೀವಿ. ಬಟ್ CBR ಒಂದಿಷ್ಟು ಗ್ರಾಫ್ಸ್ ಬಂದ್ಬಿಡ್ತಾವೆ ಹಿಂಗೆ. ಆ ಗ್ರಾಫ್ ಒಳಗಡೆ ಏನು ಮಾಡ್ತಾನೆ, ಕ್ಯುಮುಲೇಟಿವ್ ಆಕ್ಸೆಲ್ ಅಂತ ತೊಗೊಳ್ತಾನೆ, ಕ್ಯುಮುಲೇಟಿವ್ ಸ್ಟ್ಯಾಂಡರ್ಡ್ ಆಕ್ಸೆಲ್ ಲೋಡ್ಸ್ ತೊಗೊಳ್ತಾನೆ. ದೇರ್ಫೋರ್ ಫೋರ್ತ್ ಆಪ್ಷನ್ ಇಸ್ ಅಪ್ರೋಪ್ರಿಯೇಟ್ ಅಂಡ್ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಹಾರ್ಡ್ವುಡ್? Mahogany is a hardwood. Then the other kale, chir woods ಏನದಾವಲ್ಲ ಇವೆಲ್ಲ ಸಾಫ್ಟ್ ವುಡ್ಸ್ ಬರ್ಕೊಂಡ್ಬಿಡು. ಮಹಾಗನಿಗೆ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಬೇಕಂತಂದ್ರೆ ಓಕ್ ಈಸ್ ಅ ಹಾರ್ಡ್ವುಡ್, ನೆಕ್ಸ್ಟ್ ಸಾಲ್ ಈಸ್ ಅ ಹಾರ್ಡ್ವುಡ್. ಸಿಸ್ಟಮೆಟಿಕ್ ಎರರ್ಸ್ ಆರ್ ದೋಸ್ whose effects are cumulative can be eliminated. ಕರೆಕ್ಟ್ ಐತಿ. ಸಿಸ್ಟಮ್ಯಾಟಿಕಲಿ ವಿಚ್ ಕೆನ್ ನಾಟ್ ಬಿ ರಿಕಗ್ನೈಸ್ಡ್ ತಪ್ಪು. whose character is not understood ಅಂತ ಬೇಡ. ಸಿಸ್ಟಮೆಟಿಕ್ ಅಂದ್ರೆ ನಾವು those effects ಇದನ್ನು ತಪ್ಪು ಯಾಕಂದ್ರೆ ಬಟ್ ನಾವು character is not understood. therefore first option. The quickest and most accurate method to solve 3-point problem in resection of plane tabling. ಪ್ಲೇನ್ ಟೇಬಲ್ ಮಾಡೋದ್ನಾಗ ನೀವು 3-point problem ಅಂತ ಬರ್ತದ, ರೀಸೆಕ್ಷನ್ ಮಾಡಬೇಕಾದ್ರೆ ಅದನ್ನ ಹೆಂಗೆ ಮಾಡ್ತಾರೆ ಅಂದ್ರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತಾರೆ. ಆಫ್ಸೆಟ್ಸ್ ಆರ್ ಲ್ಯಾಟರಲ್ ಮೆಜರ್ಮೆಂಟ್ಸ್ ಮೇಡ್ ವಿತ್ ರೆಸ್ಪೆಕ್ಟ್ ಟು ಮೇನ್ ಸರ್ವೆ ಲೈನ್ಸ್. ಈಗ ಒಂದು ಮೇನ್ ಸರ್ವೆ ಲೈನ್ ಇರ್ತೈತಿ, ಇದಕ್ಕೆ ಹಿಂಗೆ ಲೈನ್ಸ್ ಬಂದಿರ್ತವೆ. ಓಕೆ, ಲ್ಯಾಟರಲ್ ಮೆಜರ್ಮೆಂಟ್ಸ್ ಮೇಡ್ ವಿತ್ ರೆಸ್ಪೆಕ್ಟ್ ಟು ಮೇನ್ ಸರ್ವೆ ಲೈನ್ಸ್. ಪರ್ಪೆಂಡಿಕ್ಯುಲರ್ ಎರೆಕ್ಟೆಡ್ ಫ್ರಮ್ ಚೈನ್ ಲೈನ್ಸ್. taken to avoid unnecessary walking between the stations. ಕಳ್ಳ ಅಡ್ಡಾಡ್ರಿ, ವಾಕಿಂಗ್ ಮಾಡೋದು, ವಾಕಿಂಗ್ ಇಸ್ ಗುಡ್ ಫಾರ್ ಹೆಲ್ತ್.
measurements which are not made at right angles to chain line. Measurements which are not made right angles to therefore you add option. Lateral measurements made with respect to main chain line. Measurements ಅನ್ನೋದಕ್ಕಿಂತ perpendicular erected offsets is not a measurement, it is an erection. Therefore perpendicular erected from the chain lines, from the chain lines. Okay. Thank you very much. 100 questions solve ಮಾಡಿವಿ. ಭಾಳ ಟೈಮ್ ಹಿಡಿದಿರ್ಬೋದು. ಹ್ಯಾವ್ ಅ ಪೇಷನ್ಸ್ ಬಿಕಾಸ್ ಯು ಶುಡ್ ಹ್ಯಾವ್ ಅ ಪೇಷನ್ಸ್ ರೈಟ್. ಎಷ್ಟೊತ್ತಾಗಿದೆ ಟೈಮ್ ನೋಡು, 1 ತಾಸು 47 ನಿಮಿಷದಲ್ಲಿ ನಾವು ಆನ್ಸರ್ ಮಾಡಿದ್ವಿ. ಒಂದು ಸ್ವಲ್ಪ ಅನಾಲಿಸಿಸ್ ಮಾಡೋಣ. ಏನು ಅನಾಲಿಸಿಸ್ ಅಂದರೆ ನೋಡಿ, 200 ಕ್ವಶನ್ಸ್ ಕೊಟ್ಟಿರ್ತಾರೆ ಅವರು, ಅಲ್ಲ 200 ಮಾರ್ಕ್ಸಿನ ಕ್ವಶನ್ ಪೇಪರ್, 100 ಕ್ವಶನ್ಸ್ ಕೊಟ್ಟರೆ ಟೈಮ್ ಎಷ್ಟು ಕೊಟ್ಟರೆ ಗೊತ್ತೈತಿ? 2 hours. ನೋಡು 2 hours ಕ್ವಶನ್ ಪೇಪರ್ ಇದು. ನಾನು ನಿಮ್ಮ ಜೊತೆಗೆ ಎಷ್ಟು ಈಸಿಯಾಗಿ ಮಾಡ್ತಾ ಹೋಗಿದ್ದೀನಿ. ನಿಮ್ಗೆ ಆನ್ಸರ್ ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿ, 1 hour 48 minutes ಕೊಟ್ಟದ, 1 hour 48 ಹೌದಾ. ಬಟ್ ಇಲ್ಲಿ ನಾನು ಕೆಲವನ್ನ ಇನ್ನು ಎಷ್ಟು ನಿಮಿಷ ಉಳಿದ ಹೇಳಿ, 12 ನಿಮಿಷ ಉಳಿದ. ಓಕೆ, ನೀವು ಇನ್ನೊಂದು ಮಾತಾಡ್ತೀನಿ. ಈ 1 hour 48 minutes ಅಂತ ಇಲ್ಲಿ ಏನು ಹೇಳಕತ್ತೀನಲ್ಲ, ನೀವು ವಿಡಿಯೋಂದು ಟೈಮ್ ನೋಡಿದ್ರೆ ಅದು ಕಡಿಮೆ ಬರ್ತದೆ, 1.5 ತಾಸು ತನಕ ಬರ್ತದೆ, ಅಥವಾ 1 ತಾಸು 10 ನಿಮಿಷ ಮಾಡ್ತೀನಿ. ಯಾಕಂದರೆ ನಾನು ಸ್ವಲ್ಪ ಇದನ್ನ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ, ಹುಡುಗರಿಗೆ ಬೋರ್ ಆಗಬಾರ್ದು ಅಂತ. ಒಂದನೇದು. ಎರಡನೇದು, ಮಿಡಲ್ ಒಂದು ಸ್ವಲ್ಪ ಲ್ಯಾಬ್ಸ್ ತೊಗೊಂಡಿರ್ತೀನಿ ನಾವು, ನೀರು ಕುಡಿಯೋಕೆ ಅಥವಾ ಒಂದು ಸ್ವಲ್ಪ ಏನೋ ಒಂದು ಆದಾಗ ಸ್ವಲ್ಪ ಬ್ರೇಕ್ ಅಂತ ತೊಗೊಂಡಿರೋದ್ರಿಂದ ಅಲ್ಲಿ ಸ್ವಲ್ಪ ಟೈಮ್ ಲ್ಯಾಬ್ಸ್ ಆಗಿರ್ತೈತಿ. ಬಟ್ ರೆಕಾರ್ಡಿಂಗ್ ಕಂಟಿನ್ಯೂ ಇರ್ತದೆ. ಅರ್ಥಾಯ್ತಾ? ಯಾಕೆ ಇನ್ನೆಲ್ಲ ಹೇಳಕತ್ತೀನಿ ಅಂತಂದರೆ, ರೀಡಿಂಗ್ ದ ಕ್ವಶನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್, interpreting the question and bubbling the answers all together with the right knowledge, you can complete it in 1.5 hour. ಮತ್ತು ಸಫಿಷಿಯೆಂಟ್ಲಿ 100 ಕ್ವಶನ್ಸ್ನ ಟಚ್ ಮಾಡ್ಬೋದು. ಅರ್ಥಾಯ್ತಾ? ಹಿಂಗೆ ಅನ್ಬೇಡ್ರಿ ನೀವು. ಏನಂತ ಸರ್ ನೀವು ಮೊದಲ ಓದಿದ್ರಿ, ಆ ಕ್ವಶನ್ಸನ್ನು ತಯಾರು ಮಾಡ್ಕೊಂಡಿದ್ರಿ, ಹಂಗಾಗಿ ನೀವು 1.5 ತಾಸು ಹಿಡಿದ ಎಕ್ಸಾಮ್ ಒಳಗೆ ಇದು ಫಸ್ಟ್ ಟೈಮ್ ಆಗ್ತದೆ ಅಂತೇಳಿ ಬ್ಯಾಡ, ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಮೆನಿ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿದರೆ, ಇಂಥ ಒಂದು 10, 12, 15 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ನಿಮಗೆ ರೀಡಿಂಗ್ ಟೆಕ್ನಿಕ್ ಬರ್ತದೆ. ಯಾವಾಗ ನೆನ್ಪಿಟ್ಕೊಡ್ರಿ, ವೇರ್ ವಿ ವೇಸ್ಟ್ ದ ಟೈಮ್ ಅಂತಂದ್ರೆ, reading the same question 2 times, there we will waste the time. The quickest and most accurate method to solve 3-point problem in resection of a plane tabling ಅಂತ ಕೇಳಿದಾಗ ಮನಸ್ಸೊಳಗಡೆ ಇಂಟರ್ಪ್ರಿಟೇಷನ್ ಸ್ಟಾರ್ಟ್ ಆಗಬೇಕು. ಕ್ವಿಕ್ಕೆಸ್ಟ್ ಆ್ಯಂಡ್ ಮೋಸ್ಟ್ ಅಕ್ಯುರೇಟ್ ಮೆಥಡ್ ಅಂತೆ ಅಂಡರ್ಲೈನ್ ಮಾಡಿಕೊಂಡು, ಸಾಲ್ವಿಂಗ್ 3-point ಪ್ರಾಬ್ಲಮ್ ಅಂತೆ. 3-point ಪ್ರಾಬ್ಲಮ್ಸ್ ಅಂದಮೇಲೆ ಎಲ್ಲಿ ಬರ್ತದೆ? ರೀಸೆಕ್ಷನ್ ಒಳಗೆ, ಪ್ಲೇನ್ ಟೇಬಲ್ ಒಳಗೆ. ಇದು ಒಂದು ಸೀಕ್ವೆನ್ಸ್ ಒಳಗಡೆ ನಿಮ್ಮ ಬ್ರೈನ್ ಒಳಗಡೆ ಕೂತ್ ಬಿಡಬೇಕದು, ಇನ್ನೊಮ್ಮೆ ಓದ್ಬಿಡೋದು ಕ್ವಶನ್ಸ್. ಬಟ್ ಆದರೂ ನಾವು ಕೆಲವು ಕ್ವಶನ್ ಸಾಲ್ವ್ ಮಾಡೋದು ನಿಮ್ಗೆ 2 ಸತಿ 3 ಸತಿ ಓದಿಸಿನಿ. ಯಾಕಂದ್ರೆ ಟು ಗೆಟ್ ಅ ಮೋರ್ ಕ್ಲಾರಿಟಿ ವೆನ್ ಯು ಹ್ಯಾವ್ ಅ ಕನ್ಫ್ಯೂಸ್ಡ್ ಆಪ್ಷನ್ಸ್, ಕನ್ಫ್ಯೂಷನ್ ಇರೋ ಆಪ್ಷನ್ಸ್ ಒಳಗಡೆ ಮೋರ್ ಕ್ಲಾರಿಟಿ ಸಲುವಾಗಿ ಕ್ವಶನ್ಸ್ನ 2 ಸತಿ 3 ಸತಿ ಓದೋಣ. ಬಟ್ ಕೆಲವು ಕ್ವಶನ್ಸ್ ಭಾಳ ಈಸಿ ಇರೋದ್ರಿಂದ ದೇರ್ ಯು ಹ್ಯಾವ್ ಟು ಸೇವ್ ಟೈಮ್. ಓಕೆ, ಆಮೇಲೆ ಜೀಲೆ ಅಪ್ನೆ ಜಿಂದಗಿ ಇದೆಯಲ್ಲ, ಅಲ್ಲಿ ನಿಮಗೆ ಸ್ವಲ್ಪ ಕೇರ್ಫುಲ್ಲಾಗಿ ಯು ಹ್ಯಾವ್ ಟು ಆನ್ಸರ್ ದ ಕ್ವಶನ್ಸ್. ಓಕೆ, ಇಷ್ಟು ಇಂಟರ್ಪ್ರಿಟೇಷನ್ಸ್ ಆಗಿದಾವ, ಇನ್ನೂ ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ. ಓಕೆ, ನಿಮ್ಗೆ ಇನ್ನೂ ಟಿಪ್ಸ್ ಹೇಳ್ತಾ ಹೋಗ್ತೀನಿ. ದೇರ್ಫೋರ್ ಕ್ವಶನ್ ಪೇಪರ್ ವೀಡಿಯೋಸನ್ನು ಒಟ್ಟು ಮಿಸ್ ಮಾಡಬೇಡ್ರಿ. ಓಕೆ, ಯು ಕ್ಯಾನ್ ಸ್ಕಿಪ್ ಮೈ ಥಿಯರಿಟಿಕಲ್ ವಿಡಿಯೋಸ್, ಬಟ್ ಕ್ವಶನ್ ಪೇಪರ್ಸಲ್ಲಿ ನಾನು ನಿಮ್ಗೆ ನೀವು ಹೆಂಗೆ ಥಿಂಕ್ ಮಾಡ್ತೀರಿ ಅನ್ನೋದನ್ನು ಯೋಚನೆ ಮಾಡಿ ಸಾಲ್ವ್ ಮಾಡೋದ್ರಿಂದ ನೆವರ್ ಎವರ್ ಸ್ಕಿಪ್ ಕ್ವಶನ್ ಪೇಪರ್ ವಿಡಿಯೋಸ್ ಆ್ಯಂಡ್ ನೆವರ್ ಎವರ್ ಮಿಸ್ ಕ್ವಶನ್ ಪೇಪರ್ ವಿಡಿಯೋಸ್. ರೈಟಾ? ಜೀಲಿ ಅಪ್ನೆ